ಹರಿ ಓಂ. ನಿನ್ನೆ ನಾನು ಈ ಪ್ರೇತಕಲ್ಪವನ್ನು ಶುರು ಮಾಡುವಾಗ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಪಾಪಿಗಳು ಮತ್ತು ಪುಣ್ಯಜೀವ ಈ ಎರಡರ ವ್ಯತ್ಯಾಸವನ್ನು ಹೇಗೆ ಮಾಡಬೇಕು, ಅಥವಾ ಈ ವ್ಯತ್ಯಾಸದಲ್ಲಿ ಏನು ಹೇಳಿದ್ದಾರೆ, ಈ ನರಕ ಸದೃಶ್ಯವಾದಂತಹ ಕೆಲವೊಂದು ವಿಚಾರಗಳು ಅಂತ ಬರುವಾಗ ಅದನ್ನು ಕಲ್ಪಿಸಬೇಕು. ಎಲ್ಲರಿಗೂ ಒಂದೇ ಸಮನಾದಂತಹ ಶಿಕ್ಷೆಗಳು ಅಥವಾ ಲೋಕಗಳನ್ನು ಭಗವಂತ ಕೊಡುವುದಿಲ್ಲ. ಯಾರು ಆಚಾರವನ್ನು ಬಿಟ್ಟು ಪಾಪಿಷ್ಠರಾಗಿ ಬದುಕ್ತಾರೆ ಅವರಿಗೆ ಮಾತ್ರ ಈ ಗರುಡ ಪುರಾಣದ ಹೇಳಿದಂತಹ ವಿಚಾರಗಳು ಅಥವಾ ಭಯಂಕರವಾದಂತಹ ನರಕಯಾತನೆಯ ನೋವು ಸಿಗ್ತದೆ ಅಂತ. ಪುಣ್ಯಜೀವಗಳಿಗೆ ಹೀಗಿಲ್ಲ ಅಂತ. ಆದರೆ 100ಕ್ಕೆ 100 ಪುಣ್ಯಜೀವಿಗಳಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳಿದ್ರೆ ತುಂಬ ಕಷ್ಟ. ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳು ಆಗಿ ಹೋಗ್ತದೆ. ಆ ರೀತಿಯಾದಂತಹ ತಪ್ಪುಗಳನ್ನು ಹೇಗೆ ನಾವು ಪರಿಮಾರ್ಜನೆ ಮಾಡಿಕೊಳ್ಬೇಕು, ಮತ್ತು ಒಂದು ಪಾಪಿಯ ಜೀವ ಅಂತ ಹೇಳುವಾಗ ಆ ಪಾಪಿಯ ಜೀವ ಈ ದೇಹದಿಂದ ಆತ್ಮ ಹೇಗೆ ಹೊರಗೆ ಬರ್ತದೆ, ನಾನು ಹೇಳಿದ್ದೇನೆ ಅದನ್ನು, ಮತ್ತು ಯಮದರ್ಶನ ಹೇಗಿರ್ತದೆ ಅಂತ. ಪುಣ್ಯಜೀವನಿಗೂ ಮತ್ತು ಪಾಪಿ ಜೀವಗೂ ಯಮನ ದರ್ಶನ ಎರಡು ಬೇರೆ ಬೇರೆಯಾದ ಸ್ವರೂಪಗಳಲ್ಲಿ ಕಾಣಿಸ್ತದೆ, ಮತ್ತು ಯಮಕಿಂಕರರು ಕೂಡ ಬೇರೆಯಾಗೇ ಕಾಣಿಸ್ತಾರೆ. ಆ ರೀತಿ ಯಮಕಿಂಕರರು ಆತ್ಮವನ್ನು ಭಗವಂತನಲ್ಲಿ ತೆಗೆದುಕೊಂಡು ಹೋಗಿ ಅಂದರೆ ಯಮಧರ್ಮನಲ್ಲಿ ಸರ್ವಜ್ಞನಲ್ಲಿ ಹೋಗಿ ಕನ್ಫರ್ಮ್ ಮಾಡಿಕೊಂಡು ವಾಪಸ್ ಬರ್ತಾರೆ ಅಂತ ಹೇಳಿದೆ. 2.5 ಗಂಟೆ ಮ್ಯಾಕ್ಸಿಮಮ್, 2.5ರಿಂದ 3 ಗಂಟೆ ಅಂದರೆ ಒಂದು ಮುಹೂರ್ತ, 1.5 ಗಂಟೆಯ ಮುಹೂರ್ತ, ಮ್ಯಾಕ್ಸಿಮಮ್ 3 ಗಂಟೆಯ ಮುಹೂರ್ತದ ಒಳಗಡೆ ಯಮನಲ್ಲಿ ತಲುಪೋದು, ಮತ್ತು ಒಂದು 40 ನಿಮಿಷದಲ್ಲಿ ಮರಳಿ ಬರುವುದು ಅಂತ. ಹಾಗೆ ಬಂದ ನಂತರದಲ್ಲಿ ಆ ಆತ್ಮಕ್ಕೆ ಏನಂತ ಕರೀತಾರೆ ಅಂತ. ಈಗ ಮನುಷ್ಯ ಹುಟ್ಟಿದಾಗ ದೇಹ ನಾವು ಏನಂತ ಕರೆಯೋದು, ಮಗು ಅಂತ ಕರಿತೇವೆ ಅಲ್ವಾ, ಅಥವಾ ಶಿಶು, ಗಂಡು ಮಗು ಅಥವಾ ಗಂಡು ಶಿಶು ಜನನ ಆಗಿದೆ, ಹೆಣ್ಣು ಶಿಶು ಜನನ ಆಗಿದೆ. ಬಟ್ ಶಿಶು ಅನ್ನುವ ಶಬ್ದದಿಂದ ನಾವು ಆ ಒಂದು ವ್ಯಕ್ತಿಯನ್ನು ಅಥವಾ ಆತ್ಮವನ್ನು ನಾವು ಗುರುತಿಸ್ತೇವೆ. ಆಯಿತಾ, ಬೆಳೆದು ಸ್ವಲ್ಪ ನಾಮಕರಣಾದಿಗಳೆಲ್ಲ ಆಗಿ ಹೋಗುವಾಗ ಅದಕ್ಕೊಂದು ಹೆಸರು ಅಂತ ಬರ್ತದೆ. ಹೆಸರು ಬಂದರೂ ಕೂಡ ಆ ಹೆಸರಿನಲ್ಲಿ ಎಲ್ಲ ಒಂದೇ ವಯಸ್ಸಿನ ಮಕ್ಕಳಿರುವಾಗ ನಾವೇನಂತ ಕರಿತೇವೆ, ಬಾಲಕರು ಅಥವಾ ಬಾಲಕಿಯರು ಹೀಗೆ ಸಂಬೋಧನೆ ಮಾಡ್ತೇವೆ. ಅದಾದ ನಂತರ ಪ್ರೌಢತ್ವದಲ್ಲಿ ಪ್ರೌಢರು, ವಯಸ್ಸಾದ ಮೇಲೆ ವಯಸ್ಸಾದವರು, ಹೀಗೆಲ್ಲ ನಾವು ಕರಿತಾ ಹೋಗ್ತೇವೆ. ಆತ್ಮವನ್ನು ದೇಹ ತೊರೆದ ಮೇಲೆ ಆ ಒಂದು ದೇಹಕ್ಕೆ ನಾವು ಶವ ಅಂತ ಕರೆಯೋದು ಅಲ್ವಾ. ಆತ್ಮಕ್ಕೇನಂತ ಕರಿತೇವೆ? ಆಯಿತು, ದೇಹವನ್ನು ಆತ್ಮ ಬಿಟ್ಟಾಯಿತು, ಸರ್ವಜ್ಞ ಧರ್ಮರಾಯನಲ್ಲಿ ಹೋಗಿ ಆಯಿತು, ಹೌದು ಇವನ ಸಾವನ್ನೇ ನಾನು ಹೇಳದ್ದು ಅಂತ ಹೇಳಿ ಆಯಿತು, ಮರಳಿ ಯಮಕಿಂಕರರು ಕರೆದುಕೊಂಡು ಬಂದಾಯಿತು ಆ ಆತ್ಮವನ್ನು. ಆಮೇಲೆ ಏನಂತ ಕರೀತಾರೆ ಅದನ್ನು ಅಂತ. ಆಗ ಆ ಒಂದು ಯಾತನಾ ಶರೀರವನ್ನು ಪ್ರೇತ ಅಂತ ಕರೀತಾರೆ. ಪ್ರೇತ ಅಂದರೆ ನೀವು ಟಿ ವಿಲಿ ನೋಡುವಂತಹ ಭೂತ ಪಿಶಾಚಿಗಳು ಹಾಗಲ್ಲ ಅಂತ. ಪ್ರೇತ ಶಬ್ದ ಕೆಟ್ಟ ಅರ್ಥದಲ್ಲಿ ಹೇಳದ್ದಲ್ಲ. ಆ ಆತ್ಮಕ್ಕೊಂದು ಯಾತನಾ ಶರೀರ ಸಿಕ್ಕಾಗ ಆ ಶರೀರಕ್ಕೆ ಪ್ರೇತ ಅಂತ ಕರೀತಾರೆ. ಹೇಗಿರ್ತದೆ?
ಅದಕ್ಕೆ ಯಾವುದೇ ದೇಹದ ಸ್ವರೂಪಗಳಿಲ್ಲ. ಇನ್ನು ಮಕ್ಕಳು ಕೊಡಬೇಕಷ್ಟೇ. ಆ ಒಂದು ಪ್ರೇತಕ್ಕೆ ಒಂದು ಶರೀರವನ್ನು ನಾವು ಕೊಡಬೇಕಷ್ಟೆ. ಹಾಗೆ ಕರೆದುಕೊಂಡು ಬಂದಂತಹ ಆ ಆತ್ಮವನ್ನು ಅಥವಾ ಪ್ರೇತ ಅಂತ ಕರೆಸಿಕೊಳ್ಳುವಂತಹದ್ದನ್ನು ಯಮಕಿಂಕರರು ದೇಹ ಪ್ರವೇಶ ಮಾಡಲಿಕ್ಕೆ ಕೊಡುವುದಿರಂತೆ, ಹಿಡಿದು ನಿಲ್ಲಿಸಿರ್ತಾರೆ. ತನ್ನ ಬಂಧು ಬಾಂಧವರನ್ನೆಲ್ಲ ಅಳುವುದನ್ನು ಕಾಣಿಸ್ತದೆ. ವಾಯು ಸ್ವರೂಪದಲ್ಲಿ ನಿಂತಿರ್ತದೆ. ವಾಯು ಅಂದರೆ ಗಾಳಿ ಅಂತ. ಅದು ಯಾರೋ ತನ್ನವರು ಯಾರು ಅಳ್ತಾ ಇದ್ದಾರೆ ಎಲ್ಲ ನಾವು ಕುಟುಂಬಸ್ಥರು ಕೊರುವುದನ್ನು ಕಂಡು ಅದಕ್ಕೆ ಯಾತನೆ ಪ್ರಾರಂಭ ಆಗ್ತದೆ, ನೋವುಗಳು ಪ್ರಾರಂಭ ಆಗ್ತದೆ. ಹಾಗೆ ಆ ಶರೀರ ಅಲ್ಲಿಂದ 12 ದಿನಗಳ ಕಾಲ ಈ ಭೂಮಿಯಲ್ಲೇ ಇರ್ತದೆ. ನಾನು ಆಗಲೇ ಹೇಳಿದೆ, ಈಗ ಅಶ್ವಮೇಧ ಯಾಗ ಮಾಡಲಿಕ್ಕೆ ಸಿದ್ಧ ಆಗಬೇಕು ಮಗ ಅಂತ. ತಂದೆ ಅಥವಾ ತಾಯಿ ಅವರನ್ನು ಹೊತ್ತು ಸ್ಮಶಾನಕ್ಕೆ ಹೋಗಬೇಕು. ಮೊದಲು ಹೇಳೋದು, ಪ್ರಾಮುಖ್ಯವಾಗಿ ಹೇಳೋದು ಪುತ್ರ ಪೌತ್ರಾದಿಗಳು ಅಂತ. ಅಂದರೆ ಮಕ್ಕಳು ಮೊಮ್ಮಕ್ಕಳು ಅದನ್ನು ಹೊತ್ತು ನಡಿಬೇಕು ಅಂತ. ನಡೆದು ದಕ್ಷಿಣವಾಗಿ ಕಾಲನ ಮಾಡಿಕೊಂಡು ಅಥವಾ ದಕ್ಷಿಣಾಭಿಮುಖವಾಗಿ ಸ್ಮಶಾನಕ್ಕೆ ಹೋಗಬೇಕು. ಅಲ್ಲಿ ಅಚಿತೆಗೆ ಸಂಸ್ಕಾರ ಕರ್ಮಗಳನ್ನು ಮಾಡಬೇಕು. ಸಂಸ್ಕಾರ ಕರ್ಮ ಮಾಡೋದು ನಾನು ಆಗಲೇ ಹೇಳಿದೆ. ಸಂಸ್ಕಾರ ಕರ್ಮ ಮಾಡೋದು ಅಂತ ಹೇಳುವಾಗ ಮಗನಾದವನು ಮಾಡಬೇಕು ಒಂದು ಸಾಮಾನ್ಯವಾಗಿ ಇಟ್ಕೊಳ್ಳು. ಮತ್ತು ನಾನು ಹೇಳಿದ್ದೇನೆ ಯಾರ್ಯಾರು ಈ ಕರ್ಮ ಮಾಡಲಿಕ್ಕೆ ಅಧಿಕಾರಸ್ಥರು ಅಂತ ಹೇಳಿದ್ದೇನಲ್ಲ, ನೆನಪುಂಟ? ಒಮ್ಮೆ ನೆನಪು ಮಾಡುವ. ಈಗ ಮಗ ಅಂತ ಹೇಳುವಾಗ ಪ್ರಥಮವಾಗಿ ಮಗನಿಗೆ ಅಧಿಕಾರ. ಅದು ಮಗ ಇಲ್ಲ ಅಂತ ಆದರೆ ಬಿಟ್ರೆ ಅಂತ ಹೇಳುವಾಗ ಹೇಳಿದ್ದೇನೆ, ಅಣ್ಣ ತಮ್ಮಂದಿರು, ತಂದೆ ಇದ್ದರೆ ತಂದೆಗೆ ಪ್ರಥಮಾಧಿಕಾರ, ಇಲ್ಲ ಅಂದರೆ ಅಣ್ಣ ತಮ್ಮಂದಿರ ಮಕ್ಕಳು, ಅವರು ಇಲ್ಲ ಅಂದರೆ ಕರ್ಮದ ಅಧಿಕಾರ ಹೊಂದಿದಂತಹ ಅಳಿಯ, ಕುಟುಂಬಸ್ಥರು, ಆಮೇಲೆ ಅಳಿಯ ಬರ್ತಾನೆ. ಅಳಿಯನೂ ಇಲ್ಲ ಅಂತಾದರೆ ಗೋತ್ರಜರು. ಆಮೇಲೆ ಇದೊಂದು ತಪ್ಪು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕರ್ಮಾಧಿಕಾರ ಇರೋನು ಯಾರ್ಯಾರ್ದೋ ಕರ್ಮವನ್ನು ನಮ್ಮ ಗೋತ್ರದವ್ರದ್ದು ಮಾಡಿದ್ರೆ ನಮಗೆ ಸಮಸ್ಯೆ ಬರ್ತದಂತೆ, ನಮ್ಮ ಕುಟುಂಬಕ್ಕೆ ಪ್ರೇತತ್ವ ದೋಷ ಬರ್ತದಂತೆ, ಹೀಗೆಲ್ಲ. ಹಾಗೇನಾದರೂ ಕಲ್ಪನೆ ಇದ್ದರೆ ಬಿಟ್ಟುಬಿಡಿ. ಹಾಗೆ ಸಂಸ್ಕಾರವನ್ನು ಮುಂದೆ ನಿಂತು ಮಾಡಿದರೆ ಆ ರೀತಿ ಸಂದರ್ಭದಲ್ಲಿ, ಎಲ್ಲ ಸಂದರ್ಭಕ್ಕಲ್ಲ, ಎಲ್ಲರೂ ಇದ್ದು ಹಾಗೆ ಮಾಡಿದರೆ ತಪ್ಪು. ಈಗ ಹೇಳುವಾಗ ಕೇಳುವಾಗ ಭಟ್ರೆ ಹೇಳಿದ್ದಾರೆ ಅಂತ ಎಲ್ಲವೂ ನೀವೇ ಸ್ವಂತ ನಿರ್ಧಾರದಲ್ಲಿ ಏನನ್ನೋ ಡಿಸಿಷನ್ ಮಾಡಲಿಕ್ಕಿಲ್ಲ. ಆ ಸಂದರ್ಭವನ್ನು ನೋಡಬೇಕು. ಅದು ಸರಿಯಾದಂತಹ ಲಕ್ಷಣಗಳಲ್ಲಿದ್ದಾಗ ಮಾಡಿದರೆ ನಿಜವಾಗ್ಲೂ ಇವನ ಕುಟುಂಬಕ್ಕೆ ಪ್ರೇತತ್ವ ದೋಷ ಇದ್ದರೆ ಕಳೀತದೆ. ಗೋತ್ರಜರು ಇಲ್ಲಲ್ಲ ಭಟ್ರೆ, ಆಗ ಬ್ರಾಹ್ಮಣನಿಂದ ಮಾಡಿಸಬೇಕು. ಹೆಣ್ಮಕ್ಳೇ ಮಾಡಲಿಕ್ಕೆ ಅಧಿಕಾರ ಉಂಟು. ಎಲ್ಲ ಕರ್ಮವನ್ನು ಪವಿತ್ರ ಕೊಟ್ಟು ಮಾಡಿಸಿ ಅವರು ಅದಕ್ಕೆ ವಿಧಾನ ಉಂಟು. ಆ ರೀತಿಯಾಗಿ ಮಾಡುವಂತಹದ್ದು. ಇಲ್ಲಿ ನಮ್ಮಲ್ಲೊಂದು ಕಲ್ಪನೆ ಇದೆ, ಕೇಳೋದುಂಟು, ಭಟ್ರೆ ಹೆಣ್ಣುಮಕ್ಕಳು ಸ್ಮಶಾನಕ್ಕೆ ಹೋಗಬಹುದಾ ಪ್ರಶ್ನೆ ಉಂಟಲ್ಲ. ತುಂಬ ಜನರಲ್ಲಿ ಅದೊಂದು ಅನುಮಾನ ಇದೆ. ಹೆಣ್ಣುಮಕ್ಕಳು ಸ್ಮಶಾನಕ್ಕೆ ಹೋಗಬಹುದಾ? ಮಕ್ಕಳು ಹೋಗಬಹುದಾ? ಬ್ರಹ್ಮಚಾರಿಗಳು ಹೋಗಬಹುದಾ? ತಂದೆ ತಾಯಿ ಇರೋರು ಹೋಗಬಹುದಾ? ಈಗ ಇನ್ನೂ ಮುಂದುವರೆದು ಮದುವೆ ಆಗಿದ್ರು ತಂದೆ ತಾಯಿ ಇದ್ರು ಹೋಗಬಹುದಾ? ಯಾಕೆ ಹೋಗಬಾರ್ದು ಅಂತ ಕಾರಣ ಕೇಳಬೇಕು. ಹಾಗೆ ಹೇಳಿದವರಲ್ಲಿ ಯಾಕೆ ಹೋಗಬಾರ್ದು? ಈಗ ಹೋಗಬೇಕು ಅನ್ನೋದಕ್ಕೆ ನಾನು ಆಧಾರ, ಅಥವಾ ಹೋಗಬಹುದು ಅನ್ನೋದಕ್ಕೆ ಆಧಾರ ಕೊಡಬೇಕು ಅಂತ ಆದಮೇಲೆ ಹೋಗಬಾರದು ಅನ್ನೋದಕ್ಕೂ ಆಧಾರ ಬೇಕಲ್ಲ ಅಲ್ವಾ?
ಯಾಕೆ ಹೋಗಬಾರದು? ಸ್ಪಷ್ಟ ಹೇಳುವುದು ಪುತ್ರ ಪೌತ್ರಾದಿಗಳು ಅಂತ ಹೇಳುವಾಗ ಮಕ್ಕಳು ಮೊಮ್ಮಕ್ಕಳು ಅನ್ನುವಾಗ ಹೆಣ್ಣುಮಕ್ಕಳು ಮಕ್ಕಳಲ್ವಾ ಆ ಜೀವಕ್ಕೆ? ಹೋಗಬಹುದು, ಖಂಡಿತ ಹೋಗಬಹುದು. ಯಾರು ಹೋಗಬಹುದು ಅಂತ ಕೇಳಿದ್ರೆ, ಸ್ಥಿರವಾದಂತಹ ಮನಸ್ಸನ್ನ ಹೊತ್ತಿಕೊಂಡು ಧೈರ್ಯವಾಗಿ, ಯಾರು ಇದು ಸಹಜ ಕ್ರಿಯೆ, ಮನುಷ್ಯನಿಗೆ ಹುಟ್ಟಿನ ನಂತರ ಸಾವು ಬರುವುದು ಸಹಜ ಅಂತ ಯಾರಿಗೆ ಸ್ಥಿರವಾದ ಮನಸ್ಸುಂಟು ಅವ್ರು ಖಂಡಿತ ಹೋಗಿ, ಏನೂ ಸಮಸ್ಯೆ ಆಗುವುದಿಲ್ಲ. ಯಾಕೆ ಗೊತ್ತುಂಟ ಬೇಡ ಅಂತ ರಿಸ್ಟ್ರಿಕ್ಟ್ ಮಾಡಿದ್ದು? ಕೆಲವೊಮ್ಮೆ ಈ ಮಕ್ಕಳು, ಹೆಣ್ಮಕ್ಕಳು ಹೀಗೆಲ್ಲ ಹೇಳುವಾಗ ಸ್ವಲ್ಪ ಎಮೋಷನಲಿ ವೀಕ್ ಇರ್ತಾರೆ. ಆ ದಹನ ಆಗುವಂತಹ ಕ್ರಿಯೆಯನ್ನು ನೋಡುವಾಗ, ಅಯ್ಯೋ ನನ್ನ ಅಪ್ಪನೋ ನನ್ನ ಅಮ್ಮನೋ ಆ ಬೆಂಕಿಯಲ್ಲಿ ಬಿದ್ದಿದ್ದಾರಲ್ಲ ಅಂತ ಎಮೋಷನಲಿ ಅವರು ಕುಗ್ಗುತ್ತಾರೆ, ಮಾನಸಿಕವಾಗಿ ಅಂಜುತ್ತಾರೆ. ಮತ್ತು ಆ ಶರೀರ ಹೀಗೆ ಒಡೀತದೆ ಬೆಂಕಿಯಲ್ಲಿ, ಆ ಚರ್ಮಗಳೆಲ್ಲ ಒಡೆಯುವುದನ್ನು ನೋಡಲಿಕ್ಕೆ ಆಗೋದಿಲ್ಲ. ಅಂದರೆ ಬೆಂಕಿಯಲ್ಲಿ ಅದು ಸುಡುವುದನ್ನು ನೋಡಲಿಕ್ಕೆ ಆಗೋದಿಲ್ಲ. ಆಗ ಅದು ಮನಸ್ಸಿನ ಮೇಲೆ ಪರಿಣಾಮಗೊಳ್ಳುತ್ತದೆ. ಬಾಲಕರಲ್ಲಿ ಸಣ್ಣ ವಯಸ್ಸಿನಲ್ಲೇ ವೈರಾಗ್ಯಗಳು ಬರುವ ಸಂಭವಗಳಿದೆ. ಹಾಗಾಗಿ ಬೇಡ ಅಂತಂದ್ರು. ಸ್ಥಿರವಾದಂತಹದ್ದಿದ್ರೆ ಯಾವ ಸಮಸ್ಯೆಯೂ ಇಲ್ಲ. ಯಾರಾದರೂ ಭಟ್ರು ಶಾಸ್ತ್ರದಲ್ಲಿ ಬರಬಾರ್ದು ಅಂತ ಹೇಳಿದೆ ಅಂತ ಹೇಳಿದ್ರೆ ತಪ್ಪಾಗ್ತದೆ ಅಂತದ್ದು. ಹಾಗಾಗಿ ಖಂಡಿತ ಹೋಗಬಹುದು, ಧರ್ಮಕಾಷ್ಟವನ್ನು ಖಂಡಿತವಾಗಿ ಹಾಕಬಹುದು. ಕೊನೆಗೆ ದಹನ ಕ್ರಿಯೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂದರೆ ವಾಪಸ್ ಬನ್ನಿ, ಏನೂ ತೊಂದರೆ ಇಲ್ಲ. ಸ್ಮಶಾನಕ್ಕೆ ಹೋಗಬಾರ್ದು ಅನ್ನುವಂತಹ ನಿಯಮ ಎಲ್ಲೂ ಇಲ್ಲ ಅಂತ. ಯಾರಿಗೆ ಬರಬೇಡಿ ಅಂದಿರ್ತಾರೆ, ಆ ಜೀವ ಹೋದ್ಮೇಲೆ ಅಲ್ಲೇ ಹೋಗಬೇಕಲ್ಲ, ಆ ದೇಹ ಅಲ್ಲೇ ಹೋಗಬೇಕಲ್ಲ, ಹಾಗಾಗಿ ತೊಂದರೆ ಇಲ್ಲ. ಹಾಗೆ ಸ್ಮಶಾನದಲ್ಲಿ ಒಂದಿಷ್ಟು ಕ್ರಿಯೆಗಳನ್ನು ಮಾಡಬೇಕು. ಅದು ನಮ್ಮಲ್ಲಿಗೆಲ್ಲ ಸಂಪ್ರದಾಯ ಇರುವಂತಹದ್ದು. ಘಟಸ್ಥಾಪನೆಯನ್ನು ಮಾಡುವುದು, ಅಗ್ನಿಯನ್ನು ನಾವು ಮನೆಯಿಂದಲೇ ಸಿದ್ಧ ಮಾಡಿ, ಗೃಹಸ್ಥಾಗ್ನಿ ಅಂತ ಹೇಳಿದ್ದೆ ನೆನ್ಪುಂಟಲ್ಲ, ಆ ಗೃಹಸ್ಥಾಗ್ನಿಯನ್ನು ಮನೆಯಿಂದಲೇ ತೆಗೆದುಕೊಂಡು ಹೋಗುವಂತಹದ್ದು. ಈಗ ಭಟ್ರೆ ಒಂದು ಪ್ರಶ್ನೆ ನನಗೆ ಬಂತದ್ದು, ನಾವೆಲ್ಲ ಅಗ್ನಿ ಆರಾಧನೆ ಮಾಡಲಿಲ್ಲಲ್ಲ, ಪ್ರತಿನಿತ್ಯವೂ ವೈಶ್ವದೇವೋ ಅಥವಾ ಅಗ್ನಿಹೋತ್ರವೋ ಮಾಡಲಿಲ್ಲ. ಮದುವೆಯಲ್ಲಿ ಹೋಮ ಮಾಡಿದ್ರು ಕೊಟ್ಟಿದ್ರು, ಈಗ ಎಲ್ಲಿದೆ ಗೊತ್ತಿಲ್ಲ ನಮಗೆ ಅಂತ. ಹೀಗಿದ್ರೆ ಏನು ಮಾಡಬೇಕು ಅಂತ, ಅದಕ್ಕೆ ಪೆನಾಲ್ಟಿ ಕಟ್ಟಿ ಮಾಡಿಸ್ತಾರೆ ಭಟ್ರು. ಪೆನಾಲ್ಟಿ ಕಟ್ಟೋದು ಅಂತ. ಈಗ ಹೀಗೆ ಹೋಗಬೇಕು, ಒನ್ ವೇಲ್ ಬಂದರೆ ದಂಡ ಕಟ್ಟಬೇಕಲ್ಲ ಅಲ್ವಾ, ಬಂದಾಗೋಯ್ತು, ದಂಡ ಕಟ್ಟಬೇಕು ಅಂತ. ಹಾಗೆ ನಾವು ಈ ಖರ್ಚಾಚರಣೆ, ಬ್ರಹ್ಮದಂಡ ಅಂತೆಲ್ಲ ಒಂದು ಶಬ್ದ ಬಳಸ್ತೇವೆ, ನೆನ್ಪುಂಟಾ? ಪ್ರತಿ ಕರ್ಮವನ್ನು ಮಾಡಬೇಕಾದ್ರೆ ಆ ರೀತಿ ಖರ್ಚಾಚರಣಾದಿ ಕರ್ಮಗಳನ್ನು ಮಾಡಿ ಅಲ್ಲಿ ಅಗ್ನಿಯನ್ನು ಸಿದ್ಧ ಮಾಡಿಕೊಂಡು ಮಗನಾದವನು ಹೋಮದ ರೀತಿಯಲ್ಲಿ ಆ ದಹನ ಕ್ರಿಯೆ ಮಾಡಬೇಕು. ಮುತ್ತು ರತ್ನಗಳನ್ನು ಅವನ ಬಾಯಲ್ಲಿ ಹಾಕುವುದು. ಈಗ ಸಾಮಾನ್ಯ ಕೇಳಿ ಮನೆಯಲ್ಲಿ ಗಂಡಸರಿ ದಹನ ಕ್ರಿಯೆಯಲ್ಲಿ ಹೇಗೆ ಮಾಡಿಸಿದ್ರು ಭಟ್ರು, ಈ ತುಪ್ಪ ಹಚ್ಚುವ ಪದ್ಧತಿ ಉಂಟು, ಗೊತ್ತುಂಟಾ? ತುಪ್ಪ ಮೊದಲಿಗೆ ಲೇಪನ ಮಾಡಿಸೋದಿಲ್ಲ, ಅಥವಾ ತುಂಬ ತುಪ್ಪವನ್ನು ಮೈ ಮೇಲೆ ಹಾಕಿಸೋದಿಲ್ಲ. ಹಣೆಗೆ, ನಾಭಿಗೆ, ಕಟಿಗೆ ಹೀಗೆಲ್ಲ ಆಜ್ಯ ತುಪ್ಪವನ್ನು ಹಚ್ಚುವಂತಹದ್ದು. ಇವೆಲ್ಲ ಏನು ಅಂತಂದರೆ ಅದಕ್ಕೆಲ್ಲ ಮಂತ್ರಗಳನ್ನೆಲ್ಲ ಬಳಸಿ, ಅದು ದೇಹವೇ ಅಗ್ನಿ, ಈ ದೇಹವೇ ಆಹುತಿಯಾಗಿ ಅಗ್ನಿದೇವನಿಗೆ ಕೊಡುವಂತಹದ್ದು. ಪೂರ್ಣ ಆಹುತಿ ಅಂದರೆ ಅದು ಅಂತ ಹೇಳ್ತದೆ ಶಾಸ್ತ್ರ, ಗೊತ್ತುಂಟಾ? ನಾವು ಎಲ್ಲ ಹೋಮ ಮಾಡಿದಾಗ ಮಹಾಪೂರ್ಣಾಹುತಿ ಅಂತೆಲ್ಲ ಹೆಸರು ಹೇಳ್ತೇವಲ್ಲ, ನಿಜವಾದ ಪೂರ್ಣಾಹುತಿ ಯಾವುದು ಗೊತ್ತುಂಟಾ? ಆ ಕ್ರಿಯೆ. ಆ ಕ್ರಿಯೆ ನಮ್ಮಲ್ಲೀಗ ದೇಹವನ್ನು ಒಂದಿಷ್ಟು ನಾಸ್ತಿಕರಾಡುವುದುಂಟು. ಸತ್ತ ಮೇಲೆ ದೇಹ ವೇಸ್ಟ್ ಅಲ್ವಾ, ಅದು ಯಾರು ಉಪಯೋಗಕ್ಕೆ ಬರಲಿಕ್ಕೆ ಕೊಡುವ ಅಂತ. ಅದು ವೇಸ್ಟಾ ಬೇಕಾ? ಯಾರು ನೋಡಿದವರು ಯಾರು ಅಲ್ವಾ? ವೇಸ್ಟ್ ಅಲ್ಲ ಅದು. ಆ ದೇಹ ಪ್ರಕ್ರಿಯೆ ಅನ್ನುವಂತಹದ್ದು ಏನುಂಟು, ಆ
ಶರೀರ ಏನಾಗ್ತದೆ. ಈಗ ಒಂದು ಕಲ್ಪನೆ ಮಾಡುವ, ಈಗ ವೇಸ್ಟ್ ಅನ್ನೋರ ಹತ್ರ ನನ್ನೊಂದು ಪ್ರಶ್ನೆ ಉಂಟು. ಈ ನಾಸ್ತಿಕರು ಹೇಳೋದುಂಟು, ಆಯ್ತಪ್ಪ ನೀನು ದೇಹವನ್ನು ದಾನ ಮಾಡಿದ್ದೀಯಾ, ಆ ದೇಹ ದಾನದಿಂದ ಎಲ್ಲೋ ಒಂದು ಕ್ರಿಯೆಗೆ ಹೋಗ್ತದೆ, ಅದಾದ ನಂತರ ಅದು ಪರೀಕ್ಷೆಗೆ ಒಳಪಡ್ತದೆ, ಯಾರಿಗೋ ಜ್ಞಾನ ಕೊಡ್ಲಿಕ್ಕೆ ಆ ದೇಹ ಉಪಯೋಗ ಆಯಿತು, ಇದೆಲ್ಲ ನೀವು ಪಾಸಿಟಿವ್ ಆಗಿ ಹೇಳಿದ್ರಲ್ಲ. ನಂತರ ಆ ದೇಹ ಏನಾಗ್ತದೆ? ಕೈ, ಕಾಲು, ಕಣ್ಣು, ಮೂಗು ಎಲ್ಲ ಕತ್ತರಿಸಿ ಎಲ್ಲಿಗೆ ಹೋಯ್ತು ಅಂತ? ಎಲ್ಲಿಗೆ ಹೋಯ್ತದು? ನರಿಗಳಿಗೆ, ಪಕ್ಷಿಗಳಿಗೆ ಹೀಗೆಲ್ಲ ಹಾಕಿದ್ರೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲಲ್ಲ ಅಲ್ವಾ? ಗರುಡ ಪುರಾಣ ಸ್ಪಷ್ಟ ಹೇಳ್ತದೆ ಹಾಗೆಲ್ಲ ಮಾಡಬಾರದು ಅಂತ. ಆ ದಹನ ಕ್ರಿಯೆಯನ್ನ ಮಾಡಿ ಮಗನಾದವನು ಯಜ್ಞದಂತೆ ಮಾಡಬೇಕು. ಆ ರೀತಿಯಾಗಿ ಆ ದಹನವನ್ನು ಮಾಡಬೇಕು ಅಂತ ಹೇಳಿದಂತಹ ಗರುಡ ಪುರಾಣ ತತ್ಕ್ಷಣದಲ್ಲಿ ಎಷ್ಟು ವಿಸ್ಮಯ ಅಂತಂದರೆ, ಕೃಷ್ಣ ಪರಮಾತ್ಮ ಕೆಲವೊಂದು ವಿಚಾರವನ್ನು ಅಲ್ಲೇ ನಿಮಗೆ ನಿರ್ಧಾರವನ್ನು ಕೊಡ್ತಾ ಹೋಗ್ತಾನೆ ಭಗವಂತ. ಯಾರು ಪ್ರೇತ ಆಗ್ತಾರೆ, ಈಗ ನಮ್ಮ ಗರುಡ ತಕ್ಷಣ ಕೇಳೋದು, ಭಗವಂತ ಹೀಗೆ ಅಗ್ನಿಗೆ ಕೊಟ್ಟ ಮೇಲೆ ಆ ಆತ್ಮ ನಿನ್ನಲ್ಲಿ ಬರಬೇಕಲ್ಲ, ಆಯ್ತಾ? ಒಂದು ವರ್ಷದ ಒಂದು ಉಂಟು, ಅದು ಪಾಪಿಗಳಾಗಲಿ ಪುಣ್ಯಜೀವಿಗಳಾಗಲಿ ಅವರು 1 ವರ್ಷಗಳ ಕಾಲದಲ್ಲಿ ಬಂದು ನಿನ್ನಲ್ಲಿ ಸೇರಬೇಕು, ನಿರ್ಧಾರ ಆಗಬೇಕು. ಆದರೆ ಯಾರಿಗೆ ಪ್ರೇತತ್ವ ಬರ್ತದೆ ಅಂತ, ಯಾರಿಗೆ ಪ್ರೇತತ್ವ ಬರ್ತದೆ ಗೊತ್ತಾ? ಮೊದಲು ಹೇಳುವುದು, ಯಾರು ಈ ದಹನ ಕ್ರಿಯೆಯನ್ನು ಮಾಡುವುದಿಲ್ಲ, ಯಾರು ಸರಿಯಾದ ಕ್ರಮದಲ್ಲಿ ದಹನ ಕ್ರಿಯೆಯನ್ನು ಮಾಡುವುದಿಲ್ಲ, ಅವರಿಗೆ ಪ್ರೇತತ್ವ ಬರ್ತದೆ. ಹಾಗಾಗಿ ಪ್ರಥಮವಾಗಿ ನಡೆಸುವಂತಹ ಕರ್ಮದಲ್ಲೇ ದಹನ ಕ್ರಿಯೆ ಬೇಕು. ಆಗ ಬ್ರಾಹ್ಮಣನಿಗೊಂದಿಷ್ಟು ನಿಬಂಧನೆಯನ್ನು ಹೇಳ್ತಾನೆ. ಆಗ ಶುರು ಮಾಡೋದು. ಒಂದು ವ್ಯಕ್ತಿ ಮರಣ ಆಯಿತು, ಮರಣ ಆದ ತಕ್ಷಣ ನಾವು ಮೊದಲು ಮಾಡೋ ಕೆಲಸ ಏನು? ನಾನು ಹಾಗೆ ಹೇಳಿದಾಗೆ ಎಲ್ಲಿ ಮಲಗಿಸ್ಬೇಕು ಎಲ್ಲ ಹೇಳಿ ಆಯಿತು. ನಂತರ ನಾವು ಪುರೋಹಿತರಿಗೆ ಹೇಳಿ ಕಳಿಸ್ತೇವೆ ಅಲ್ವಾ? ವೇದಜ್ಞನಾದಂಥವನು ನಮಗೆ ಯಾರು ಸರಿ ಕಾಣಿಸ್ತದೆ ಅಂತ ಪುರೋಹಿತ ಬಿಟ್ಟರೆ, ಈಗ ನೀವು ಹೇಗೆ ಹೇಳ್ತಿದ್ದೀರಿ, ಎಲ್ಲ ಪುರೋಹಿತರು ಈಗ ಹೇಳುವುದಿಲ್ಲಲ್ಲ. ಈಗ ನಮಗೆ ಸತ್ತಾಗ ಸಿಗಬೇಕಲ್ಲ, ಅಷ್ಟು ಜ್ಞಾನ ಇರುವಂಥ ಪುರೋಹಿತರು ಮಹಾವಿಷ್ಣು ಹೇಳೋದು, ಆ ವ್ಯಕ್ತಿಯ ದಹನ ಕ್ರಿಯೆ ಮತ್ತುಳಿದ ಸಂಸ್ಕಾರಗಳಿಗೆ ಯಾರು ಪುರೋಹಿತನಾಗಿ ಬರಬೇಕು ಅಂತ ಕೇಳಿದ್ರೆ ಆ ನಿರ್ಧಾರ ನನ್ನದು, ಆ ನಿರ್ಧಾರ ನನ್ನದು. ಅವನನ್ನು ಮಹಾವಿಷ್ಣುವಾಗಿ ಕಾಣಬೇಕಂತ. ಹಾಗಾಗಿ ಮಕ್ಕಳಿಗೆ ಪುರೋಹಿತರು ನಾವು ಎಣಿಸಿದವ್ರು ಸಿಕ್ಕಲಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಳ್ಬೇಡಿ. ಹೋದ ತಂದೆಯ ಅಥವಾ ತಾಯಿಯ ಕರ್ಮದನುಸಾರ ಮಹಾವಿಷ್ಣು ಆ ಪುರೋಹಿತನಾಗಿ ಬರ್ತಾನೆ. ಹಾಗಾಗಿ ಆ ಪುರೋಹಿತನ ಬಂದಂತಹವನ್ನ ಮಹಾವಿಷ್ಣು ಅಂತೆ ನೋಡ್ಬೇಕು. ಎಲ್ಲ ಕ್ರಿಯೆಯನ್ನು ಮಾಡಿಸೋದು ಮಹಾವಿಷ್ಣು ಅಂತಾನೆ ಹೇಳ್ತಾರೆ. ಹಾಗೆ ಬಂದಂತಹ ಪುರೋಹಿತರು ಸರಿಯಾಗಿ ಮಾಡಿಸ್ಬೇಕು, ಇಲ್ಲಾಂದ್ರೆ ಅವರಿಗೂ ಪಾಪಗಳೆಲ್ಲ ಉಂಟು ಆಯ್ತಾ. ಆ ಕ್ರಿಯೆ ತಪ್ಪಾದರೆ ಅವನಿಗೆ ಪ್ರೇತತ್ವ ಉಂಟು. ಕ್ರಿಯೆ ತಪ್ಪಾಗುವುದು ಯಾಕೆ ಭಟ್ರೆ? ಕಾರಣ ಬೇಕಲ್ಲ. ಪಾಪ ನಿಮಗೇನು ಗೊತ್ತಿಲ್ಲ ಆಯ್ತಾ. ನೀವು ಹೇಳುವ ಪ್ರಕಾರ ಮಹಾವಿಷ್ಣುವೇ ಪುರೋಹಿತನಾಗಿ ಬರ್ತಾನೆ, ತಪ್ಪಾದ್ರೆ ಪ್ರೇತತ್ವ ದೋಷ. ಅದಕ್ಕೆ ಯಾಕೆ ಅಂತ ಕೇಳಿದ್ರೆ, ಅದಕ್ಕೆ ಮತ್ತೆ ಆ ಪಾಪ ಯೋನಿಯ ಜನನ ಅಂತ ಹೇಳ್ತದೆ. ಪಾಪದ ಫಲ ಅಂತ, ಪಾಪದ ಫಲ ಅದು. ಆ ವ್ಯಕ್ತಿಯ ಪಾಪದ ಫಲದಿಂದಾಗಿ ಅವನಿಗೆ ಸರಿಯಾದ ಕರ್ಮ ನೀಡುವುದಿಲ್ಲ. ಹಾಗಾಗಿ ಪ್ರಯತ್ನಪೂರ್ವಕವಾದರೂ ಕೂಡ ಅವರ ಸಂತಾನದವರು ಈ ದಹನ ಕ್ರಿಯೆ ಮಾಡೋ ಪ್ರಯತ್ನ. ಬಟ್ರೆ ನಮ್ಮಲ್ಲಿ ದಹನ ಮಾಡುವಂತಹ ಸಂಪ್ರದಾಯ ಇಲ್ಲ ಅಲ್ವಾ? ಬಹಳಷ್ಟು ಜನರಲ್ಲಿ ವಾಸ್ತವಿಕವಾಗಿ ಒಂದು ಕಾಲದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ ಭೇದ ಇಲ್ಲ. ಅದರಲ್ಲಿ ದಹನ ಕ್ರಿಯೆಯನ್ನೇ ಹೇಳೋದು.
ಈ ಮಧ್ಯಕಾಲದಲ್ಲಿ ಯಾಕೆ ಬೇರೆ ಬೇರೆದಾದಂತಹ ಸಂಪ್ರದಾಯಗಳು ಬಂತು ಅಂತ ಕೇಳಿದ್ರೆ, ಕೆಲವೊಮ್ಮೆ ಮೂಢಕಲ್ಪನೆ ಅಂತ ಹೇಳಬೇಕು ಅಥವಾ ಅತಿಯಾದ ಬುದ್ಧಿವಂತಿಕೆ ಅಂತ ಹೇಳಬೇಕೋ ಗೊತ್ತಿಲ್ಲ. ಪಂಚಭೂತಗಳಲ್ಲಿ ಶರೀರ ಲೀನವಾಗಬೇಕು ಅಲ್ವಾ? ನನ್ನ ಪ್ರಶ್ನೆ, ಪಂಚಭೂತಗಳಲ್ಲಿ ಶರೀರ ಲೀನವಾಗಬೇಕು ಅಂತಾದರೆ ಆ ಅಗ್ನಿಯಿಂದ ದಹನವಾದ ಶರೀರವನ್ನು ನಾವು ಪಂಚಭೂತಗಳಲ್ಲಿ ಲೀನ ಮಾಡ್ತೇವೆ ಅಲ್ವಾ? ಅಸ್ಥಿಗಳನ್ನು ನದಿಗೆ ಹಾಕುವುದು ಅಂದರೆ ಕ್ಷೇತ್ರಗಳಲ್ಲಿ ಹಾಕುವುದು ಅಂತ ಒಂದು ಸಂಪ್ರದಾಯ ಉಂಟು. ಬೂದಿಯನ್ನು ನೀರಲ್ಲಿ ಹಾಕೋದು ಮಾಡಿಸ್ತಾರೋ ಇಲ್ಲೋ ಗೊತ್ತಿಲ್ಲ ನಿಮ್ಮ ಪುರೋಹಿತರುಗಳು. ಸ್ವಲ್ಪ ಮಣ್ಣಿನಲ್ಲಿ ಆ ಬೂದಿಯನ್ನು ಹಾಕೋದು, ಆಯಿತಾ, ಗಾಳಿಯಲ್ಲಿ ಹೀಗೆ ಚಿಮ್ಮಿ ಬಿಡುವುದು, ಇವೆಲ್ಲ ಒಂದು ಸಂಪ್ರದಾಯಗಳು ನಮ್ಮಲ್ಲಿ ನಡ್ಕೊಂಡು ಬಂದಿದೆ. ಈ ಪಂಚಭೂತದ ಶರೀರವನ್ನು ಪಂಚಭೂತಗಳಲ್ಲಿ ಲೀನ ಮಾಡುವುದು ಅನ್ನುವಂತಹ ಕ್ರಮ, ಅದರಲ್ಲಿ ಈಗ ಮಣ್ಣಿನಲ್ಲಿ ಹುಗಿಯೋದ್ರಿಂದಾಗಿ ಪಂಚಭೂತಗಳಲ್ಲಿ ಲೀನವಾಗ್ತದೆ ಭಟ್ರೆ ಅಂತ ಕೇಳಿದ್ರೆ ಖಂಡಿತ ಲೀನವಾಗ್ತದೆ. ಸಮಯ ಹೆಚ್ಚು ಬೇಕು, ಸಮಯ ಹೆಚ್ಚು ಬೇಕು. ಹಾಗಾಗಿ ತಪ್ಪ ಅಂದರೆ ತಪ್ಪಲ್ಲ, ಅದು ಸರಿಯಾದ ಸಂಪ್ರದಾಯವೇ. ನಮ್ಮಲ್ಲಿ ಮಣ್ಣಿನಲ್ಲಿ ಹೋಗಿದ್ದಾರೆ, ಸಂಪ್ರದಾಯ ತಪ್ಪಲ್ಲ, ಸರಿಯೇ. ಈಗ ಈ ದಹನ ಕ್ರಿಯೆ, ಈ ಶ್ರಾದ್ದ ಪ್ರಯೋಗ, ಧರ್ಮದೀಪಿಕೆಗಳನ್ನೆಲ್ಲ ನೋಡುವಾಗ ಈ ಹುಟ್ಟಿದ ತಕ್ಷಣ ಮಗು ಸಾಯ್ತದಲ್ಲ, ಹುಟ್ಟಿದ ತಕ್ಷಣ ಅಂದರೆ ಸತ್ತು ಹುಟ್ಟೋದು ಅಂತ ಹೇಳ್ತಾರಲ್ಲ, ಆ ರೀತಿ ಹುಟ್ಟಿದ್ರೆ ನಮ್ಮಲ್ಲೂ ಕೂಡ ಅಗ್ನಿಗೆ ಹಾಕುವ ಸಂಪ್ರದಾಯ ಹೇಳಲಿಲ್ಲ, ಮಣ್ಣಿನಲ್ಲಿ ಹುಗಿಬೇಕು ಅಂತ ಹೇಳಿದ್ದಾರೆ. ಮಣ್ಣಿನಲ್ಲೇ ಹುಗಿಬೇಕು ಅಂತ ತುಂಬ ಹೇಳ್ತಾನೆ ಇರಲಿ. ಆದರೆ ಸಂಪ್ರದಾಯ ತಪ್ಪಲ್ಲ, ಪಂಚಭೂತ. ಆದರೆ ಹಾಗೆ ಮಾಡಿದರೂ ಕೂಡ, ಮಣ್ಣಿನಲ್ಲಿ ಹುಗಿದರೂ ಕೂಡ ದಹನ ಕ್ರಿಯೆ ಮಾಡಲಿಲ್ಲ ಭಟ್ರೆ ನಾವು ಮಣ್ಣಿನಲ್ಲಿ ಹುಗಿದ್ವಿ ಅಂತಂದ್ರೂ ಕೂಡ ಅದಕ್ಕನುಸಾರವಾದಂತಹ ಕರ್ಮಗಳನ್ನು ಆ ಕ್ಷಣದಲ್ಲೇ ಹೇಳಿದ್ದಾನೆ. ನಾನಾಗಲೇ ಹೇಳಿದೆ, ಉತ್ತಾನಗ್ನಿ ಅಂತ 3 ಅಗ್ನಿಗಳನ್ನಿಟ್ಟು ಹಾಗೆ ಮಣ್ಣಿನಲ್ಲಿ ಹೋಗೋದಂಥದ್ರ ಮೇಲೆ ಅಗ್ನಿಯನ್ನು ಸ್ಪರ್ಶ ಮಾಡಿ ಎಲ್ಲ ಮಾಡಲಿಕ್ಕಿದೆ. ಎಷ್ಟು ಜನ ಮಾಡ್ತಾರೆ ಈಗ? ಮಾಡಿಸುವಂತಹವರಿಗೆ ಗೊತ್ತಿಲ್ಲ. ಈ ಕ್ರಿಯೆ ಮಾಡಿಸುವಂತಹ ಯಾರು ಮಾಡಿಸ್ತಾರಲ್ಲ ಸಂಪ್ರದಾಯವನ್ನು, ಅವರಿಗೆ ಗೊತ್ತಿಲ್ಲ. ನಾವು ಮಣ್ಣಿನಲ್ಲಿ ಹೋದಾಗ ಕೂಡ ಮಣ್ಣಿನ ಮೇಲ್ಗಡೆ ಅಗ್ನಿಗಳನ್ನು ಇಟ್ಟು, ಹಿಂದೆ ಎಷ್ಟು ಜನಕ್ಕೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಈ ಮಣ್ಣಿನಲ್ಲಿ ಈ ದೇಹವನ್ನ ಇಟ್ಟ ನಂತರದಲ್ಲಿ, ಶವವನ್ನ ಇಟ್ಟ ನಂತರದಲ್ಲಿ ಮಣ್ಣು ಮುಚ್ಚುತ್ತಾರಲ್ಲ, ಆ ಮಣ್ಣು ಮುಚ್ಚಿದ ನಂತರ ಮಡಕೆಯಲ್ಲಿ ಕೆಂಡವನ್ನು ಹಾಕಿ 3 ಮಡಕೆಯಲ್ಲಿ ಹಾಕಿ ಆ ಮಣ್ಣಿನ ಮೇಲೆ ಇಡುವ ಸಂಪ್ರದಾಯ ಇತ್ತು. ಎಷ್ಟು ಜನ ಮಾಡಿಸ್ತಾರೆ ಈಗ? ಈಗ ಹೋಗಿ ಕೇಳಿ ಅವರಿಗೆ ಗೊತ್ತಿಲ್ಲ ಅಂತ, ಹೀಗೆ ಉಂಟು ಅಂತ. ಹಾಗಾಗಿ ಆ ರೀತಿ ಮಾಡಿದಂತಹ ಕರ್ಮದಲ್ಲಿ ಪ್ರೇತತ್ವ ಯಾಕೆ ಬರ್ತದೆ? ಹಾಗಾದ್ರೆ ಮೊದಲನೇದು, ದಹನ ಕ್ರಿಯೆ ಆಗಲಿಲ್ಲ, ಕರ್ಮ ಸರಿ ಮಾಡಲಿಲ್ಲ, ತತ್ಕ್ಷಣದಲ್ಲೇ ಅವನಿಗೆ ಪ್ರೇತತ್ವ ಬರ್ತದೆ. ಆಗಿಂದಾಗ ಇನ್ನು ಕೆಲವೊಮ್ಮೆ ಕ್ರಿಯೆಗಳೆಲ್ಲ ಸರಿ ಮಾಡಿದ್ದಾರೆ, ಪುರೋಹಿತರು ಸರಿ ಮಾಡಿಸಿದ್ದಾರೆ, ಅವರು ವಾರ್ಷಿಕ 1 ವರ್ಷದಲ್ಲಿ ನಾವು ಏನು ಹೇಳ್ತೇವೆ, ಯಮಧರ್ಮರಾಜನಲ್ಲಿ ಹೋಗ್ತಾನೆ, ಅವರ ಕರ್ಮಗಳಿಗೆ ಅನುಸಾರವಾಗಿ ನರಕ ಯಾತನೆಯನ್ನು ಅನುಭವಿಸ್ತಾನೆ. ಆ ನರಕ ಯಾತನೆಯನ್ನು ಅನುಭವಿಸಿ ಮತ್ತೆ ಭೂಮಿಗೆ ತಳ್ಳುತ್ತಾನೆ, ಪ್ರೇತತ್ವವನ್ನು ಕೊಡ್ತಾನೆ. ಮಹಾಪಾತಕಗಳಿಗೆ ಪ್ರೇತತ್ವ ಒಂದು ಶಿಕ್ಷೆ. ಸರಿ, ಪ್ರೇತತ್ವ ಬಂದಾಯ್ತು. ಈ ಪ್ರೇತತ್ವದಿಂದ 2 ರೀತಿಯ ಪ್ರೇತತ್ವ ಹೇಳಿದೆ ನಾನು. ಮೊದಲನೆಯದು, ಆಗಿಂದಾಗ ಕರ್ಮದ ಅನುಸಾರವಾಗಿ ಪ್ರೇತತ್ವ ಬಂತು, ಆಯ್ತಾ. ಅಥವಾ ಕರ್ಮ ಸರಿಯಾಗಿರ್ತದೆ, ಆದರೆ ಅವರು ಪಾಪದ ಅನುಸಾರವಾಗಿ ಮತ್ತೆ ಪ್ರೇತವಾಗಿ 1 ವರ್ಷಗಳ ನಂತರವೋ ಅಥವಾ ನರಕಯಾತನೆ ನಂತರ ಮತ್ತೆ ಪ್ರೇತತ್ವದಲ್ಲಿ ಬರ್ತಾರೆ. ಒಂದು ಮಾತುಂಟು, ಸತ್ಯಯುಗ, ದ್ವಾಪರ ಮತ್ತು ತ್ರೇತೆಯಲ್ಲಿ ಪ್ರೇತತ್ವ ದೋಷ ಇಲ್ಲ, ಪ್ರೇತ ದೋಷಗಳಿಲ್ಲ. ಯಾಕೆಂದ್ರೆ ಪ್ರೇತ ಶರೀರ ಅಥವಾ ಯಾತನಾ ಶರೀರ ಆ ಒಂದು ಆತ್ಮಕ್ಕೆ ಇರಲಿಲ್ಲ.
ನೇರ ಇಲ್ಲಿ ಪಾಪ ಮಾಡಿದ್ರೆ ಅಲ್ಲಿ ಶಿಕ್ಷೆಯಿಂದ ಮತ್ತೆ ಯೋನಿಗೆ ನೇರವಾಗಿ ಮನ್ವಂತರಗಳ ಕಾಲದಲ್ಲಿ ಶಿಕ್ಷೆ. ಆದರೆ ಕಲಿಯುಗದಲ್ಲಿ ಮಾತ್ರ ಪ್ರೇತತ್ವ ದೋಷಗಳಿಗೆ ಉಂಟು. ಈ ಕಲ್ಪನೆಯನ್ನು ಮಹಾಭಾರತದಲ್ಲೂ ನಾವು ಕಾಣಬಹುದು. ಯಾಕೆಂತಂದರೆ ಪ್ರೇತತ್ವ ದೋಷಗಳು ಬರುವಾಗ ಮಹಾಪಾಪಗಳಲ್ಲಿ ಏನೇನು ಅಂತ ಹೇಳ್ತಾನೆ ಅಂತ ಕೇಳಿದ್ರೆ, ಜೂಜಾಡಿದ್ರೆ ಜೂಜು ಆಡ್ತಾರಲ್ಲ, ಆಡಿದ್ರೆ ಅವನಿಗೆ ಪ್ರೇತತ್ವ ದೋಷ ಇದೆ ಅಂತ ಹೇಳುತ್ತೆ. ಧರ್ಮರಾಯನಿಗೆ ಪ್ರೇತ ದೋಷ ಇತ್ತ? ಧರ್ಮರಾಜ ಜೂಜಾಡಿದ್ನಲ್ಲ, ಅವನಷ್ಟು ಕಳ್ಕೊಂಡೋದು ಯಾರೂ ಇಲ್ಲ ಜೂಜಿನಲ್ಲಿ ಅಂತ. ಒಡ್ಡುವಾದ ಮಾಡ್ಲಿಕ್ಕೆ ಹೋದ್ರೆ ಹೆಂಡ್ತಿರೋ ಕಳ್ಕಂಡ ಅಂತ. ಹಾಗಾದ್ರೆ ಅವನಿಗೆಲ್ಲೋ ಪ್ರೇತತ್ವ ದೋಷ ಇತ್ತಲ್ಲ, ಅವನ ಕುಟುಂಬದವ್ರು ಯಾರೋ ಏನೋ ಆಗಿ ಹೋದಂಥವ್ರು ಪ್ರೇತ ದೋಷಗಳು ಉಂಟು ಅಂತ. ಆ ರೀತಿ ಪ್ರೇತತ್ವ ದೋಷ ಇತ್ತು ಅವನಿಗೆ ಅಂತ ಕೇಳಿದ್ರೆ ಇದಕ್ಕೆ ಮಹಾಭಾರತ ಉತ್ತರ ಕೊಡ್ತಾ ಇದೆ. ಯಾಕೆಂದ್ರೆ ಮೊದಲೇ ಹೇಳಿದ್ದೇನೆ, ಆ ಯುಗದಲ್ಲಿ ದ್ವಾಪರ ತ್ರೇತ ಸತ್ಯಗಳಲ್ಲಿ ಪ್ರೇತದ ಅಥವಾ ಪ್ರೇತತ್ವ ದೋಷ ಕಲ್ಪನೆ ಇಲ್ಲ ಅಂತ. ಕಲೋ ಪ್ರವೇಶಿತ ಅಂತ ಈ ಧರ್ಮರಾಜನಿಗೆ ಕಲಿ ಪ್ರವೇಶ ಮಾಡ್ತಾನಂತೆ. ಎಲ್ಲಿ ಕಲಿ ಬರ್ತಾನೆ ಅಲ್ಲಿ ಪ್ರೇತ ಬರ್ತದೆ ಅಂತ. ಹಾಗಾಗಿ ಅವನು ಜೂಜಾಡದ್ದು ಅಂತ. ಈ ಒಂದು ಪ್ರೇತಗಳು ಏನು ಮಾಡಬೇಕು ಅಂತ ನೀವು ಟಿ ವಿಲಿ ನೋಡೋ ಹಾಗೆ ಪ್ರೇತಗಳೆಲ್ಲ ಆಕ್ಟಿವ್ ಆಗೋದಿಲ್ಲ. ನಮಗೆ ಕೆಲವೊಮ್ಮೆ ಹಾಸ್ಯಾಸ್ಪದ ಅನಿಸ್ತದೆ, ಭೂತ ಬಿಡಿಸೋದು, ಪ್ರೇತ ಬಿಡಿಸೋದು, ಪಿಶಾಚ ಬಿಡಿಸೋದು, ಹಾಗೆಲ್ಲ ಆಡೋದಿಲ್ಲ. ಅದಕ್ಕೆ ಅಷ್ಟು ಶಕ್ತಿಯೆಲ್ಲ ಇಲ್ಲ. ಅದು ಈ ಸಣ್ಣ ಮಕ್ಕಳು ಅಮ್ಮ ಊಟ ಕೊಡು ಊಟ ಕೊಡು ಊಟ ಕೊಡು ಅಂತ ಹೇಳಿ ಹಠ ಮಾಡ್ತಾವಲ್ಲ, ನೋಡಿದಿಲ್ಲ? ಮಕ್ಕಳು ಕಿರಿಕಿರಿ ಮಾಡ್ತವೆ. ಒಂದು 5 ನಿಮಿಷ ತಡ ಆಗ್ಲಿಕ್ಕಿಲ್ಲ, ಅರ್ಚುದು ಕಿರ್ಚುದು, ಏನು ಬೇಕು ಅಂತ ಗೊತ್ತಿಲ್ಲ ಅವಕ್ಕೆ, ಹೊಟ್ಟೆ ಹಸ್ತಿದಂಗೆ ಅದು ಹೀಗೆ ಕಿರ್ಚುದು ಉಂಟಲ್ಲ, ಅದೇ ಥರದಲ್ಲಿ ಪ್ರೇತಗಳು ತೊಂದರೆ ಕೊಡೋದು ಅಷ್ಟೇ. ನಾನು ನಿಮಗೆ ಈ ಪ್ರೇತ ದೋಷದಲ್ಲಿ ತುಂಬ ವಿವರಣೆ ಹೇಳಿದ್ದಾನೆ. ಪ್ರೇತ ದೋಷಗಳಿದ್ರೆ ಏನೇನಾಗ್ತದೆ, ಅಥವಾ ಈ ಪ್ರೇತತ್ವ ದೋಷವಾದ ಹೇಗೆ ಲಕ್ಷಣಗಳಲ್ಲಿ ನಾವು ಕಂಡುಹಿಡಿಬೋದು ಅಂತ. ಅದರಲ್ಲಿ ಮೊದಲನೇದಾಗಿ ಹೇಳುವಂತಹದ್ದು ನಿಮಗೆ ಬುದ್ಧಿನಾಶವಾಗ್ತದೆ ಅಂತ. ಸಿಂಪಲ್ ಆಗಿ ಒಂದು 5 ಟರ್ಮ್ಗಳಲ್ಲಿ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ. ತುಂಬ 2 ಅಧ್ಯಾಯದ ಕಥೆಯನ್ನು ಒಂದು 5 ವಿಚಾರಗಳಲ್ಲಿ ಅರ್ಥ ಮಾಡಿ. ಬುದ್ಧಿನಾಶ ಅಂದರೆ ಹೀಗೆ ಆಲಸ್ಯಾಗೋದು, ಜೂಜುಗಳು, ಚಟಗಳು, ವ್ಯಸನಗಳಿಗೆ ಈಡಾಗೋದು, ಈ ಥರದ್ದನ್ನೆಲ್ಲ ಮಾಡ್ತಾನೆ. ಪ್ರೇತತ್ವ ದೋಷ ಇದೆ ಅಂತ ಅರ್ಥ ಅಲ್ಲಿ. ಎರಡನೆಯದು ಪ್ರೀತಿನಾಶ ಮಾಡ್ತಾನೆ. ಪ್ರೀತಿನಾಶ ಅಂದರೆ ನಾವು ಕೆಲವೊಮ್ಮೆ ಹೇಳೋದೊಂದು, ಎಂಥ ಒಟ್ಟು ಕುಟುಂಬ ಮಾರೆ, ಅಣ್ಣ ತಮ್ಮಂದ್ರಲ್ಲ ಎಷ್ಟು ಪ್ರೀತಿಲಿದ್ದವ್ರು, ಯಾರ ದೃಷ್ಟಿ ಬಿತ್ತೋ ಏನು, ಒಂದೇ ಸಲ ಜಗಳ ಆಡಿ ಮನೆ ಬಿಟ್ಟರು. ಅಪ್ಪ ಮಗ ಎಷ್ಟು ಸುಂದರವಾಗಿದ್ರು, ಬೇರೆ ಆದ್ರಲ್ಲ. ಅಥವಾ ಅಪ್ಪನ ಮಾತು ಮಗ ಕೇಳುವುದಿಲ್ಲ, ಮಗನ ಮಾತು ಅಪ್ಪ ಕೇಳುವುದಿಲ್ಲ. ಬುದ್ಧಿನಾಶ ಆಯ್ತಲ್ಲ, ಏನಾಯಿತು ಅಂತ ಹೇಳ್ತೇವಲ್ಲ, ಪ್ರೇತತ್ವ ದೋಷ ಇದ್ರೆ ಹಾಗಾಗ್ತದೆ ಅಂತ. ಮೂರನೇದು ಮನಸ್ಸು ಹಾಳಾಗ್ತದೆ. ಮನಸ್ಸು ಹಾಳಾಗೋದು ಅಂದರೆ ಕೆಲವೊಮ್ಮೆ ತುಂಬ ವಿದ್ಯಾವಂತನಿದ್ದಾನೆ, ಬುದ್ಧಿವಂತನಿದ್ದಾನೆ, ಆಸಕ್ತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ, ಲೋಕದಲ್ಲಿ ಹೆಸರುಗಳನ್ನು ತಗೊಳ್ತಾನೆ, ಎಲ್ಲ ಮಾಡ್ತಾನೆ. ಒಂದು ಕ್ಷಣ ಅವನು ಹೇಗಾಗ್ತಾನೆ ಅಂತ ಕೇಳಿದ್ರೆ ಏನೂ ಬೇಡ ಅಂತ ಕೂತು ಬಿಡೋದು ಮನೆಯಲ್ಲಿ ಮೌನವಾಗಿ, ಏನೂ ಮಾಡದೆ. ಒಟ್ಟು ಭೂಮಿಗೆ ಭಾರ, ಕೂಳಿಗೆ ದಂಡ ಅನ್ನೋ ಥರ ಆಗಿಬಿಡೋದು. ಪ್ರೇತತ್ವ ದೋಷ ಉಂಟು ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. 4ನೇದು ರತಿಯನ್ನು ನಿಲ್ಲಿಸುವುದು. ರತಿ ನಿಲ್ಲಿಸುವುದು ಅಂತಂದರೆ ಲೋಕಮಾನ್ಯನಾಗಿ ಪ್ರೀತಿಯಿಂದ. ಈಗ ಒಂದು ಬಾಂಧವ್ಯಕ್ಕೆಲ್ಲದಕ್ಕೂ ಕೂಡ ನಮಗೆ ಶಕ್ತಿಗಳು ಬೇಕು. ಈಗ ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ ಅಂತಂದರೆ, ಇಲ್ಲಿರುವುದು ಇಲ್ಲಿ ಬರಬೇಕು ಅಂತಂದರೆ, ಅಂದರೆ ಜ್ಞಾನ ಇದ್ದರೆ ಸಾಕಾಗಲಿಲ್ಲ, ಆ ಜ್ಞಾನ ಹೊರಗೆ ಹಾಕಲಿಕ್ಕೆ ಬರಬೇಕಲ್ಲ, ಅದಕ್ಕೆ ಶಕ್ತಿ ಬೇಕು. ಯಾವ ಶಕ್ತಿ? ವಾಕ್ಶಕ್ತಿ ಬೇಕು. ಹಾಗೆ ಕಲಿತಿರುವ ವಿದ್ಯೆಯನ್ನು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಅಂದರೆ ಬರೀ ವಾಕ್ಶಕ್ತಿ ಇದ್ದರೆ ಸಾಕ? ಅದರೊಟ್ಟಿಗೆ ಬುದ್ಧಿವಂತಿಕೆ ಬೇಕು. ಹೀಗೆಲ್ಲ ನಾವೊಂದು ಆಸಕ್ತ ಕ್ರಿಯೆಗಳು ಅಂತ ಹೇಳ್ತೇವಲ್ಲ, ಈ ಕ್ರಿಯೆಗಳೆಲ್ಲ ನಿಂತು ಹೋಗ್ತವೆ. ಗಂಡ ಹೆಂಡತಿ ಸುಮ್ಮನೆ ಜಗಳ ಆಡೋದು, ಕಾರಣವೇ ಇಲ್ಲ ಅಂತ. ಹೀಗೆ ಆಗ್ತಾ ಇದ್ದರೆ ಮನೆಯಲ್ಲಿ, ಕುಟುಂಬದಲ್ಲಿ, ಅಲ್ಲಿ ಪ್ರೇತತ್ವ ದೋಷ ಉಂಟು ಅಂತ.
ಆಮೇಲೆ ಏನಾಗ್ತದೆ, ಸಂಪತ್ತು ನಾಶವಾಗ್ತದೆ. ಸಂಪತ್ತು ಅಂತ ಹೇಳುವಾಗ ಬರೀ ದುಡ್ಡು ಅನ್ನೋದು ಅಷ್ಟೇ ಸಂಪತ್ತಲ್ಲ ಲೋಕದಲ್ಲಿ. ಆದರೆ ಆಸ್ತಿ, ಬೆಳೆ, ಚೆನ್ನಾಗಿ ಬೆಳೆ ಬರ್ತದೆ, ಕಣ್ಣಿಗೆ ಕಾಣಿಸ್ತದೆ. ಆ ಬೆಳೆ ಕೈಗೆ ತಲುಪಿ ಬೆಳೆ ಬರಬೇಕಲ್ಲ, ಅದಾಗೋದಿಲ್ಲ. ಸಂಪತ್ತುಗಳು ನಾಶ ಆಗೋದು, ಪ್ರಾಕೃತಿಕವಾಗಿ ಅವನು ಎಲ್ಲವನ್ನ ಕಳೆದುಕೊಳ್ತಾ ಬರೋದು. ಹೀಗಿದ್ರೂ ಪ್ರೇತತ್ವ ದೋಷ ಇದೆ ಅಂತ. ಇದು ಈಗ ಭಟ್ರು ಹೇಳಿಬಿಟ್ರು, ಸಂತಾನ ಆಗದೆ ಇರೋದು, ಕುಟುಂಬದಲ್ಲಿ ಸಮಸ್ಯೆಗಳು ಪ್ರೇತತ್ವ ದೋಷದಲ್ಲಿ ಉಂಟದು. ಈಗ ಒಂದು ಮನೆಯಲ್ಲಿ ಸಂತಾನ ಇಲ್ಲ, ಒಂದು ದೊಡ್ಡ ಕುಟುಂಬ ಅಂತ ಹೇಳುವಾಗ ಈಗ ಸಾಮಾನ್ಯವಾಗಿ ಹೇಳುವುದುಂಟು, ಭಟ್ರೆ ಅಣ್ಣ ಚೆನ್ನಾಗಿದ್ದಾನೆ, ನನಗೆ ಸಮಸ್ಯೆ ಅಂತ. ಅವನಿಗೇನು ಸಮಸ್ಯೆ ಅಂತ ಇವನಿಗೇನು ಗೊತ್ತುಂಟು? ಯಾಕೆಂದ್ರೆ ತುಂಬ ಲಕ್ಷಣಗಳನ್ನು ಹೇಳಿದ್ದಾನೆ ಪ್ರೇತತ್ವ ದೋಷದಲ್ಲಿ. ತುಂಬ ಜನರಿಗೆ ಸಂತಾನ ಇಲ್ಲದೆ ಇರೋದು, ಅಥವಾ ಗಂಡು ಸಂತಾನ ಆಗದೆ ಇರುವುದು, ಅಥವಾ ಹುಟ್ಟಿದ ಮಕ್ಕಳು ಸಾಯುವುದು, ಋತುಮತಿಯ ಸಮಸ್ಯೆಗಳಾಗುವಂತಹದ್ದು, ಆಯ್ತಾ, ಸಂಪತ್ತು ನಾಶ ಆಗಿ, ಹೀಗೆಲ್ಲ ತುಂಬ ಹೇಳಿದ್ದಾನೆ. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಸಮಸ್ಯೆಗಳನ್ನು ತೋರಿಸ್ಬೋದು. ಈಗ ದೊಡ್ಡ ಕುಟುಂಬ ಅಂತ ಹೇಳಿ ಯಾರೋ ಒಬ್ಬ ಸುಖವಾಗಿರ್ಬೋದು, ಆದರೆ ಅವನ ಮನಸ್ಸಿನಲ್ಲಿ ಏನು ನಡೀತಾ ಉಂಟು ಯಾರಿಗೆ ಗೊತ್ತುಂಟು? ಎಲ್ಲ ಸುಖ ಉಂಟು, ಅನುಭವಿಸುವ ಮನಸ್ಸು ಬೇಕಲ್ಲ. ಇದು ಸಾಮಾನ್ಯ. ಒಂದು ಕುಟುಂಬ ಅಂತ ಹೇಳುವಾಗ ಒಂದು ದೊಡ್ಡ ವೃಕ್ಷ, ಆಲದ ಮರ, ಆಯ್ತಾ. ಈ ಪ್ರೇತತ್ವ ದೋಷ ಹೇಗೆ ಅಂದರೆ ಒಂದು ರೋಗ ಇದ್ದ ಹಾಗೆ. ಒಂದು ಮರಕ್ಕೆ ರೋಗ ಹೇಗೆ ಬರ್ತದೆ? ಬೇರಿನಿಂದ ಬರುವುದು ಅಲ್ವಾ? ಬೇರಿನಿಂದ ಬರುವುದು, ಇಡೀ ಮರಕ್ಕೆ ಒಂದೇ ಸಲ ರೋಗ ಹರಡ್ತದ? ಹರಡೋದಿಲ್ಲ. ಮೊದಲು ಒಂದು ಎಲೆಯ ಮೇಲೆ ಪ್ರಭಾವ ಕೊಡುವುದು, ಅದಾದ ಮೇಲೆ ಆ ಟೊಂಗೆಗೆ ಪ್ರಭಾವ ಕೊಡುವುದು, ಆ ಟೊಂಗೆ ಸತ್ತ ನಂತರ ಪಕ್ಕದ ಟೊಂಗೆಗೆ ಹಾರುವುದು. ಹೀಗೆ ಒಂದೊಂದೇ ಟೊಂಗೆಗಳಾಗಿ ನಂತರ ಮೂಲ ಮರವನ್ನು ನಾಶ ಮಾಡುವುದು. ಆ ಟೊಂಗೆಯನ್ನು ನೋಡಿ ಪಕ್ಕದ ಟೊಂಗೆ ಹೇಳಲಿಕ್ಕೆ ಬರುವುದಿಲ್ಲ ಅಲ್ಲ, ನೋಡು ನಾನು ಸುಖವಾಗಿದ್ದೀನಿ ನೀನು ಹಾಳಾದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಥವಾ ಈ ಟೊಂಗೆ ಆ ಟೊಂಗೆಯನ್ನು ನೋಡಿ ಅದು ಸುಖವಾಗುಂಟು ನನಗೆ ಯಾಕೆ ಕಷ್ಟ ಅಂತಲೂ ಹೇಳಲಿಕ್ಕೆ ಬರುವುದಿಲ್ಲ, ನಿನ್ನ ನಂತರ ಅಲ್ಲೇ ಹೋಗುದು ಅಂತ. ಒಂದು ಕುಟುಂಬ ವೃಕ್ಷ ಇದು ಸರ್ವೇ ಸಾಮಾನ್ಯ ಎಲ್ಲರಲ್ಲೂ ಬರುವ ಪ್ರಶ್ನೆ. ಹೀಗೆ ಕುಟುಂಬದ ಪ್ರೇತಗಳು ಅಂತ ಹೇಳುವುದು ಹೀಗೆ. ಇನ್ನು ಕೆಲವೊಮ್ಮೆ ನಾನು ಹೇಳಿದಾಗೆ ಪಾಪಕರ್ಮಗಳಿಂದ ಹೋಗಿ ಅಲ್ಲಿ ನರಕದಲ್ಲಿ ಯಾತನೆಯನ್ನು ಅನುಭವಿಸಿ ಅದು ಸಾಲದೇನೆ ಮತ್ತೆ ಪ್ರೇತತ್ವವನ್ನು ಭಗವಂತ ಕೊಡ್ತಾನೆ ಅಥವಾ ಯಮಧರ್ಮ ಕೊಡ್ತಾನೆ ಅಂತ. ಅದು ಎಲ್ಲಿ ಬೇಕಾದ್ರೂ ಪ್ರವೇಶ ಮಾಡ್ಬೋದು, ಎಲ್ಲಿ ಅವಕಾಶ ಸಿಗ್ತದೋ ಅಲ್ಲಿ ಪ್ರವೇಶ ಮಾಡ್ತದೆ ಅಂತ. ಆ ರೀತಿಯ ಪ್ರೇತಗಳಿದ್ರೆ ಮನೆಯಲ್ಲಿ ಅಥವಾ ಆ ಕುಟುಂಬಕ್ಕೆ ಬಂದರೆ ಈಗ ನಾವು ಕೇಳೋದುಂಟು, ನಮ್ಮ ಮನೆಗೆ ಯಾಕೆ, ನಮಗೆ ಸಂಬಂಧದ ಇಲ್ಲದೆ ಪ್ರೇತಗಳೆಲ್ಲ ನಮ್ಮ ಮನೆಗೆ ಯಾಕೆ ಬರ್ತದೆ ಅಂತ. ಅದಕ್ಕೆಲ್ಲ ಅವಕಾಶ ಸಿಗ್ತದೆ. ಎಲ್ಲಿ ಅವಕಾಶ ಸಿಗ್ತದೆ ಗೊತ್ತುಂಟಾ? ಯಾರು ನಾಸ್ತಿಕನಾಗಿ ಇರ್ತಾನೆ, ಯಾರ ಮನೆಯಲ್ಲಿ ರುದ್ರ ಆರಾಧನೆಯನ್ನು ಮಾಡುವುದಿಲ್ಲ. ಈಗ ಹೇಳಿ, ಇಡೀ ವೈಷ್ಣವ ಪುರಾಣದಲ್ಲಿ ಎಲ್ಲಿ ಶಿವನ ಬಗ್ಗೆ ತಪ್ಪು ಮಾತಾಡಿದ್ದಾರೆ? ಯಾರು ಯತಿ ನಿಂದನೆ ಮಾಡ್ತಾನೆ, ಯಾರು ದೇವರುಗಳಲ್ಲಿ ಭೇದವನ್ನು ಎಣಿಸ್ತಾನೆ, ಯಾರ ಮನೆಯಲ್ಲಿ ರುದ್ರ ಆರಾಧನೆ ಆಗುವುದಿಲ್ಲ, ಆಯ್ತಾ, ರುದ್ರನಲ್ಲಿ ಅಡಕವಾದ ನರಸಿಂಹ ಆರಾಧನೆ ಮಾಡುವುದಿಲ್ಲ, ಅದನ್ನು ಬೇಕಾದ್ರೂ ಮಾಡಿ, ಒಟ್ಟು ಆರಾಧನೆಗಳನ್ನು ನಡಿವೆ, ಮಾಡುವುದಿಲ್ಲ, ನಾಸ್ತಿಕನಾಗ್ತಾನೆ, ವೇದಗಳನ್ನು ನಿಂದನೆ ಮಾಡ್ತಾನೆ. ಪುರಾಣಗಳು ಈಗ ಎಲ್ಲ ಕೇಳುವುದು ಸರಿ, ನಿಮ್ಮ ಪುರಾಣಗಳಲ್ಲೆಲ್ಲ ಹೇಳಿದ್ದೆಲ್ಲ ಸತ್ಯವಾ ಅಂತ ಹೇಳುವಾಗ, ಈಗ ನಾನು ಒಂದಿಷ್ಟು ರಿಸರ್ಚ್ ಮಾಡಿ ಹೇಳ್ತಿರೋದಕ್ಕೆ ನಿಮಗೆ ಅನಿಸ್ತಾ ಇರ್ಬೋದು. ಭಟ್ರು ಹೇಳುವಾಗ ಅಯ್ಯೋ ಇದು ಇಷ್ಟು ಅದ್ಭುತವಾಗುಂಟು, ನಾವು ಎಂತೆಂಥದೋ ಅಂದ್ಕೊಂಡಿದ್ವಿ ಅಂತ. ಮತ್ತು ಹೊರಗೆ ಹೋಗುವಾಗ ಮರ್ತೋಗ್ತದೆ, ನನಗೆ ಗೊತ್ತುಂಟು. ಹಾಗಾಗಿ ಹೇಳ್ತಾ ಇದ್ರೆ ಮಾತ್ರ ತಲೆ ಹೋಗುದಲ್ವ, ನಮಗೆ ಸ್ವಂತ ಅಭ್ಯಾಸ ಇದ್ರೆ ಮಾತ್ರ ಅದು. ಆದರೆ ಕೆಲವೊಬ್ರು ಹೇಳೋದುಂಟು, ಎಲ್ಲ ಹೇಳಿದ ಸುಳ್ಳು ಪುರಾಣಗಳಲ್ಲಿ, ನಮ್ಮನ್ನು ಹೆದರಿಸ್ಲಿಕ್ಕೆ ಹೇಳದ್ದು. ಹೆದರಿಸ್ಲಿಕ್ಕೆ ಯಾವ ಪುರಾಣವೂ ಇಲ್ಲ, ನಮಗೆ ದಾರಿ ತೋರಿಸ್ಲಿಕ್ಕೆ ಮಾತ್ರ ಇರುವಂಥದ್ದು, ಆಯ್ತಾ. ಈಗ ಗೂಗಲ್ ಮ್ಯಾಪ್ನಲ್ಲಿ ಒಂದು ರಸ್ತೆ ತೋರಿಸುವಾಗ ಕೆಲವೊಂದು ಕಡೆ ರೆಡ್ ಮಾರ್ಕ್ ತೋರಿಸ್ತದೆ. ರೆಡ್ ಡೇಂಜರ್ ಅಲರ್ಟ್ ಅಲ್ವಾ, ಹೆದರುವುದಾ? ಅಲ್ಲ, ಅಲ್ಲಿ ಟ್ರಾಫಿಕ್ ಉಂಟು, ಪಕ್ಕದ ರಸ್ತೆಯಲ್ಲಿ ಹೋಗುವಂತ ಸೂಚನೆ ಕೊಡೋದು. ಹಾಗೆ ನಿಮಗೆ ಪುರಾಣಗಳಲ್ಲಿ ಎಲ್ಲಾದರೂ ಒಂದು ಕಡೆ ವಾರ್ನಿಂಗ್ ಕೊಟ್ಟಿದ್ದಾನೆ ಅಂತಂದ್ರೆ ಅರ್ಥ ಏನು ಅಂದ್ರೆ, ಹಾಗೆ ಹೋದ್ರೆ ನಿನ್ನ ಜೀವನ ನಿಲ್ತದೆ, ಸ್ಥಗಿತವಾಗ್ತದೆ, ಅದಕ್ಕೆ ಹೀಗೆ ಹೋಗಪ್ಪ ಅಂತ. ಹಾಗಾಗಿ ಯಾರು ಆ ನಿಂದನೆಗಳನ್ನು ಮಾಡ್ತಾನೋ
ಆ ಮನೆಗಳಲ್ಲಿ ಅವಕಾಶ ಸಿಗ್ತದಂತೆ ಪ್ರೇತ. ಮತ್ತು ಅಷ್ಟೇ ಅಲ್ಲ, ಪ್ರೇತಗಳು ಪ್ರವೇಶವಾದರೆ, ಪ್ರೇತತ್ವ ದೋಷಗಳಿದ್ದರೆ ಅವು ಇದನ್ನು ಆರಾಧನೆ ಮಾಡಲಿಕ್ಕೂ ಕೊಡುವುದಿಲ್ಲ. ಯಾಕೆಂದ್ರೆ ಅವಕ್ಕೆ ಅವಕಾಶ, ನೀವು ಆರಾಧನೆ ಶುರು ಮಾಡಿದ್ರೆ ಅವಕ್ಕೆ ಅವಕಾಶವೇ ಇಲ್ವಲ್ಲ ಅಲ್ಲಿರ್ಲಿಕ್ಕೆ, ಅವಲ್ಲಿ ನಿಲ್ಲಿಕ್ಕಾಗೋದಿಲ್ಲ ಅಂತ. ಈಗ ಹೇಳಿ, ಕೆಲವೊಮ್ಮೆ ನಾವು ಮನೆಗಳಲ್ಲಿ ಸ್ತೋತ್ರಗಳನ್ನು ಮಾಡಿ, ಜಪ ತಪಗಳನ್ನು ಮಾಡಿ, ಆರಾಧನೆ ಮಾಡಿ ಅಂತೆಲ್ಲ ಹೇಳೋದು ಯಾತಕ್ಕೆ ಅಂತ. ಅದೇ ಸ್ತ್ರೀ ಧರ್ಮ ಹೇಳುವಾಗ ನಾನು ಅಗ್ನಿ ಆರಾಧನೆ ಇವೆಲ್ಲ ಹೇಳಿದೆ ಅಲ್ವಾ, ಯಾಕೆ ಮಾಡಬೇಕು? ಇದು ಒಂದು ಕಾರಣ. ಆ ಮನೆಯಲ್ಲಿ ಆ ಹೆಣ್ಣು ಸದಾ ಆಧ್ಯಾತ್ಮಿಕವಾದಂತಹ ಚಿಂತನೆಯನ್ನು ಮಾಡ್ತಾ ಇದ್ದರೆ, ಆ ಧರ್ಮದಲ್ಲಿ ನಡೆದ್ರೆ ಅದಕ್ಕೆ ಅವಕಾಶವೂ ಇಲ್ವಲ್ಲ ಮನೆ ಒಳಗೆ ಬರಲಿಕ್ಕೆ. ಮನೆ ಒಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಅನ್ಯ ಪ್ರೇತಗಳು ಬಂದರೆ ಏನಾಗ್ತದೆ? ಮತ್ತೆ ಅದೇ ಕಲ್ಪನೆ ಹೋಗಬೇಡಿ. ಪ್ರೇತ 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 ಅನ್ನುವಾಗ ಆ ಶಬ್ದವನ್ನು ತುಂಬ ವಿಚಿತ್ರವಾಗಿ ಕಲ್ಪನೆ ಮಾಡಿ ಕೊಟ್ಬಿಟ್ಟಿದ್ದಾರೆ ಒಂದಿಷ್ಟು ಜನ. ಯಾಕೆಂತಂದರೆ ನನಗೆ ಅನುಭವ ಉಂಟು, ನಾನು ಹೇಳ್ತಾ ಇದ್ದೇನೆ ನೇರವಾಗಿ. ನಾನು ಇಷ್ಟು ಗರುಡ ಪುರಾಣ ಹೇಳ್ತಾ ಇದ್ದೇನಲ್ಲ, ಆಯಿತಾ, ಈ ಲೈವ್ನಲ್ಲಿ ನೋಡೋರು ರೆಕಾರ್ಡ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಅಪ್ಡೇಟ್ ಮಾಡ್ತಾರಲ್ಲ, ಇಷ್ಟಾದರೂ ಕೂಡ ಕೆಲವೊಮ್ಮೆ ಕೆಲವು ಜನ ಹೇಳುವುದುಂಟು, ನನಗೆ ಕಮೆಂಟ್ನಲ್ಲಿ ಬಂದಿದೆ. ಯಾಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರು ನೋಡಿ, ಮನೇಲಿ ಕೇಳ್ಬೋದ ಬಿಟ್ರೆ ಅದೇ ನಾನು ಅಷ್ಟೆಲ್ಲ ಹೇಳಿದ್ದೆ ವೇಸ್ಟು ಅಂತ ಕೇಳ್ಬೋದ ಬಿಟ್ರೆ ಅಂತ. ಹಾಗಾಗಿ ಈ ಕೆಲವೊಮ್ಮೆ ನಾವು ಅದನ್ನು ಅರ್ಥೈಸಿಕೊಂಡು ನಾವಾಗೇ ಅದರ ಬಗ್ಗೆ ಸಂಶೋಧನೆ ಮಾಡಲಿಲ್ಲ ಅಂದರೆ ಯಾರು ಎಷ್ಟು ಹೇಳಿದ್ರು ತಿಳಿಯುವುದಿಲ್ಲ. ಪ್ರೇತಗಳು ಹಾಗೆ ಮಾಡೋದು, ಬಿಡುವುದಿಲ್ಲ ಅದು. ಹಾಗಾಗಿ ಈ ಪ್ರೇತತ್ವ, ಪ್ರೇತ ಕಲ್ಪನೆ ಅನ್ನೋದು, ಅದಕ್ಕೆ ಮತ್ತೆ ಗರುಡ ಕೇಳುವುದು, ಆಗಿಂದಾಗ ಕೇಳ್ತಾನೆ ತಕ್ಷಣ ಗರುಡ. ಹಾಗಾದರೆ ಭಗವಂತ ಈ ಪ್ರೇತ ದೋಷ ಬರೋದು ಹೀಗೆ, ಪ್ರೇತತ್ವ ಬರೋದು ಹೀಗೆ, ಅನ್ಯ ಪ್ರೇತಗಳು ಅಂತ ಒಂದು ಹೆಸರು, ಯಾವುದೋ ನಮ್ಮ ಕುಟುಂಬದಲ್ಲದ ಪ್ರೇತ ಯಾವುದೋ ನಮಗೆ ಪ್ರವೇಶ ಮಾಡಿದಾಗ ಅದಕ್ಕೆ ಮೋಕ್ಷ ಕೊಡುವುದು ಹೇಗೆ? ಮೋಕ್ಷ ಅಂದರೆ ನಮ್ಮ ಮುಕ್ತಿ, ಅದರಿಂದ ಪ್ರೇತತ್ವದಿಂದ ನಮಗೆ ಹೇಗೆ ಮುಕ್ತಿ ಅಂತ, ಅಥವಾ ನಮಗೆ ಅದರ ಗೊತ್ತಾಗೋದು ಹೇಗೆ ಅಂತ. ಈಗ ನಾನು ಹೇಳಿದೆ ಸಂತಾನ ಆಗಲಿಲ್ಲ ಅಂತ, ನೀವು ಹೋಗಿ ಆಮೇಲೆ ನಾಳೆ ಯಾರಿಗಾರು ಮಕ್ಕಳಾಗಿಲ್ಲ ಅಂತಂದರೆ ನಿಮಗೆ ಪ್ರೇತ ದೋಷ ಉಂಟು, ಮೊದಲು ಹೋಗಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಹೋಗಬೇಡಿ. ಅದೇ ಯಾಕೆಂತಂದರೆ ಈಗ ಸಂತಾನ ಆಗಲಿಲ್ಲ ಅಂದರೆ ಅದಕ್ಕೆ ಬಹಳ ಕಾರಣಗಳನ್ನು ಹೇಳಿದ್ದಾನೆ. ಅದರಲ್ಲಿ ಪ್ರೇತತ್ವ ದೋಷವೂ ಒಂದು. ಪ್ರೇತತ್ವ ದೋಷವೇ ಎಲ್ಲ ಅಲ್ಲ, ಆ ಕಾರಣಗಳಲ್ಲಿ ಪ್ರೇತತ್ವ ದೋಷವೂ ಕೂಡ ಒಂದಾಗಿರ್ತದೆ. ಬಿಟ್ಟರೆ ಇದರಲ್ಲಿ ಓದುವಾಗ ಶಿಶು ಹತ್ಯೆ ಮಾಡಿದರೆ ಅವನಿಗೆ ಸಂತಾನ ಆಗುವುದಿಲ್ಲ. ಇನ್ನೊಂದು ಹೇಳ, ಎಷ್ಟು ಚಂದ ಹೇಳ್ತೇನೆ ಗೊತ್ತಾ, ಈ ಮಕ್ಕಳಿಗೆ ಕೆಲವೊಬ್ಬರು ಈ ತಮಾಷೆಗೆ ತರಲೆ ಮಾಡೋದುಂಟು. ಅವು ಏನೋ ತಿಂತಾ ಇರ್ತಾರೆ, ಕಿತ್ಕೊಳ್ಳೋದು, ಅವಕ್ಕೆ ಆಟ ಆಡಿಸೋದು, ಅಳಿಸೋದು, ಅದನ್ನು ನೋಡಿ ಖುಷಿ ಪಡೋದು, ಮತ್ತೆ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅದು ನೋವು ಪಟ್ಕೊಳ್ತದಲ್ಲ, ಎಳೆಯ ಶಿಶು ನೋವು ಪಡ್ತದಲ್ಲ, ಹಾಗೆ ಮಾಡಿದರೆ ಮನೇಲಿ ಗಂಡು ಸಂತಾನ ಆಗೋದಿಲ್ಲ ಅಂತ. ಅಲ್ಲ, ಇಲ್ಲಿ ಅಯ್ಯೋ ಭಟ್ರೆ ನಾವು ತಮಾಷೆಗೆ ಮಾಡಿದ್ದಲ್ಲ ಅಂತ ನಾನು ಆಗಲೇ ಹೇಳಿದ್ದೇನೆ. ಲೋಕದ ನಿಯಮ ಏನು ಗೊತ್ತಾ? ನಿಮ್ಮ ಸಂತೋಷಕ್ಕಾಗಿ ಇನ್ನೊಬ್ಬರಿಗೆ ನೋವು ಮಾಡಿದ್ರೆ ನೀವು ಮಹಾಪಾತಗಳಿಗೆ ಒಳಗಾಗ್ತೀರಿ ಅಂತ. ನಾವು ಆ ಮಗುವನ್ನು ಭಗವಂತನ ಸ್ವರೂಪ ಅಂತ ಹೇಳುವಾಗ ಆ ಮಗುವಿಗೆ ನೋವು ಮಾಡಬಾರ್ದು ಅಂತ ತಮಾಷೆ ಮಾಡಲಿಕ್ಕೆ ಒಂದು ಲಿಮಿಟ್ ಬೇಕು ಅದಕ್ಕೆ. ಹಾಗೆ ಅದಕ್ಕೆ ಹೇಳೋದು. ಈಗ ಆಗಲಿಲ್ಲ ಅಂತ ಹೇಳಿ ಭಟ್ರು ಹೇಳಿದ್ದಾರೆ, ನಿಮ್ಮ ಮನೇಲಿ ಸಂತಾನ ಸಮಸ್ಯೆ ಉಂಟು, ಅಣ್ಣ ತಮ್ಮ ಬೇರೆ ಆಗಿದ್ದೀರಿ, ಆ ಪ್ರೇತತ್ವ ಖಂಡಿತ ಇದೆ ನಿಮ್ಮ ಮನೇಲಿ ಅಂತ. ಆಮೇಲೆ ಈ ಅನ್ಯ ಪ್ರೇತಗಳಿದ್ರೆ ಗಂಡ ಹೆಂಡತಿಲಿ ತುಂಬ ವಿರಸ ಬರ್ತದೆ ಅಂತ ಹೇಳ್ತದೆ. ಕಾರಣವೇ ಇಲ್ಲದೆ ಹೆಂಡತಿ ಸಿಟ್ಟು ಮಾಡ್ತಾಳೆ ಅಂತ. ಕಾರಣವೇ ಇರೋದಿಲ್ಲ, ಸುಮ್ಮನೆ ಸಿಟ್ಟು ಮಾಡೋದು, ಜಗಳ ಮಾಡೋದು. ಹಾಗೆ ಯಾರ್ದಾರು ಮನೇಲಿ ಜಗಳ ಆಡ್ತಾ ಇದ್ರೆ ಅವಳಿಗೆ ಭೂತ ಹೊಕ್ಕಿದೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಅದಕ್ಕೆ ವಿಮರ್ಶೆ ಸರಿಯಾಗಿ ಮಾಡಬೇಕು. ಅದಕ್ಕೆ ಸರಿಯಾದ ಜ್ಯೋತಿಷ್ಯರು ಅವರು ಇರ್ತಾರೆ, ಅವರಲ್ಲೇ ನೀವು ವಿಮರ್ಶೆಯನ್ನು ಮಾಡಿಸಿಕೊಂಡು ನಿರ್ಧಾರ ಮಾಡಬೇಕು. ಯಾಕೆ ಅಂತಂದರೆ ಈಗ ಮಾರ್ಕಂಡೇಯ ಪುರಾಣದಲ್ಲಿ ಹೇಳುವಾಗ ಈ ಸಂತಾನದ ಸಮಸ್ಯೆಗಳಿಗೆ ಇದಕ್ಕೆಲ್ಲ ಗ್ರಹರ ಬಲಗಳನ್ನು ಹೇಳ್ತಾನೆ, ಆಯಿತಾ. ಕೆಲವೊಮ್ಮೆ ಈ ನಮ್ಮ ಕರ್ಮಗಳಲ್ಲಿ
ವಿಚಿತ್ರವಾದ ಚಿಂತನೆಗಳನ್ನು ಹೇಳ್ತಾನೆ. ಹಾಗಾಗಿ ಈಗ ಹೇಳಿದ ಆಗ್ತದೆ ಅಂತ ಎಲ್ಲ ಕಾರಣಗಳಲ್ಲಿ ಪ್ರೇತತ್ವ ದೋಷವು ಒಂದು ಅಂತ. ಈ ಪ್ರೇತ ಮೋಕ್ಷಕ್ಕಾಗಿ ತೊಂದರೆ ಅಷ್ಟೇ ಕೊಡುವುದಲ್ಲ, ಸೂಚನೆಯನ್ನೂ ಕೊಡ್ತದೆ. ಯಾವ ಪ್ರೇತಗಳು ನಮಗೆ ಸೂಚನೆ ಕೊಡ್ತದೆ ಗೊತ್ತುಂಟಾ? ಪುಣ್ಯ ಜೀವಿಗಳಾಗಿದ್ದು, ಒಂದಿಷ್ಟಾದರೂ ಪುಣ್ಯ ಮಾಡಿರ್ತದಲ್ಲ, ಆ ಜೀವವಾಗಿದ್ದು, ಯಾರು ದಹನ ಸಂಸ್ಕಾರಾದಿಗಳು ಸರಿಯಾಗಿ ನಡೆದಿರ್ತದೆ, ಆದರೂ ಮುಕ್ತಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಮುಂದಿನ ಕರ್ಮವನ್ನ ಯೋನಿಯಲ್ಲಿ ಬಂದು ಮುಂದುವರಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಂತ ಪುಣ್ಯ ಜೀವಿಗಳು ಕೆಲವೊಮ್ಮೆ ನಮಗೆ ಸೂಚನೆಯನ್ನ ಕೊಡ್ತಾರೆ. ಹೇಗೆ ಕೊಡ್ತಾರೆ? ಪ್ರಶ್ನೆ. ಕೆಲವೊಮ್ಮೆ ಕನಸಿನಲ್ಲಿ ಬಂದು ನಮಗೆ ಅದಕ್ಕೆ ಮಾತು ಬರುವುದಿಲ್ಲಲ್ಲ, ಎಲ್ಲ ಜೀವಿಗಳು ಅದಕ್ಕೆ ಮತ್ತೆ ಕ್ಯಾಟಗರಿ ಉಂಟು ಅಲ್ಲಿಂದ. ಆ ಪುಣ್ಯ ಜೀವಿಗಳಲ್ಲಿ ಮಾತು ಬರದೇ ಇರೋದು, ಕಣ್ಣು ಕಾಣದೇ ಇರೋದು, ಕೆಲವೊಂದಕ್ಕೆ ಮಾತು ಬರುವುದು, ಹೀಗೆಲ್ಲ ಉಂಟು. ಅದು ಸೂಚನೆ ಕೊಡೋದು ಮನಗದಾಗ. ಸೂಚನೆಗಳು ಅದರಲ್ಲಿ ಬಂದು ನೀವು ಬಂದು ಅನ್ನ ಕೊಡುವಂತ ಯಾರಾದರೂ ಕೇಳುದು, ಕನಸಿನಲ್ಲಿ ಅನ್ನ ಕೊಡುವಂತ ಕೇಳಿದ್ರೆ ತಕ್ಷಣ ಜ್ಯೋತಿಷ್ಯರಲ್ಲಿ ವಿಮರ್ಶೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅಥವಾ ಈ ಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ಆ ತೀರ್ಥಕ್ಷೇತ್ರಗಳಲ್ಲಿ ಭಿಕ್ಷೆಯನ್ನ ಬೇಡ್ತಾ ಇರುವಂತಹ ವ್ಯಕ್ತಿ ಕಂಡ ಹಾಗೆ ಆದರೆ, ಕಾಶಿ ನಾವು ಹೋಗ್ತೇವಲ್ಲ, ಆ ಥರದ ಕ್ಷೇತ್ರಗಳಲ್ಲಿ ಯಾರೋ ಒಬ್ಬರು ನಿಮ್ಮ ಕನಸಿನಲ್ಲಿ ಬಂದು ಭಿಕ್ಷೆ ಕೇಳಿದ ಹಾಗೆ ಕಾಣಿಸೋದು, ಜ್ಯೋತಿಷ್ಯರಲ್ಲಿ ಹೋಗಿ ಪ್ರೇತತ್ವ ದೋಷ ಉಂಟು ಅಂತ, ಅದಕ್ಕೆ ಮೋಕ್ಷ ಕೇಳ್ತಾ ಇದೆ ಅದು ಅಂತ. ಆಯ್ತಾ? ನೀವು ತಿಂತ ಇರುವ ಅನ್ನವನ್ನ ಇನ್ಯಾರೋ ಬಂದು ಕಿತ್ತುಕೊಂಡು ತಿನ್ನೋದು, ಪ್ರೇತತ್ವ ದೋಷ ಉಂಟು ಸೂಚನೆ ಅಂತ. ನೀರು ಕುಡಿತಾ ಇರ್ತೀರಿ, ಬಂದು ನನಗೆ ನೀರು ಕೊಡು, ಬಾಯಾರಿಕೆ ಆಗ್ತಿದೆ, ಕೊಡು 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 ಅಂತ ಕೇಳೋದು, ಪ್ರೇತತ್ವ ದೋಷದ ಸಂಕೇತ. ಇನ್ನು ಕೆಲವು ಪುಣ್ಯಜೀವಿಗಳಿರ್ತದೆ, ಅದು ಬಂದು ಬರೀ ಪ್ರೇತತ್ವ ದೋಷ ಇದೆ ಅಂತಲ್ಲ, ಪರಿಹಾರ ಏನು ಮಾಡಬೇಕು ಅಂತಲೂ ಹೇಳ್ತದೆ. ಪರಿಹಾರ ಹೇಗೆ ಮಾಡಬೇಕು ಅಂತಲೂ ಹೇಳ್ತದೆ. ಇದನ್ನು ನಾನು ನೋಡಿದ್ದೇನೆ. ತುಂಬ ದೂರ ಹೋಗೋದು ಬೇಡ, ಅದಕ್ಕೊಂದು ದೃಷ್ಟಾಂತ ಉಂಟು. ಯಾರಿಗೆ ಆ ರೀತಿ ಸೂಚನೆಗಳು ಕೊಡ್ತದೆ ಗೊತ್ತಾ? ಆ ಪ್ರೇತತ್ವಗಳು ಕಾಯ್ತದಂತೆ, ನನ್ನ ಕುಟುಂಬದಲ್ಲೊಬ್ಬ ದೈವ ಭಕ್ತ ಅಥವಾ ವಿಷ್ಣು ಭಕ್ತ, ಶಿವಭಕ್ತ ಅಂತ ಅನ್ಕೊಳ್ಳಿ, ಹೇಗೆ ಬೇಕಾದ್ರೆ. ಯಾಕೆಂತಂದ್ರೆ ನಾನು ಆಗ್ಲಿಂದ ಹೇಳ್ತೇನೆ, ನಾನು ಭಗವಂತ ವಿಷ್ಣು ಅಂತೆಲ್ಲ ಹೇಳುವಾಗ ಶಿವನನ್ನು ಬಿಟ್ಟು ಅಂತಲ್ಲ. ಯಾಕೆಂದ್ರೆ ಇದು ಹೇಳ್ತಲ್ಲ, ರುದ್ರಾರಾಧನೆ ಮನೇಲಿ ನಡೀತಾ ಇದ್ರೆ ಪ್ರೇತತ್ವ ಬರುವುದಿಲ್ಲ ಅಂತ. ಹಾಗಾಗಿ ಇವರು ಭಗವಂತನ ಒಂದು ಅಂಶದಿಂದ ಅಥವಾ ಭಕ್ತ ಆ ಕುಟುಂಬದಲ್ಲಿ ಜನನವಾದರೆ ಪಿತೃಗಳು ತೊಡೆ ತಟ್ಟಿ ನಗತಾರಂತೆ. ನಮಗೆ ಮೋಕ್ಷ ಕೊಡುವಂತಹ ಮಗು ಮನೆಯಲ್ಲಿ ಹುಟ್ಟಿದೆ ಅಂತ. 50-60 ತಲೆಮಾರುಗಳೆಲ್ಲ ಕಾದದ್ದು ಪ್ರೇತಗಳೆಲ್ಲ ಉಂಟು ಅಂತ. ಎಲ್ಲೋ ದೂರ ಹೋಗೋದು ಬೇಡ, ತುಂಬ ದೂರ ಹೋಗೋದು ಬೇಡ. ನನ್ನ ಗೊತ್ತಿರುವಂತಹ, ನನಗೆ ದೃಷ್ಟಾಂತವಾದಂಥದ್ದು, ನಾನು ಕಂಡಿರುವಂಥದ್ದು, ನನ್ನ ಕಾಲಮಾನದಲ್ಲಿ ಆದಂತಹ ಒಂದು ಘಟನೆ ನಿಮಗೆ ಹೇಳ್ತೇನೆ. ನಮ್ಮ ಒಂದು ದೂರದಿಂದ ನೋಡುವಾಗ ನಮ್ಮ ಕುಟುಂಬ, ಇನ್ನೊಂದು ಸಂಬಂಧ. ಅಲ್ಲಿ ಆ ಮನೆಯಲ್ಲಿ ಆ ತಾಯಿ ಒಂದು ಸಾಮಾನ್ಯ ಒಂದು 60 ವರ್ಷ ಆಗಿದೆ. ಆ ತಾಯಿ ಏನೂ ಕಲೀಲಿಲ್ಲ, ವೃದ್ಧೆ, ಕನ್ನಡ ಓದ್ಲಿಕ್ಕೆ ಬರುವುದಿಲ್ಲ, ಸಂಸ್ಕೃತ ಓದ್ಲಿಕ್ಕೆ ಬರುವುದಿಲ್ಲ, ಏನೂ ಓದ್ಲಿಕ್ಕೆ ಬರುವುದಿಲ್ಲ. ಆ ಥರದ ತಾಯಿಗೆ ಪ್ರತಿದಿನ ಕನಸಿನಲ್ಲಿ ಒಂದು ಹುಡುಗ ಬರುವುದು, ಒಂದು ಹುಡುಗ ಕನಸಿನಲ್ಲಿ ಬರುವುದು. ಬಂದು ನನಗೆ ವೇದ ಕಲಿಸು ಅಂತ ಹೇಳುದು. ಇದು ಎಂಥದ್ದು ಏನು ಅಂತ ಗೊತ್ತೇ ಆಗಲಿಲ್ಲ. ತುಂಬ ಜನ ಜ್ಯೋತಿಷ್ಯರಲ್ಲಿ ಕೇಳಿದ್ರು, ಅವರು ಏನೋ ಹೇಳ್ತಾರಲ್ಲ, ಇದ್ದು ಬದು ಪರಿಹಾರ ಅಲ್ಲ. ಕೊನೆಗೆ ನನ್ನ ತಂದೆಯಲ್ಲಿ ಬಂತು ಈ ವಿಷಯ. ತಂದೆಯಲ್ಲಿ ಬರುವಾಗ ಅವರು ಹೇಳಿದರು, ಇದು ನಮ್ಮ ಕುಟುಂಬದ ಯಾವುದೋ ಪ್ರೇತ ದೋಷ ಹಾಗೇ ಉಂಟು.
ಹಾಗೆ ಉಂಟು. ಅದಕ್ಕೆ ಪರಿಮಾರ್ಜನೆ ಮಾಡಿಕೊಳ್ಬೇಕು. ಈಗ ಕುಟುಂಬ ನಮಗೂ ಸಂಬಂಧ ಅಲ್ಲ. ಕುಟುಂಬ ಅಂತ ಹೇಳುವಾಗ ಎಲ್ಲರೂ 60-70 ಮಂದಿಯನ್ನು ಸೇರಿಸಿ ಎಲ್ಲ ಕರ್ಮ ಮಾಡಿ ಆಯಿತು. ಆಮೇಲೆ ಏನು ಮಾಡಿದ್ರು ಗೊತ್ತಾ? ಪ್ರತಿನಿತ್ಯವೂ ಕೂಡ ನನ್ನ ತಂದೆ ಆ ತಾಯಿಯನ್ನು ಇಟ್ಟುಕೊಂಡು ಯಜುರ್ವೇದ ಪೂರ್ತಿ ಪಾರಾಯಣ ಮಾಡೋದು. ಇಡೀ ಯಜುರ್ವೇದ ಪಾರಾಯಣ ಮಾಡೋದು. ಹೀಗೆ ಮಾಡುವಾಗ ಒಂದು ದಿನ ಅದು ಕನಸಿನಲ್ಲಿ ಬಂದು, ನಾನಿವತ್ತು ಈ ಅಧ್ಯಾಯ ಕಲಿತೆ. ಇವರು ವೇದ ಓದ್ತಾ ಹೋಗೋದು ಹೀಗೆ, ಹರಿ ಓಂ ಶ್ರೀ ಗುರುಭ್ಯೋ ನಮಃ ಅಂತ ಶುರು ಮಾಡೋದು. ಆಯ್ತಾ? ಈ ಅಧ್ಯಾಯ ಕಲ್ತಿದ್ದೇನೆ ಹೀಗೆಲ್ಲ. ಒಂದು ದಿನ ಮಧ್ಯದಲ್ಲಿ ನಾಳೆ ವೇದವನ್ನು ಓದಬೇಕು. ನಾಳೆ ಬರುವುದಿಲ್ಲ, ನಾನು ಬರುವುದಿಲ್ಲ, ಆದರೆ ಓದಲಿಕ್ಕೆ ಹೇಳು, ನಾಡ್ದು ಬರ್ತೀನಿ ಅಂತ. ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ. ಬೆಳಗ್ಗೆ ಎದ್ದು ಪಾಪ ಅಜ್ಜಿ ಹೇಳ್ತು, ಇವತ್ತೇನೋ ಬರಲ್ವಂತೆ ಅಶೋಕ, ಸಣ್ಣವರಲ್ಲ ನನ್ನ ತಂದೆ, ಅವ್ರಿಗಿಂತ ಅಶೋಕ ಬರೋದಿಲ್ಲಂತೆ, ನಾಳೆ ಬರ್ತೀನಿ ಅಂತ ಹೇಳಿದೆ, ಇವತ್ತು ಬರಲ್ಲ ಅಂತ ಹೇಳಿದೆ. ಯಾಕೆ ಅಂತ ನೋಡಿದ್ರೆ ಆ ದಿನದ ವೇದ ಪಾರಾಯಣದಲ್ಲಿ ರಾಕ್ಷೋಗ್ನ ಸೂಕ್ತ ಅಂತ ಒಂದು ಮಂತ್ರ ಬರ್ತದೆ. ರಾಕ್ಷೋಗ್ನ ಸೂಕ್ತವನ್ನು ಓದಿದ್ರೆ ಅಲ್ಲಿ ಪ್ರೇತಗಳು ಬರೋದಿಲ್ಲ ಅಂತ. ಹಾಗಾಗಿ ಇವತ್ತು ನಾವು ಬರೋದಿಲ್ಲ ಅಂತ ಅದು ವೇದ ಮುಂದೆ ಹೋಗ್ಬೇಕಲ್ಲ. ಕೊನೆಗೆಲ್ಲ ಮುಗಿಯುವಾಗ ಅದಾಗಿ ಈಗ ಆ ತಾಯಿ ಇಲ್ಲ, ಮುಕ್ತಿಯಾಗಿದ್ದಾಳೆ. ಪೂರ್ತಿ ವೇದ ಮುಗಿಯುವಾಗ ಅವತ್ತಿನಿಂದ ಕೊನೆಯವರೆಗೂ ಕೂಡ ಪ್ರೇತ ದೋಷ ಕಾಡಲಿಲ್ಲ, ಆ ಕನಸು ಬೀಳಲಿಲ್ಲ. ಆಮೇಲೆ ಮನೆಯಲ್ಲಿ ಸಂತಾನಗಳ ಕೊರತೆಗಳೆಲ್ಲ ಇತ್ತು, ಗಂಡು ಸಂತಾನ ಆಯಿತು, ಎಲ್ಲವೂ ಆಯಿತು. ಅದು ಪುಣ್ಯಜೀವಿಗಳಿಗೆ ಮಾತ್ರ ಸಾಧ್ಯ. ಹೀಗೆ ಸೂಚನೆ ಕೊಡುವುದು ಪುಣ್ಯಜೀವಿಗಳಿಗೆ ಮಾತ್ರ ಸಾಧ್ಯ ಅಂತ. ಅಂದರೆ ವಿಚಿತ್ರ ಅಂತಂದರೆ ಅನುಭವ ಹೇಗೆಂದರೆ, ಆ ತಾಯಿಗೆ ಅಧ್ಯಾಯ ಗೊತ್ತಿಲ್ಲ, ವೇದದಲ್ಲಿ ಏನುಂಟು ಏನು ಗೊತ್ತಿಲ್ಲ. ಅದು ಪ್ರತಿನಿತ್ಯ ಈ ಅಧ್ಯಾಯ ಮುಗ್ದಿದೆ, ಈ ಸ್ಕಂದ ಮುಗ್ದಿದೆ, ಹೀಗೆಲ್ಲ ಹೇಳುದು. ಇದನ್ನ ಸತ್ಯ ಅನ್ನಬೇಕಾ, ಸುಳ್ಳು ಅನ್ನಬೇಕಾ? ಹಾಗಾಗಿ ಪುಣ್ಯಜೀವಿಗಳು ಸೂಚನೆ ಕೊಡ್ತಾರೆ. ಅದಕ್ಕೆ ಪರಿಮಾರ್ಜನೆಗೆ ತುಂಬ ಮಾರ್ಗ ಹೇಳಿದ್ದಾರೆ, ಹಾಗೆ ಮಾಡಿಕೊಳ್ಬೇಕು ಅಂತ. ಹಾಗಾಗಿ ಈ ಪ್ರೇತತ್ವ ದೋಷ ಬರಬಾರದು ಪ್ರಥಮವಾಗಿ ಅಂತಂದ್ರೆ ದಹನ ಕ್ರಿಯೆ ಸರಿ ಮಾಡಬೇಕು. ದಹನ ಕ್ರಿಯೆಯಲ್ಲಿ ತಪ್ಪಾದರೆ ನಾವು ಖಂಡಿತವಾಗಿ ನಮ್ಮ ಕೈಯಾರೆ ಆ ಜೀವಕ್ಕೆ ಪ್ರೇತತ್ವವನ್ನು ಕೊಟ್ಟಂತಹ ದೋಷ ನಮಗೆ ಬರ್ತದೆ. ತೊಂದರೆ ಆಮೇಲೆ ನಮಗೆ ಅಲ್ಲ ಪ್ರೇತತ್ವ ಬಂದರೆ. ಮತ್ತು ಅದರಲ್ಲಿ ಹೇಳೋದು, ಯಾರ್ಯಾರು ಇದರ ಬಗ್ಗೆ ಜಾಗೃತಿ ವಹಿಸಬೇಕು ನೋಡಿ. ಕೆಲವೊಮ್ಮೆ ನಾವು ಓದೋದು ತಿಳ್ಕೊಳ್ಳೋದು ತಪ್ಪಾದರೆ ಹೇಗಾಗ್ತದೆ, ಯಾರ್ಯಾರು ಜಾಗೃತಿ ವಹಿಸಬೇಕು ಅಂತ ಕೇಳುವಾಗ ಅಲ್ಲಿ ಕುಟುಂಬದವರು ಅಂತ ಒಂದು ಶಬ್ದ ಬಳಸೋರು, ಸೂತಕಾದಿಗಳನ್ನು ಬಳಸೋರು ಅಂತ ಹೇಳಿದ್ರು. ಸೂತಕಾದಿ ಅಂದರೆ 12 ದಿನದ ಸೂತಕಗಳು ನಾವು ಹೇಳ್ತೇವಲ್ಲ, ಅಣ್ಣ, ತಮ್ಮ, ಮಗ, ಮೊಮ್ಮಕ್ಕಳು, ದಾಯವಾದಿಗಳು, ಹೀಗೆ 12 ದಿನದ ಸೂತಕವನ್ನು ಯಾರ್ಯಾರು ಬಳಸ್ತಾರೋ ಅವರಲ್ಲ. ಅದಾದ ತಕ್ಷಣ ಅದು ಹೇಳೋದು, ಈ 1 ವರ್ಷಗಳ ಪರ್ಯಂತರವಾಗಿ ಎಲ್ಲ ಕ್ರಿಯೆಗಳು ಸರಿಯಾಗಿ ನಡೆಯುವಂತೆ ನೋಡ್ಕೊಳ್ಬೇಕು. 16 ಪಟ್ಟಣ, 16 ಮಾಸಿಕಗಳು ಹೀಗೆಲ್ಲ ಹೇಳಿದೆ, ಎಲ್ಲ ನಡೆಯುವಂತೆ ನೋಡ್ಕೊಳ್ಬೇಕು. ಕೆಲವೊಮ್ಮೆ ನಮ್ಮಲ್ಲಿ ಹೇಗೆ ತಪ್ಪು ಕಲ್ಪನೆ ಮೂಡಿಸ್ತಾರೆ ಅಂತ ಕೇಳಿದ್ರೆ, ಅದರಲ್ಲಿ ಹೇಳಿರೋದು ಕ್ರಿಯೆ ಸರಿಯಾಗಿ ನಡೆಯಲಿಕ್ಕೆ ಅನುಕೂಲತೆಯನ್ನು ಮಾಡಬೇಕು ಅಂತ. ಆದರೆ ವ್ರತಾಚರಣೆಯನ್ನು ಮಾಡೋದು ಪುತ್ರ ಮಾತ್ರ, ಮಗ ಮಾತ್ರ. ಎಷ್ಟು ಜನ ಅಂದ್ಕೊಂಡಿದ್ದೀರಿ ಕುಟುಂಬದಲ್ಲಿ? ಈಗ ಉದಾಹರಣೆಗೆ ಅಣ್ಣನೋ ತಮ್ಮನೋ ಯಾರೋ ಹೋದರು ಅಂತಾದರೆ ಆಯಿತಾ, ಅವನ ಮಗ ಎಲ್ಲ ಸಂಸ್ಕಾರ ಕ್ರಿಯೆಯನ್ನು ಮಾಡಿದ ನಂತರ ವರ್ಷಂಪ್ರತಿಯಾಗಿ ನಾವು ಯಾವುದೇ ಶುಭ ಕರ್ಮಗಳನ್ನು ಮಾಡಬಾರ್ದು. ಇದು ಎಷ್ಟು ಜನರಲ್ಲಿ ಕಲ್ಪನೆ ಉಂಟು? ಹೀಗೆ ಎಲ್ಲರಿಗೂ ಹಾಗೇ ಇರುವುದಾ? ಅಯ್ಯೋ ರಾಮ,
ಹಾಗಿಲ್ಲ. ಆ ಮಗನಿಗೆ ಮಾತ್ರ, ಮಗ ಮತ್ತು ಮಗನ ಹೆಂಡತಿ ಮತ್ತು ಆ ಕರ್ಮ ಮಾಡಿದಂತಹ ರಕ್ತಗಳು ಅವರಿಗೆ ಮಾತ್ರ, ಅಣ್ಣ ತಮ್ಮಂದರಿಗೆ ಹೇಳಿಲ್ಲ. ಅಣ್ಣ ತಮ್ಮಂದರಿಗೆ ಉಳಿದಂಥವರಿಗೆ ವರ್ಷಂ ಪ್ರತಿಯಾಗಿ ಮಾಡಬಾರ್ದು ಅಂತ ಹೇಳಿಲ್ಲ. ಆದರೆ ಈ ಕಲ್ಪನೆ ಯಾಕೆ ಕೊಟ್ಟರು ಗೊತ್ತಾ? ಈಗಿನ ಕಾಲಕ್ಕೆ ಅದು ಸರಿಯೇ ಅಲ್ಲ ಅಂತ ಕಲ್ಪನೆ ಯಾಕೆ. ಮೊದಲು ಒಟ್ಟು ಕುಟುಂಬ ಇರ್ತಿತ್ತು, ಒಂದು ಮನೆಯಲ್ಲಿರುವುದು. ಆ ವ್ರತಾಚರಣೆ, ಮೊದಲು ಆ ವ್ರತಾಚರಣೆ ಏನು ಅಂತ ಹೇಳ್ತೇನೆ, ಆಗ ನಿಮಗೆ ಅರ್ಥ ಆಗ್ತದೆ. ವ್ರತಾಚರಣೆ ಏನಂದ್ರೆ ಏನು? 1 ವರ್ಷಗಳ ಪರ್ಯಂತರವಾಗಿ ಅವನು, ಈಗ ನಾವು ಸಪಂಡೀಕರಣ ಮಾಡಿ ವರ್ಷ ತಿಂಗಳ ಶ್ರಾದ್ದವೇ ಮಾಡುವುದಿಲ್ಲ, ಆಯ್ತಾ. ಏಕೋದಿಷ್ಠ ಅಂತ ಮೊದಲನೇ ಶ್ರಾದ್ದ ಶುರುವಾಗುವುದೇ ಅಲ್ಲಿ 11ನೇ ದಿನ ಏಕೋದಿಷ್ಠ ಅಂತ ಮಾಡಿದಾಗ ಪ್ರಥಮ ಬಾರಿಗೆ ಅಲ್ಲಿ ಶ್ರಾದ್ದ ಪ್ರಾರಂಭ. ಅಲ್ಲಿವರೆಗೆ ಕೊಟ್ಟಂತಹ ಪಿಂಡಗಳೆಲ್ಲವೂ ಕೂಡ ದೇಹವನ್ನ ನಿರ್ಮಾಣ ಮಾಡಲಿಕ್ಕೆ, ಆತ್ಮಕ್ಕೊಂದು ಶರೀರ ನಿರ್ಮಾಣ ಮಾಡಲಿಕ್ಕೆ ಆದ ಕ್ರಿಯೆಗಳು. ಆ ರೀತಿ ಈ ಎಲ್ಲ ಮಾಸಿಕಗಳನ್ನ, ಅಮಾವಾಸ್ಯ ಶ್ರಾದ್ದಗಳನ್ನ ಹೇಳಿದ್ದೇನಲ್ಲ, ನೆನಪುಂಟಲ್ಲ? ಅಮಾವಾಸ್ಯೆ, ಅಲ್ಲಿ ಮತ್ತೆ ಹೇಮಂತ ಋತು, ಶಿಶಿರ ಋತು ಬಂದ್ರೆ ಅಲ್ಲಿ ಮತ್ತೆ ಅಲ್ಲಿ ಮತ್ತೆ 4 ಶ್ರಾದ್ದಗಳು ಆ್ಯಡ್ ಆಗ್ತದೆ, ಆಯ್ತಾ. ಇದೆಲ್ಲವನ್ನ ಮಾಡುವಂತಹ ಕ್ರಿಯೆ ಒಟ್ಟು ಕುಟುಂಬದಲ್ಲಿರುವುದು. ಅವನಿಗೆ ನೋವಲ್ಲ, ಮಗನಿಗೆ. ಎಷ್ಟೇ ಆಗಲಿ ಮಗ ಅಲ್ವಾ, ಮಾಡು. ಆ ಮಗನಿಗೆ ನೋವಲ್ಲ. ಆ ಒಟ್ಟು ಕುಟುಂಬದಲ್ಲಿರುವಾಗ ನಾನು ಹೊಸ ಬಟ್ಟೆ ತಗೊಂಡ್ರೆ, ಯಾಕೆಂತಂದ್ರೆ ಕರ್ಮ ಮಾಡಿದವನು 1 ವರ್ಷಗಳ ಪರ್ಯಂತರವಾಗಿ ಹೊಸ ವಸ್ತ್ರ ತಗೊಳ್ಲಿಕ್ಕಿಲ್ಲ ಅಂತ. ಹಾಗಾಗಿ ನಮ್ಮಲ್ಲಿ ವಸ್ತ್ರ ಹಾಕುವ ಸಂಪ್ರದಾಯ ಬಂದದ್ದು. ಅದಕ್ಕೆ 1 ವರ್ಷ ಅವನೇನು ತಗೊಳ್ಲಿಕ್ಕಿಲ್ಲ ಅಂತ. ತಗೊಂಡ್ರೆ ನೋವಾಗೋದಿಲ್ವಾ? ಅದು ನಮ್ಮ ಕುಟುಂಬದ ಜೀವ ಅಲ್ವಾ, ನೋವಾಗ್ತದೆ, ಆಯ್ತಾ. ನನ್ನ ಒಳಿತಿಗಾಗಿ ನಾನೇನೋ ಒಂದು ಮನೆಯಲ್ಲಿ ಪೂಜೆ ಹೋಮಗಳನ್ನು ಮಾಡೋದು, ಅಥವಾ ಯಾವುದೋ ದೇವಸ್ಥಾನಗಳ ಕ್ಷೇತ್ರಗಳಿಗೆ ಹೋಗಿ ಪೂಜೆ ಮಾಡಿಸೋದು, ಅವನಿಗೆ ನೋವಾಗೋದಿಲ್ವಾ? ಆಗ ಒಟ್ಟು ಕುಟುಂಬದಲ್ಲಿದ್ದಾಗ. ಹಾಗಾಗಿ ಏನು ಮಾಡಿದ್ರು, ಮಾಡೋದೇ ಬೇಡ ಅಂತಂದ್ರು. ಅದ್ರಿಗೆ ನಾವು ಎಷ್ಟು ಜನ ಒಟ್ಟಿಗಿದ್ದೇವೆ? ತಪ್ಪು ಅಂತ. ಹಾಗಿಲ್ಲ. ಆದರೆ ಮಗನಿಗೆ ಆ ನಿಯಮ ಉಂಟು, ಇಡೀ ಕುಟುಂಬಕ್ಕಲ್ಲ. ಇಡೀ ಕುಟುಂಬಕ್ಕಲ್ಲ. ಸಂಪ್ರದಾಯ ನಡ್ಕೊಂಡು ಬಂದಿದೆ, ಭಾವನಾತ್ಮಕವಾಗಿ ನಿಮಗೆ ಇದೆ, ಮಾಡಿ, ನಂದು ವಿರೋಧ ಇಲ್ಲ. ನೀವು ಸರಿ ಮತ್ತು ತಪ್ಪಿನ ಕಲ್ಪನೆ ಕೇಳಿದ್ರೆ ಎಲ್ಲೂ ಕೂಡ ಹಾಗೆ ಮಾಡಿ ಅಂತ ಹೇಳಲಿಲ್ಲ. ಆಮೇಲೆ ಇನ್ನೊಂದೇನು ಹೇಳ್ತದೆ ಗೊತ್ತಾ? ಧರ್ಮಶಾಸ್ತ್ರದ ಪ್ರಕಾರ ಹೋದರೆ ವಾರ್ಷಿಕವಾಗಿ ನಡೆಸುವಂತಹ ದೇವತಾ ಕಾರ್ಯಗಳು, ಈಗ ವಾರ್ಷಿಕ ನಾವು ಒಂದು ದೇವರ ಕಾರ್ಯಗಳು, ದೈವ ಕಾರ್ಯಗಳು, ನಮ್ಮಲ್ಲಿ ದೈವದ ಕಮ್ಮಿ ಇದೆ, ಅದೇ ದೇವತಾ ಕರ್ಮಗಳು ಅಂತ ಮಾಡ್ತೇವಲ್ಲ, ದೇವತಾ ಕರ್ಮಗಳನ್ನು ಬಿಡಲಿಕ್ಕಿಲ್ಲ. ಹಾಗಂತ ಹೇಳಿ ಮಗನೂ ಸಮೇತ, ಈಗ ನಾವು ಈ ಹಬ್ಬ ಹರಿದಿನ ಅಲ್ಲ ನಾನು ಹೇಳ್ತಾ ಇರೋದು, ಈಗ ಗಣೇಶನ ಹಬ್ಬ, ನವರಾತ್ರಿ ಇದಲ್ಲ, ಅದು ಬಿಟ್ಟು ವಾರ್ಷಿಕವಾಗಿ ಅನಾದಿ ಕಾಲದಿಂದಲೂ ನಮ್ಮ ಮನೆಯಲ್ಲಿ ಯಾವುದೋ ಒಂದು ದಿನ ಸತ್ಯನಾರಾಯಣ ವ್ರತವನ್ನು, ಸತ್ಯ ಗಣಪತಿ ಕಥೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಅಂತ. ಮಗ ಕೂರ್ಲಿಕ್ಕೆ ಬರೋದಿಲ್ಲ, ಅಷ್ಟೇ ಬಿಟ್ರೆ ನಿಲ್ಲಿಸ್ಲಿಕ್ಕಿಲ್ಲ, ಆ ಮನೇಲಿ ಮಾಡಬೇಕು. ಧರ್ಮಶಾಸ್ತ್ರ ಹೇಳೋದು ಮಾಡಬೇಕು, ಆಯ್ತಾ. ಮತ್ತೆ ಆಗ್ಲಿಲ್ಲ, ಅವನ ಅಣ್ಣ ತಮ್ಮಂದ್ರ ಹತ್ರ ಆದ್ರೂ ಮಾಡಿಸ್ಬೇಕು ಅದನ್ನು. ಮಗ ಕೂರ್ಲಿಕ್ಕೆ ಆಗೋದಿಲ್ಲ, ಹಾಗಂತ ನಿಲ್ಲಿಸ್ಲಿಕ್ಕಿಲ್ಲ. ಅವನ ಚಿಕ್ಕಪ್ಪ ದೊಡ್ಡಪ್ಪ ಯಾರಿದ್ದಾರಲ್ಲ ಅವ್ರ ಹತ್ರ ಮಾಡಿಸ್ಬೇಕು ಅಂತ. ಆ ಹೋದ ವ್ಯಕ್ತಿಯ ಸಂತಾನಗಳಿಗೆ ಅಧಿಕಾರ ಇಲ್ಲ ಅಷ್ಟೇ. ಈಗ ರಾಹು ಬೃಹಸ್ಪತಿ ಸಂಧಿ ಬಂತು, ಒಬ್ಬನಿಗೆ ಮಾಡಲೇಬೇಕು, ಅವನೇ ಕೂತು ಮಾಡಬೇಕು. ಹುಟ್ಟು ಮತ್ತೆ ಸಾವು ನಮಗೆ ಕಾಯೋದಿಲ್ಲಲ್ಲ ಅಲ್ವಾ? ಈ ಮೂಢಕಲ್ಪನೆಯಲ್ಲಿ ಹೋಮ ಮಾಡ್ಲಿಕ್ಕಿಲ್ಲಂತೆ ಬಿಟ್ರೆ, ಸಂಕಲ್ಪ ಮಾಡ್ಲಿಕ್ಕಿಲ್ಲಂತೆ ಬಿಟ್ರೆ ಅಂತ ಹೇಳಿದ್ರೆ, ಆ ರಾಹು ಬೃಹಸ್ಪತಿ ಸಂಧಿ ಕಾಲದಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಜವಾಬ್ದಾರಿ ಯಾರು? ಅಲ್ಲ, ನಾವು ಆಧ್ಯಾತ್ಮಿಕವಾಗಿ ಬದುಕ್ತಾ ಇರೋರಲ್ಲ, ನಮಗದ್ರ ಬಗ್ಗೆ ನಂಬಿಕೆ ಉಂಟಲ್ಲ. ಹೆಚ್ಚು ಕಮ್ಮಿ ಆದ್ರೆ ಜವಾಬ್ದಾರಿ ಯಾರು? ಮಾಡಬೇಕು. ಮತ್ತೆ ಏನ್ ಗೊತ್ತುಂಟ, ನಮ್ಮ ಕೆಲವೊಮ್ಮೆ ನಾನು ಇದನ್ನೆಲ್ಲ ಹೇಳಿದ್ರೆ ಪುರೋಹಿತರುಗಳಿಗೆ ನಾನೇ ವಿರೋಧಿ, ನಾನೇ ಶತ್ರು ಆಗ್ತೇನೆ. ಆದರೆ ತಪ್ಪು ತಪ್ಪೆ ಅಂತ ಯಾರು ಮಾಡಿದ್ರು ತಪ್ಪೆ.
ಹಾಗಾಗಿ ಮಾಡಲೇಬೇಕಾದಂತಹದ್ದು. ಎಷ್ಟು ಹೇಳ್ತದೆ ಗೊತ್ತಾ? ಅನಿವಾರ್ಯ ಪ್ರಸಂಗದಲ್ಲಿ, ಅದಕ್ಕೆ ಕಾರಣ ಸರಿ ಇರಬೇಕು. ಅನಿವಾರ್ಯ ಪ್ರಸಂಗ. ವ್ಯಕ್ತಿ ಯಾರು ಕರ್ಮ ಮಾಡಿರ್ತಾನಲ್ಲ, ಅನಿವಾರ್ಯತೆ ಬಂದರೆ ಅವನು ಕೂಡ ಮದುವೆ ಆಗ್ಬೋದು. ಎಲ್ಲ ಸಮಯಕ್ಕಲ್ಲ, ಆ ವ್ಯಕ್ತಿಗೆ ವಿವಾಹವೂ ಕೂಡ ಮಾಡ್ಬೋದು. ಅದು ಅಂಥ ಅನಿವಾರ್ಯ, ಜೀವ ಹೋಗುವಂಥ ಅನಿವಾರ್ಯತೆ ಬರಬೇಕು. ಅದಕ್ಕೆಲ್ಲ ಒಂದಿಷ್ಟು ನಿಬಂಧನೆಗಳುಂಟು. ವಿವಾಹ ಕರ್ಮ ಮಾತ್ರ ಅಲ್ಲಿರುವಂತಹದ್ದು, ಮುಂದಿನ ಯಾವ ಕರ್ಮವನ್ನು ಹೇಳಲಿಲ್ಲ, ವಿವಾಹಕ್ಕೆ ಮಾತ್ರ ಅವಕಾಶ ಕೊಟ್ಟದ್ದು. ಅದಕ್ಕೆ ಮತ್ತೆ ಈ ಮಾಸಿಕದ ಪಕ್ಷ ಮಿತಿಗಳು ಬರಬಾರ್ದು. ನಾಂದಿಮುಖ 11 ದಿನ ಅಂತ ಹೇಳಿದ್ದಾನೆ. ಆ ವಿವಾಹದ ದಿನಕ್ಕೆ 11 ದಿನಗಳ ಕಾಲ ಅವನ ಮಾಸಿಕವೋ ಪಕ್ಷವೋ ಬರಬಾರದು. ಹೀಗೆಲ್ಲ ನೋಡಿ ಮಾಡಬೇಕಂತ. ಅದೆಲ್ಲ ಕಷ್ಟ, ಭಟ್ರಿಗೆ ಕಷ್ಟ, ಅನಿವಾರ್ಯದಲ್ಲಿ ಮಾತ್ರ ಅಂತ ಅದಕ್ಕೆ ಹೇಳೋದು. ನಮ್ಮಲ್ಲಿ ಎಷ್ಟು ಜನ ಅದನ್ನು ಬರೀ ತಪ್ಪು ಕಲ್ಪನೆ. ಈ ಅಪರ ಅಂತ ಹೇಳುವಾಗ ಹೆದರಿಸಿರೋದೇ ಜಾಸ್ತಿ ಬಿಟ್ಟರೆ ಎಲ್ಲರೂ ಕೂಡ ಹಾಗೆ ಹೀಗೆ ಹೆದರಿಸಿ 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 ಜನಕ್ಕೆ ದೇವರೇ ಶ್ರಾದ್ದವೂ ಬೇಡ, ಸತ್ತ ಕ್ರಿಯೆಯೂ ಬೇಡ. ನಾನು ಅದಕ್ಕೆ ಹೇಳಿದೆ ಸ್ಪಷ್ಟವಾಗಿ, ಈ ಎಲ್ಲ ಕ್ರಿಯೆಗಳು ನಮ್ಮ ಒಳಿತಿಗಾಗಿ ಬಿಟ್ಟರೆ ಬೇರೆಯವರಿಗಾಗಿ ಅಲ್ಲ ಅಂತ. ದಯವಿಟ್ಟು ಆದಷ್ಟು ತಿಳ್ಕೊಳ್ಳುವ ಪ್ರಯತ್ನ ಮಾಡಿ. ನೀವು ಮಂತ್ರ ತಿಳ್ಕೊಳ್ಳಿ, ಶ್ರಾದ್ದ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ, ಅದನ್ನು ನಾನು ಹೇಳ್ತಾ ಇಲ್ಲ. ಕೊನೆಯ ಪಕ್ಷ ಆ ಶ್ರಾದ್ದ ಮಾಡುವಾಗ ನಮ್ಮ ನಡೆ ಹೇಗಿರಬೇಕು, ಅದರಲ್ಲಿ ಸರಿಯಾದ ಶಾಸ್ತ್ರಗಳು ಯಾವುದು, ಇದನ್ನು ನಾವು ತಿಳ್ಕೊಳ್ಬೇಕು. ಈ ಪ್ರಾಂತ್ಯದ ನ್ಯಾಯಕ್ಕೂ ಕೂಡ ನಾವು ಅನುಸಾರವಾಗಿ ನಡಿಬೇಕು. ಈಗ ಪ್ರಾಂತ್ಯದ ಅನುಸಾರ ಅಂತ ಹೇಳುವಾಗ ಏನು ಬರ್ತದೆ ಅಂತ ಕೇಳಿದ್ರೆ, ಉದಾಹರಣೆಗೆ ದಹನ ಕ್ರಿಯೆ ಅಂತ ಹೇಳುವ, ಆಯ್ತಾ? ಈ ದಹನ ಕ್ರಿಯೆಯಲ್ಲಿ ಒಂದು ಬರ್ತದೆ, ಕಟ್ಟಿಗೆಯನ್ನು ಯಾಕೆ ಬಳಸಬೇಕು ಅಂತ. ಕಟ್ಟಿಗೆ, ಸೌದೆ ಬಳಸುವಂಥದ್ದು. ಹೇಳುವಾಗ ಹಲಸನ್ನು ಬಳಸಿ, ಆಯಿತು, ಹಲಸಿನ ದಿಮ್ಮಿಯನ್ನು ಬಳಸಿ ಹೀಗೆಲ್ಲ ಹೇಳ್ತಾರಲ್ಲ. ಬಟ್ ನಮ್ಮ ಊರಿನಲ್ಲಿ ಹಲಸಿನ ಮರವೇ ಇಲ್ಲ. ಎಂತ ಮಾಡೋದು? ಹಲಸಿನ ಮರವೇ ಇಲ್ಲ, ಎಂತ ಮಾಡೋದಪ್ಪ? ಆಗ ಏನು ಮಾಡಬೇಕು? ಬೇರೆ ವೃಕ್ಷಗಳನ್ನು ಹಾಕ್ಲಿಕ್ಕೆ ಅವಕಾಶ ಉಂಟು. ಅಗ್ನಿಗೆ ಯಾವ್ದು ಹಾಕಿದ್ರು ಶುದ್ಧವೇ. ಅಗ್ನಿ ಏನನ್ನು ಕೊಟ್ಟರು, ಯಾಕೆ ಅಂತಂದರೆ ಅಗ್ನಿಯಷ್ಟು ಶುದ್ಧ ಯಾವುದೂ ಇಲ್ಲ. ಮಲಮೂತ್ರ ಹಾಕಿದ್ರು ಅದು ಹೊರಗೆ ಕೊಡೋದು ಭಸ್ಮವೇ, ಅಗ್ನಿಗೆ ಭೇದ ಇಲ್ಲ, ಆಯ್ತಾ? ಆದರೆ ಅದಕ್ಕೊಂದಿಷ್ಟು ಪ್ರಾಯಶ್ಚಿತ್ತ ಹೇಳಿದ್ದಾನೆ. ಅದು ಸಿಗುವುದಿಲ್ವಾ? ಕಾಡು ಜಾತಿದ ತನ್ನಿ. ಒಟ್ಟು ಆ ದೇಹ ಬೇಯಬೇಕಲ್ಲ ಸರಿಯಾಗಿ, ತನ್ನಿ. ಅದಕ್ಕೊಂದಷ್ಟು ಪ್ರಾಯಶ್ಚಿತ್ತ ಉಂಟು. ದಶಗಾಯತ್ರಿಗಳನ್ನು ಮಾಡಿ, ಪ್ರೋಕ್ಷಣೆ ಮಾಡಿ, ಅದಕ್ಕೆ ಮಹಾವಿಷ್ಣು ಪ್ರಾರ್ಥನೆ ಎಲ್ಲ ಉಂಟು. ಮಾಡಿ ನಂತರ ಜೋಡಿಸಿ, ಯಾರು ಬೇಡ ಅಂದರು? ಅನುಕೂಲತೆ ಉಂಟು. ಇದನ್ನು ಯಾರು ಹೇಳೋದು? ಹಲಸಿಲ್ವಾ, ಗಂಧ ತನ್ನಿ ಅಂತ. ಎಲ್ಲಿಂದ ಹೋಗುದು? ಅಂದರೆ ಹೀಗೆ ನಾನು ಹೇಳಿದ್ದು ಹೆದರಿಸುವುದಲ್ಲ ಅಂತ. ಕ್ರಿಯೆಗಳನ್ನು ಸರಿಯಾಗಿ ಮಾಡಬೇಕು. ಏನು ಮಾಡಬೇಕು? ಆಗ ಯಜಮಾನನ ಮನಸ್ಸಿನಲ್ಲಿ ನನ್ನ ತಂದೆ ಮಹಾವಿಷ್ಣುವನ್ನು ತಲುಪಬೇಕು ಅನ್ನುವಂತಹ ಭಾವನೆ ಇರಬೇಕು. ಈ ದಹನ ಕ್ರಿಯೆ ಮಾಡುವಾಗ, ಹೊರುವಾಗ ಅವನು ನೆನಪು ಮಾಡಬೇಕಂತೆ. ತಂದೆಯನ್ನು ತಾಯಿಯನ್ನು ಹೊರುವಾಗ, ಅಯ್ಯೋ ನನ್ನ ತಂದೆ ನನ್ನನ್ನು ಹೊತ್ತು ತಿರುಗಿಸಿದ್ನಲ್ಲ, ಅವನೆಲ್ಲ ಗುಣಗಾನ ಮಾಡಬೇಕಂತೆ, ನೆನಪು ಮಾಡಬೇಕಂತೆ. ದಹನ ಮಾಡುವಾಗ ಆಯ್ತಾ, ಸುಮ್ಮನೆ ಎಲ್ಲರ ಮುಂದೆ ಅಪಾರ್ಥ ಜೋರು ಅಳುವುದಲ್ಲ ಅಂತ ಅಲ್ಲ, ತೋರಿಕೆಗಾಗಿ ನೀನು ಅಳುವುದು ಅಂತಲ್ಲ. ನಿನಗೆ ಮನಸ್ಸಿನಿಂದ ಬರಬೇಕು, ನಿನ್ನಪ್ಪ ಏನೇನು ಮಾಡಿದ್ದ, ನಿನಗಾಗಿ ಏನು ಮಾಡಿದ್ದ, ಎಲ್ಲ ಬರಬೇಕು. ಆ ಕ್ರಿಯೆಯಲ್ಲಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು ಅಂತ. ಇದಾಗಿ ಮನೆಗೆ ಬರುವಾಗ, ಮನೆಗೆ ಬಂದ ನಂತರ ಒಂದಿಷ್ಟು ಪ್ರಾಯಶ್ಚಿತ್ತಗಳನ್ನೆಲ್ಲ ಹೇಳ್ತದೆ. ಅದನ್ನು ಮುಂದಿನ ಭಾಗದಲ್ಲಿ ನಾನು ಮುಂದುವರೆಸ್ತೇನೆ. ನಾನೇ ಈ ತಪ್ಪು ಕಲ್ಪನೆಯಿಂದ ಹೊರಗೆ ಬರಲಿಕ್ಕೆ
ಈಗ ಆಯಿತು, ದಹನ ಕ್ರಿಯೆಯವರ ಬಗ್ಗೆ ನಾನು ಹೇಳಿದೆ. ಹೀಗೆ ದಹನ ಕ್ರಿಯೆ ಆಗಲಿಲ್ಲ ಅಂದರೆ ಪ್ರೇತತ್ವ ಬರ್ತದೆ. ದಹನ ಹೀಗೆ ಮಾಡಬೇಕು, ಆಯಿತಾ. ಹೋಮದಂತೆ ಆಜ್ಯಗಳನ್ನು ಮಾಡುವುದು, ಕ್ರಿಯೆಗಳೆಲ್ಲ ಉಂಟಲ್ಲ. ತುಪ್ಪವನ್ನು ಹಚ್ಚುವುದು, ಧರ್ಮ ಕಾಷ್ಟ ಇಡುವಂಥದ್ದು, ಘಟಕುಂಭವನ್ನು ಹಿಡಿದು ಪ್ರದಕ್ಷಿಣೆ ಬರುವುದು, ಜಲಮಂಡಲವನ್ನು ರಚನೆ ಮಾಡುವುದು ಅಂತ ಅರ್ಥ. ಅದು ಅಂದರೆ ಯಾವುದೇ ಭೂತ ಪ್ರೇತಾದಿಗಳು ಕೂಡ ಬರಬಾರದು ಅನ್ನುವಂತಹ ದೃಷ್ಟಿಯಿಂದ ಅದು ಘಟವನ್ನು ಮಾಡುವುದು, ಅದನ್ನು ಒಡೆಯುವಂತಹದ್ದು, ಆಯಿತಾ. ಮತ್ತು ಮಗ ತಲೆ ಒಡೆಯುವುದು ಅಂತ ಆಡು ಭಾಷೆಯಲ್ಲಿ ಹೇಳ್ತಾರೆ. ಅದು ಒಡೆಯುವವರೆಗೂ ಅಲ್ಲೇ ಇರಬೇಕು, ನಿಲ್ಲಬೇಕು ಅಂತ ಹೇಳುವಂಥದ್ದು. ಅದರ ನಂತರ ಅವನು ಮರಳಿ ಬರಬೇಕು, ಅಲ್ಲ ಪೂರ್ತಿ ದೇಹವನ್ನು ಇದು ಮಾಡಿ ಬರಬೇಕು ಅಂತೆಲ್ಲ ಇದೆ. ಈಗೆಲ್ಲ ಅದು ದೇಹ ಪೂರ್ತಿಯಾಗಿ ಮಾಡುವಂಥದ್ದಕ್ಕೆ ಬೇರೆ ಬೇರೆ ಜನಗಳೆಲ್ಲ ಇದ್ದಾರೆ, ತೊಂದರೆ ಇಲ್ಲ, ಆಯಿತಾ. ಅದನ್ನೆಲ್ಲ ಮಾಡಿ ಮನೆಗೆ ಬಂದ ನಂತರ ಏನು ಮಾಡಬೇಕು ಎಲ್ಲವನ್ನ ನಾನು ಹೇಳ್ತೇನೆ. ಯಾಕೆಂತಂದರೆ ಈ ಸ್ಮಶಾನಕ್ಕೆ ಹೋಗುವ ವಿಚಾರ ಮತ್ತು ಈ ಸ್ಮಶಾನಕ್ಕೆ ಹೋದಂಥವರು ಕುಟುಂಬಸ್ಥರಿಗೆ ಈ ಆಶೋಚದ ಪ್ರಕರಣಗಳು ತುಂಬ ನಮ್ಮಲ್ಲಿ ತಪ್ಪು ಕಲ್ಪನೆ ಇದ್ದದ್ದು. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಉಂಟು, ಅದನ್ನೆಲ್ಲ ನಾನು ಹೇಳ್ತೇನೆ. ನಾನು ಅದನ್ನು ಹೇಳಿದ್ದು, ಪ್ರೇತಕಾಂಡದಲ್ಲಿ ನಾನು ತುಂಬ ಹೆಚ್ಚು ಶಿಕ್ಷೆಯ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಆದಷ್ಟು ಇದನ್ನು ತಿಳಿಸುವ ಪ್ರಯತ್ನ ಮಾಡ್ತೇನೆ. ಮತ್ತು ಯಾಕೆ ಇಷ್ಟು ಸುಲಭ ಇತ್ತಲ್ಲ ಭಟ್ರೆ, ಯಾಕಿಷ್ಟು ಸುಲಭದಲ್ಲಿ ನಮಗೆ ಮಾರ್ಗಗಳನ್ನು ನಮ್ಮ ಶಾಸ್ತ್ರಜ್ಞರು ಹಾಕಿಕೊಟ್ರು ಗೊತ್ತಾ? ಬಿಡಬಾರ್ದು ಅಂತ, ಕರ್ಮ ಬಿಡಬಾರ್ದು. ಕರ್ಮ ಬಿಟ್ಟು ನೀನು ನಿನ್ನ ಅವನತಿಗೆ ಕಾರಣ ಆಗಬಾರ್ದು. ಅದೇ ಭೀಮ ಹೇಳುತ್ತಾ, ಮಹಾಭಾರತದ ಯುದ್ಧ ಎಲ್ಲ ಮುಗಿದು ಧರ್ಮರಾಯ ಆಡಳಿತಕ್ಕೆ ಬರ್ತಾನಲ್ಲ, ಅಲ್ಲಿ ಭೀಮದ ಒಂದು ಪ್ರಾಬಲ್ಯದಲ್ಲಿ ಒಂದೊಂದು ಮಾತು ಹೇಳ್ತಿದ್ದಂತೆ ಯಾವಾಗಲೂ. ಈ ನಾಸ್ತಿಕರ ವಿಚಾರ, ದೇವನಿಂದನೆ ಮಾಡೋರು, ನಾಸ್ತಿಕರು, ಪುರಾಣ ಸುಳ್ಳು ಅಂತ ಹೇಳೋರು, ಹೀಗೆಲ್ಲ ಇದ್ದಾರಲ್ಲ ಪಾಪಿಗಳು, ಅವರು ಸತ್ತ ಮೇಲೆ ಅವ್ರ ಹೆಣವನ್ನು ಸುಡ್ಲಿಕ್ಕೆ ಕೊಡ್ತಿರ್ಲಿಲ್ಲ ಅಂತ. ಪಾಪಿಗಳವರು ದಹನ ಮಾಡಿದ್ರು ಒಂದೇ, ಮಾಡದೇ ಇದ್ರು ಒಂದೇ. ಅಂಥವರಿಗೆ ದಹನ ಮಾಡಬೇಡಿ, ತಗೊಂಡೋಗಿ ಹೆಸರಿ ಬೆಟ್ಟದ ಮೇಲೆ ಎಷ್ಟು ಬನ್ನಿ ಅವ್ರನ್ನ, ರಣಹದ್ದುಗಳೆಲ್ಲ ಕುಕ್ಕಿ ತಿನ್ನಲಿ, ನರಿಗಳೆಲ್ಲ ತಿನ್ನಲಿ ಅಂತ. ಒಂದು ವಿಚಿತ್ರ ಹೇಳ, ಹಿಂದೆ ಭೀಮ ಹೇಳಿಕೊಟ್ಟ ಪದ್ಧತಿ ಎಷ್ಟು ಹಳ್ಳಿಗಳಲ್ಲಿ ಹೆಣವನ್ನು ತಗೊಂಡು ಹೋಗಿ, ಮದುವೆ ಆಗಿಲ್ಲ ಅವನಿಗೆ, ಮಕ್ಕಳಿಲ್ಲ, ಈ ಥರದ ಹೆಣವನ್ನು ತಗೊಂಡು ಹೋಗಿ ಬೆಟ್ಟದ ಮೇಲೆ ಇಟ್ಟು ಕಲ್ಲು ಮುಚ್ಚೋದು. ಅದು ಅವನು ಶಿಕ್ಷೆಗೊಳಿಸೋದು ಅಂತ ಗೊತ್ತೇ ಇಲ್ಲ. ಎಷ್ಟು ತಪ್ಪು ಕಲ್ಪನೆ, ಯಾರು ಹಾಕಿಕೊಟ್ರು ಹೀಗೆ ಆದದ್ದು ಅಂತ, ತುಂಬ ಕಲ್ಪನೆಗಳು. ಹಾಗಾಗಿ ಮತ್ತೆ ಈ ಶ್ರಾದ್ದ ಕ್ರಿಯೆಗಳ ಬಗ್ಗೆ ತಪ್ಪು ಕಲ್ಪನೆ, ಅಪರಕರ್ಮದ ಬಗ್ಗೆ ತಪ್ಪು ಕಲ್ಪನೆ, ನಾವೀಗ 16 ಶ್ರಾದ್ದಗಳು ಅಂತ ಹೇಳುವಂಥ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಎಲ್ಲ ಉಂಟಲ್ಲ. ಆಯಿತು, ಮನೆಗೆ ಬಂದಾಯಿತು. ಮನೆಗೆ ಬಂದ ನಂತರದಲ್ಲಿ ಏನು ಮಾಡಬೇಕು? ಮೊದಲ ಕ್ರಿಯೆ, ಮನೆಗೆ ಬಂದಾಯ್ತಲ್ಲ, ನೇರವಾಗಿ ಮನೆಗೆ ಬಂದಾಯಿತು. ಮನೆಗೆ ಬರುವುದಾ ಒಳಗೆ? ಉಂಟಲ್ಲ. ಹೇಗೆ ದೀಪ ಹಚ್ಚಬೇಕು? ಒಂದು ದೀಪ ಹಚ್ಚುವ ಸಂಪ್ರದಾಯ ಉಂಟಲ್ಲ. ಸ್ನಾನ ಮಾಡಿ ಅವನು ಒಳಗೆ ಬಂದು ಅಲ್ಲಿ ಪ್ರಾಯಶ್ಚಿತ್ತಗಳನ್ನೆಲ್ಲ ಹೇಳಿದ್ದಾನೆ. ಆ ಕ್ಷಣದಲ್ಲಿ ಒಂದಿಷ್ಟು ದಾನಗಳನ್ನೆಲ್ಲ ಹೇಳ್ತಾರೆ. ಅವೀಗ ಮಾಡಿಸೋದಿಲ್ಲ, ಮಾಡುವುದಿಲ್ಲ, ಅಥವಾ ಕೆಲವೊಮ್ಮೆ ಪುರೋಹಿತರು ಅದನ್ನು ತತ್ಸಂಬಂಧ ಮತ್ತೊಂದು ಪ್ರಾಯಶ್ಚಿತ್ತ ಮಾಡಿಕೊಂಡು ಕೊನೆಯಲ್ಲಿ ಮಾಡಿಸ್ತಾರೆ. ಏನು ಅಂತಂದರೆ ಸತ್ತಾಗಲೇ ಮಾಡುವಂತಹ ದಶದಾನಗಳುಂಟು. ಸತ್ತಾಗ ಮಾಡೋದು, ವಾಪಸ್ಸು ಬಂದ ಮೇಲೆ ಮತ್ತೊಂದು 8 ದಾನ ಉಂಟು. ಆ್ಯಕ್ಚುಲಾಗಿ ಸತ್ತ ತಕ್ಷಣ ಮಾಡುವುದು ಅಂತಲ್ಲ ಅದರ ಅರ್ಥ. ವ್ಯಕ್ತಿಯ ಕೊನೆ ಉಸಿರಿರುವಾಗ ಅವನೇ ದಾನ ಮಾಡಬೇಕು ಅಂತ ಹೇಳು. ಕೇಳಿರ್ಬೇಕಲ್ಲ, ಕೋಬು, ಹಿರಣ್ಯ, ತಿಲ, ದಶದಾನಗಳು. ಎಳ್ಳನ್ನು, ಉಪ್ಪನ್ನು, ಭೂಮಿಯನ್ನು, ಗೋದಾನವನ್ನು, ಬೆಳ್ಳಿಯನ್ನು ಮತ್ತು ಈ 10 ರೀತಿಯಾದ ದಾನ ಅವನೇ ಮಾಡಿ ಪ್ರಾಣ ಬಿಡಬೇಕಂತೆ. ಅಲ್ಲ, ನಮಗೆ ಕಷ್ಟ ಈಗ. ಅಲ್ಲ, ಜೀವ ಹೋಗ್ತದೆ ಅಂತ ಯಾವ ಮಗ ಅಂದ್ಕೊಳ್ಳಿಕ್ಕೆ ಸಾಧ್ಯ? ಅಪ್ಪ ಇದಿಷ್ಟು ದಾನ ಮಾಡಿಸತ್ತು ಹೋಗು ಅಂತ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ಅದ್ರ ಕೊನೆಯ ಪಕ್ಷ ಆ ಒಂದು ಸಮಯದಲ್ಲಾದರೂ, ಅಂದರೆ ಸ್ಮಶಾನ ಇದರಲ್ಲಿ ಇರಬೇಕಾದ್ರಾದರೂ ದಾನ ಮಾಡಬೇಕು ಅಂತ ಭಟ್ರು
ಈಗ ಅದನ್ನೆಲ್ಲ ಯಜಮಾನರಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಕೊನೆಗೆ ಅದಕ್ಕೊಂದು ಪ್ರಾಯಶ್ಚಿತ್ತ ಖರ್ಚಾಚರಣೆ ಅಂತ ಮಾಡಿ ಕೊನೆಯಲ್ಲಿ ಮಧ್ಯದಲ್ಲಿ ಅದೊಂದು ಈ ಕರ್ಮ ಪ್ರಾರಂಭ ಅಂತ ಹೇಳ್ತೇವಲ್ಲ, ಆ ಕರ್ಮ ಪ್ರಾರಂಭ ಮಾಡುವಾಗ ಅಸ್ಥಿ ಸಂಚಯನದ ನಂತರ ಅದನ್ನೆಲ್ಲ ಪ್ರಾರಂಭ ಮಾಡಿಸ್ತಾರೆ. ಇರೋ ಶಾಸ್ತ್ರವನ್ನು ಹೇಳ್ತಾ ಇದ್ದೆ ನಾನು. ಆಯಿತು, ಅಲ್ಲಿ ದಾನ ಮಾಡಿ ಮನೆಗೆ ಬಂದು ಸ್ನಾನ ಮಾಡಿ ದೀಪವನ್ನು ದಕ್ಷಿಣಾಭಿಮುಖವಾಗಿ ಅವನು ಆ ಕಡೆ ಹೋಗ್ತಾ ಇರೋದು ಅಂತ, ದಾರಿ ತೋರಿಸೋದು ಅಂತ ಹಚ್ಚಿ ಅಲ್ಲಿ ಒಂದು 8 ದಾನವನ್ನು ಮಾಡಬೇಕು ಅಂತ ಹೇಳ್ತದೆ. ಏನಂತ ಗೊತ್ತುಂಟಾ? ತಿಲ ಅಂದರೆ ಮತ್ತೆ ಎಳ್ಳು, ಕಬ್ಬಿಣ, ಸ್ವರ್ಣ, ಅಲ್ಲಿ ಬೆಳ್ಳಿ ಹೇಳುದು, ಇಲ್ಲಿ ಸ್ವರ್ಣ ಅಂತ. ಸ್ವರ್ಣ ಅಂದರೆ ಬಂಗಾರ ಅಂತ, ಆಯ್ತಾ? ಆಮೇಲೆ ಹತ್ತಿ, ಲವಣ ಮತ್ತು ಸಪ್ತಧಾನ್ಯ, ನವಧಾನ್ಯಗಳಲ್ಲ, 7 ಧಾನ್ಯ. 8ನೇದು ಎಳ್ಳು ಇಲ್ಲೇ ಬರ್ತದೆ ಅಂತ. ಹಾಂ, ತಿಲ ಅಂದರೆ ಅದೇ ಎಳ್ಳು ಇಲ್ಲೇ ಬರ್ತದೆ, ಆಯ್ತಾ? ಮತ್ತೆ ಭೂ ಮತ್ತು ಗೋ, ಅಲ್ಲಿ 10 ಇಲ್ಲಿ 8 ಅಂತ. ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ಭಟ್ರೆ, ಅಲ್ಲಿ ಎಲ್ಲರಿಗೂ ಅನುಕೂಲ ಇಲ್ಲಲ್ಲ, ಅಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಅರ್ಧದಷ್ಟು ಮಾಡು, ಅದು ಆಗೋದಿಲ್ಲ ಭಟ್ರೆ. ಅದರ ಅರ್ಧವಾದರೂ ಮಾಡು, ಅದು ಆಗೋದಿಲ್ಲ ಭಟ್ರೆ, ನೀನು ಹಣೆ ಬರ್ಬಿಟ್ಟಾಗ ಇನ್ನೆಂತ ಹೇಳೋದು ಅಂತ. ಹಾಂ, ಅಲ್ಲ ತಪ್ಪಾಗೋದು ಅಂತ ಹಂಗೆ. ಅದು ಅದಕ್ಕೆ ಹೀಗಾಗ್ತದೆ ಅನ್ನೋ ಕಾರಣಕ್ಕೆ ಕೆಲವೊಮ್ಮೆ ಪುರೋಹಿತರು ಅದನ್ನು ಸಂಚಯನದ ನಂತರದಲ್ಲಿ ಪ್ರಾರಂಭ ಮಾಡಿಸೋದು. ಕೆಲವೊಂದು ಇಲ್ಲಪ್ಪ ನೀವು ಮನೆಗೆ ಹೋಗಿ ಸ್ನಾನ ಮಾಡಿ ದೀಪ ಹಚ್ಚಿ ನಮಸ್ಕಾರ ಮಾಡಿ ಅಂತೆಲ್ಲ ಹೇಳ್ತಾರೆ. ಕೊನೆಗೆ ಅದಾದ ಮೇಲೆ ಅಸ್ಥಿ ಸಂಚಯನವನ್ನು ಮಾಡೋದು ನಮ್ಮಲ್ಲಿ ಈಗುಂಟು. ಅದೇ ಪದ್ಧತಿಯಲ್ಲಿ ಅಸ್ಥಿ ಸಂಚಯನವನ್ನು ಮಾಡಿ ಅಸ್ಥಿ ಸಂಚಯನ ಅಥವಾ ಮರುಕೊಳ್ಳಿ ಅಂತ, ನಿಮಗೆ ಕನ್ನಡದ ಇದರಲ್ಲಿ ಹೇಳೋದು ಮರುಕೊಳ್ಳಿ ಅಂತ. ಕೊಳ್ಳಿ ಅಂದರೆ ಮತ್ತೆ ಬೆಂಕಿ ಇಡೋದು ಅಂತ ಅರ್ಥ. ಅಲ್ಲಿ ಈ ಅಸ್ಥಿಯನ್ನು ಕಲೆಕ್ಟ್ ಮಾಡಬೇಕು ಅಂತ. ನಾವು ಈ ಪಂಚಭೂತಗಳಲ್ಲಿ ಲೀನ ಮಾಡಲಿಕ್ಕಾಗಿ ಅಸ್ಥಿಯನ್ನು ತೆಗೆದುಕೊಳ್ಳಬೇಕು, ಅದನ್ನು ಗಂಗೆಯಲ್ಲಿ ಬಿಡಲಿಕ್ಕೆ ಅಂತ. ಎಲ್ಲಿ ಅಸ್ಥಿ? ಯಾವ ಮೂಳೆ ಸಿಗ್ತದೋ ಆ ಮೂಳೆ ತೆಗೆದಿಟ್ಕೊಳ್ಳೋದಾ? ಹಾಗಿಲ್ಲ ಅಂತ. ಅದಕ್ಕೆ ಭಟ್ರು ಮಾಡಿಸ್ತಾರೆ. ಶಿರದ ಒಂದು ಭಾಗದ ಮೂಳೆ ಈ ಪೂರ್ತಿ ಕರಗೋಗಿದ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ದೇಹ ತುಂಬ ವೀಕ್ ಆಗಿದ್ದರೆ ಮೂಳೆಗಳು ಕರಗೋಗಿರ್ತದೆ, ಅದ್ರ ಕೊನೆ ಪಕ್ಷ ಸಿಗ್ತದೆ ನಿಮಗೆ. ಈ ಗಂಟಿನ ಮೂಳೆ, ಕಾಲ್ಗಂಟಿನ ಮೂಳೆಗಳು, ಆಯಿತಾ? ಈ ಸ್ಪೈನಲ್ ಕಾರ್ಡ್ ಜಾಯಿಂಟ್ L1, L2, L3 ಇದರಲ್ಲಿ ಯಾವುದಾದ್ರೂ ಒಂದು ಸಿಗ್ತದೆ. ಈ ಅಸ್ಥಿಗಳನ್ನು ಮಾತ್ರ ತೆಗಿಸ್ತಾರೆ. ಅದನ್ನಿಟ್ಟು ಉಳಿದದ್ದನ್ನೆಲ್ಲ ಒಟ್ಟು ಮಾಡಬೇಕಂತೆ ಮಗ. ಅಸ್ಥಿ ಸಂಚಯನ ಮಾಡು. ಈದ್ ಬಿದ್ದವರೆಲ್ಲ ಒಟ್ಟು ಮಾಡ್ತಾರೆ, ಹಾಗೆ ಮಾಡಲಿಕ್ಕಿಲ್ಲ. ಮತ್ತು ಬರೀ ಕೈನಲ್ಲಿ ಒಟ್ಟು ಮಾಡುವುದಲ್ಲ. ಅದು ಒಟ್ಟು ಮಾಡುವಾಗ ಮೂಳೆ ಚುಚ್ಚಿ ರಕ್ತಗಳೆಲ್ಲ ಬರಬಾರ್ದು ಅಂತಿದೆ. ಹಾಗಾಗಿ ಅದಕ್ಕೆ ಕೊಳ್ಳಿ ಅಂದರೆ ಮರದ ತುಂಡು ಅಂತ, ಆಯಿತಾ? ಅದರಿಂದ ಎಲ್ಲವನ್ನು ಒಟ್ಟು ಮಾಡಬೇಕು. ಮತ್ತು ಕಾಷ್ಟವನ್ನಿಟ್ಟು ಮರು ಅಗ್ನಿಯನ್ನು ಅದಕ್ಕೆ ಜ್ವಾಲನೆ ಮಾಡೋದು. ಮರು ಅಗ್ನಿ ಹಾಕುವಾಗಲೂ ಅದೇ ಪದ್ಧತಿ, ಹಾಗೆ ತುಪ್ಪವನ್ನು ಹಾಕುವುದು ಎಲ್ಲ ಮಾಡಿ ಪೂರ್ತಿ ಭಸ್ಮ ಮಾಡಬೇಕು. ಭಸ್ಮ ಮಾಡಿ ಆ ಅಸ್ಥಿಯನ್ನು, ಅದಕ್ಕೊಂದು ಸಂಸ್ಕಾರ ಕ್ರಿಯೆ ಉಂಟು, ಮಡಿಕೆಗೆ ಹಾಕುವಾಗ ಅದನ್ನಲ್ಲೇ ಮಾಡಿಕೊಡ್ತಾರೆ ಭಟ್ರು. ಆಮೇಲೆ ಕ್ಷೇತ್ರಗಳಲ್ಲಿ ಬಿಡಿ ಅಂತ ಹೇಳ್ತಾರೆ. ತೀರ್ಥಕ್ಷೇತ್ರಗಳಲ್ಲಿ, ಗಂಗೆಯಲ್ಲಿ, ಯಮುನೆಯಲ್ಲಿ, ಬ್ರಹ್ಮಕಪಾಲದಲ್ಲಿ, ಹೀಗೆಲ್ಲ ಸಂಗಮಗಳಲ್ಲಿ ಅಲ್ಲ. ನಾನು ಆಗಲೇ ಹೇಳಿದ್ದೇನೆ, ತೀರ್ಥ ಅಂತ ಹೇಳುವಾಗ ನಿಮಗೆ ಕಾಶಿಯ ಗಂಗೆ ಒಂದೇ ತೀರ್ಥ ಅಲ್ಲ ಅಂತ. ನರೇ ಇತಿ ನಾರಾಯಣ, ನೀರಿನಲ್ಲಿ ನಾರಾಯಣ ಅಂತಲೇ ಹೆಸರು. ನಾರಾಯಣನ ಹೆಸರೇ ಹಾಗೆ ಅಂತ, ನೀರಿನಲ್ಲಿರುವಂಥ. ಎಲ್ಲಿ ಶುದ್ಧವಾದಂತಹ ನದಿ ಉಂಟು, ಸಂಗಮಗಳುಂಟು, ಎಲ್ಲವೂ ತೀರ್ಥವೇ. ಹಾಗಾಗಿ ತೀರ್ಥದಲ್ಲಿ ಬಿಡಲಿಕ್ಕೆ ತೆಗೆದಿಟ್ಕೊಳ್ಳೋದು. ಅದು ಅದಾದಮೇಲೆ ಆ ಸಂಚಿಯಿಂದ ಭೂಮಿಯಲ್ಲಿ ಒಂದು ಸ್ವಲ್ಪ ಭಸ್ಮವನ್ನು ಹಾಕೋದು. ಭೂಮಿಯಲ್ಲಿ ಹಾಕೋದು ಅಂತಂದರೆ ಎಲ್ಲಿ ಹಾಕೋದು ಬಿಟ್ರೆ? ಕಣ್ಕಂಡಲ್ಲಿ ಹಾಕೋದಾ? ಕಣ್ಕಂಡಲ್ಲಿ ನಾವು ಓದಿ ಎಸಿಲಿಕ್ಕೆ ಆಗ್ತದಾ? ಎಸಿಬಾರ್ದು.
ವೃಕ್ಷಾದಿಗಳು ಸಂಪತ್ತು ಬೆಳೆಯುವ ಜಾಗದಲ್ಲಿ ಹಾಕಬೇಕು ಅಂತ. ಈಗ ನಮಗೆ ಅದೆಲ್ಲ ಸಿಗೋದಿಲ್ಲಲ್ಲ, ಒಂದು ತೆಂಗಿನ ಮರದ ಬುಡಕ್ಕೆ ಹಾಕಿಸ್ತಾರೆ. ಆಮೇಲೆ ಅಥವಾ ನಾವು ಭೂಮಿಯಲ್ಲಿ ತೋಡಿ ಹುಗಿಯುವುದು, ವಾಯುವಿಗೆ ಸ್ವಲ್ಪ ಮಾಡೋದು, ಉಳಿದದ್ದೆಲ್ಲ ನೀರಿಗೆ ಹಾಕೋದು. ಈ ವಾಯು ಮತ್ತು ಆಕಾಶಕ್ಕೆ ಹೀಗೆ ಎಸೆಯೋದು ಅಂತ. ಆಕಾಶಕ್ಕೆ ತೊಗೊಂಡೋಗಂತೂ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗೆ ಪಂಚಭೂತಗಳಲ್ಲಿ ಲೀನ ಮಾಡೋದು ಅಂತ. ಹೀಗೆ ಲೀನ ಮಾಡಿದಂತಹ ಕ್ಷಣ ಆ ಒಂದು ಅಸ್ಥಿಯನ್ನು ಕಲೆಕ್ಟ್ ಮಾಡಿ ತರ್ತಾರೆ. ಎಷ್ಟು ದಿನ ಅಸ್ಥಿ ಇಡುವುದು? ಅಸ್ಥಿಯನ್ನು ಯಾವಾಗ ಬಿಡಬೇಕು? ಪ್ರಶ್ನೆ ಉಂಟಲ್ಲ ನಮ್ಮಲ್ಲಿ. ಅಸ್ಥಿಯನ್ನ ಯಾವಾಗ ಬಿಡಬೇಕು? ಈಗ ನನ್ನ ಉದ್ದೇಶ ನಾನು ಕಾಶಿಯ ಗಂಗೆಯಲ್ಲೇ ಬಿಡಬೇಕು ಅನ್ನೋದೊಂದು ಮನಸ್ಸಪ್ಪ. ಆಯ್ತಾ? ಅನುಕೂಲ ಉಂಟಾ? ಹೋಗ್ಲಿ, ಈಗೆಲ್ಲ ಉಂಟು ಫೆಸಿಲಿಟಿ. ಈಗ ಬೆಂಗಳೂರಿಗೆ ಫ್ಲೈಟ್ನಲ್ಲಿ ಬೆಳಗ್ಗೆ 4 ಗಂಟೆಗೆ ಹೋದರೆ 7 ಗಂಟೆಗೆ ಕಾಶಿ, 12 ಗಂಟೆ ಮುಗಿಸಿ 4 ಗಂಟೆ ಮತ್ತೆ ಫ್ಲೈಟ್ ಹಿಡಿದು 9 ಗಂಟೆ ಬೆಂಗಳೂರು. ಹಿಂದಾಕೆ ಹಾಕ್ತಿರ್ಲಿಲ್ಲ ಅಲ್ಲ. ಇದ್ರೆ ಅನುಕೂಲ ಇದ್ರೆ ಮಾಡಿ, ಇಲ್ಲ ಅಂತ ಹೇಳುದು. ಆದರೆ ಎಷ್ಟು ದಿನ ಇಡಬಹುದು ಅಂತ ಅಸ್ಥಿಯನ್ನು? ಅದಕ್ಕೆ ಒಂದು ನಿಯಮ ಹೇಳ್ತಾನೆ, 12 ದಿನಗಳ ಒಳಗಡೆಗೆ ಕೊನೆಯ ಪಕ್ಷ ಆ ಅಸ್ಥಿಯ ಒಂದು ತುಂಡನ್ನಾದರೂ ಕೂಡ ನೀರಿನಲ್ಲಿ ಬಿಟ್ಟು, ಉಳಿದಂತೆ ನೀವು 1 ವರ್ಷಗಳ ಒಳಗೆ ಕಾಶಿಗೆ ಹೋಗಿ ಅಸ್ಥಿಯನ್ನು ಬಿಡಬಹುದು. ಅದರ ಆದರೆ ಕೊನೆಯ ಪಕ್ಷ ಇದಿಷ್ಟು ದಿನದ ಒಳಗಡೆ ಒಂದು ತುಂಡಾದರೂ ನೀವು ತಲುಪಿಸ್ಬೇಕು. ಆಮೇಲೆ 1 ವರ್ಷ ಇಟ್ಟರು ತೊಂದರೆ ಇಲ್ಲ ಅಂತ. 1 ವರ್ಷಕ್ಕೆ ಮತ್ತು ವರ್ಷ ದಾಟಿಸ್ಬೇಡಿ. ಅಲ್ಲ, ಆಗುದಿಲ್ಲ ಅಂತಂದ್ರೆ ಪೂರ್ತಿ ಮಾಡಿ ಇಲ್ಲೇ. ನಾನು ಹೇಳಿದ್ದೇನೆ, ಧೈರ್ಯವಾಗಿ ಮಾಡಿ, ಏನೂ ಸಮಸ್ಯೆ ಇಲ್ಲ. ಎಲ್ಲ ಕಾಶಿಗೆ ಹೋಗಿ ಮಾಡಬೇಕು ಅನ್ನೋಂಥವ್ರು ಹಾಗೆ ಮಾಡಿಬೇಕಾದ್ರೆ. ಹೀಗೆ ಅಸ್ಥಿಯನ್ನು ತಂದಿಟ್ಟು ಎಲ್ಲಿಡುವುದು? ಅಸ್ಥಿಯನ್ನು ಮನೆ ಬೀರು ಒಳಗೆ ಅಲ್ಲ ಉಂಟು ಅಲ್ಲ. ಈಗೇನೋ ಯಾರು ಮೊನ್ನೆ ಹೇಳಿದ್ರು ನಮ್ಮ ಭಟ್ರು, ಬೆಂಗಳೂರಿನಲ್ಲಿ ಅಸ್ಥಿ ಇಡ್ಲಿಕ್ಕೆ ಒಂದು ಫೆಸಿಲಿಟಿ ಮಾಡಿದ್ದಾರೆ ಸ್ಮಶಾನದಲ್ಲಿ, ಲಾಕರ್. ಅದು ಮಂತ್ಲಿ ರೆಂಟು ಸಿಸ್ಟಮ್ನಲ್ಲಿ. ಎಂಥ ಕಾಲ ಬಂತು ಅಂತ, ಎಂಥ ಕಾಲ ಬಂತು. ಇರಲಿ ಅಲ್ಲ, ಹೌದು, ಒಂದು ಸರಿಯೇನೆ. ಯಾಕೆ ಗೊತ್ತುಂಟ? ಅಸ್ಥಿಯನ್ನು ತಂದು ಮಡಕೆಯಲ್ಲಿ ಕಟ್ಟಿ ಸರಿಯಾದಂಥ ಸಂಸ್ಕಾರ ವಿಧಿಯಲ್ಲಿ ಬಂಧನ ಮಾಡಿ ಅದನ್ನು ವೃಕ್ಷದಲ್ಲಿ ಕುಟೀರ ಮಾಡಿ ಇಡುವುದು ಅಥವಾ ಕಟ್ಟಿಡುವುದು. ಮಂಗ ಬಂದರೆ ಎಲ್ಲ ಹೋಯಿತು, ಅದು ಕಾಪಾಡಬೇಕು ನಾವು. ಹೀಗೆಲ್ಲ ಇಡುವ ಒಂದು ಪದ್ಧತಿ ಇತ್ತು. ಈಗ ಮನೆ ಮುಂದೆ ವೃಕ್ಷವೇ ಇಲ್ಲ, ಇನ್ನು ಕೊಟ್ರೆಯಲ್ಲಿ ಮಾಡೋದು, ಅಸ್ಥಿಯಲ್ಲಿ ಇಡೋದು, ಅದಕ್ಕಿಂತ ಇದು ಬೆಟ್ರು ಅಂತ. ಹಾಗೆ ಇಡಬೇಕು ಅಂತ, ಮನೆ ಒಳಗೆ ಇಡುವುದಲ್ಲ ಅದು. ಆಯಿತು, ಅದು ಈ ಕರ್ಮಗಳನ್ನು ಮಾಡುವಾಗ ಆಯಿತಾ, ನಮ್ಮಲ್ಲಿ ಈ ಅಸ್ಥಿಗಳನ್ನೆಲ್ಲ ತಂದು ಇಡ್ತೇವಲ್ಲ, ಈ ಅಸ್ಥಿಯನ್ನು ನಾನು ಹೇಳಿದಾಗೆ ಈಗ ವರ್ಷಗಟ್ಟಲೆ ಅಂತ ಹೇಳುವಾಗ ಮೊದಲಾದರೂ ಅದರ ಪ್ರಕ್ರಿಯೆಯನ್ನು ಶುರು ಮಾಡೋದು. ಆಮೇಲೆ ಈ 3 ಶಿಲೆಗಳನ್ನು ಇಟ್ಟು ನಿತ್ಯ ವಿಧಿ ಶುರು ಮಾಡಿಸ್ತಾರೆ ಅಲ್ವಾ? ನಿತ್ಯ ವಿಧಿ. ನಿತ್ಯ ವಿಧಿ ಅಂತಂದರೆ ಅರ್ಥ ಏನು ಗೊತ್ತುಂಟಾ? ಆ ದೇಹಕ್ಕೊಂದು ಸಂಸ್ಕಾರ ಕೊಟ್ಟು. ಯಾವತ್ತಾದರೂ 3 ಕಲ್ಲಿ ಹಾಕಿಡಬೇಕು ಅಂತ ಯಾವತ್ತಾದ್ರೂ ಕೇಳಿದ್ದೀರಾ? 3 ಶಿಲೆಗಳು, 3 ಶಿಲೆಗಳನ್ನು ಯಾಕೆ ಇಡಬೇಕು? ವಾಯು ರೂಪದ ಸ್ವರೂಪದಲ್ಲಿರುವ ಶರೀರ, ಸತ್ವ ರಜ ತಮೋ ಗುಣಗಳ ಶರೀರ, ಮತ್ತೊಂದು ಆತ್ಮ ಶರೀರ. ಬ್ರಹ್ಮರುದ್ರ ವಿಷ್ಣು ಅಂತಲೇ ಅರ್ಥ ಅಲ್ಲಿ. ಆದರೆ ಆ ಒಂದು ಶಿಲೆಯಲ್ಲಿ ಪಿತೃಗಣಗಳನ್ನು ಈ ರೀತಿಯಾಗಿ ಆವಾಹನೆಯನ್ನು ಮಾಡಿ ಶಿಲೆಯನ್ನು ಇಡಬೇಕು. ಆ ಶಿಲೆಯಿಂದ ಜೀವ ಉತ್ಪತ್ತಿ. ನಾವು ಪ್ರತಿನಿತ್ಯ ಪಿಂಡ ಇಡ್ತೇವಲ್ಲ, ಅದು ಹೇಳ್ತೇನೆ ನಾನು. ಒಂದೊಂದು ದಿನ ಪಿಂಡ ಇಡುವಾಗ ಏನೇನಾಗ್ತದೆ ಅಂತ ಹೇಳಿ ಎಲ್ಲ ವಿವರಣೆ ಕೊಡ್ತೇನೆ. ಆ ಶಿಲೆಯನ್ನು ನಾವು ಇಡುವುದು ಅಂತ ಹೇಳುವಾಗ ಎಲ್ಲಿಡಬೇಕು ಶಿಲೆ ಅಂತ? ಕಲ್ಲು, 3 ಕಲ್ಲು ಎಲ್ಲಿಡಬೇಕು? ಸ್ಮಶಾನದಲ್ಲಿ. ಹೌದಾ? ಹೌದಾ?
ಇದೇನು ಹೇಳ್ತದೆ ಗೊತ್ತುಂಟಾ? ಎಲ್ಲಿಡಬೇಕು ಗೊತ್ತುಂಟಾ? ವ್ಯಕ್ತಿ ಮೃತವಾದ ಸ್ಥಳದಲ್ಲಿ. ವ್ಯಕ್ತಿ ಮೃತವಾದ ಸ್ಥಳದಲ್ಲಿ. ಹಾಗಾಗಿ ತತ್ಕ್ಷಣದಲ್ಲಿ ಮೃತ್ಯು ಆದ ತಕ್ಷಣ ಅಥವಾ ಮೃತ್ಯುವಿಗೆ ಸನ್ನಿಹಿತನಾದ ತಕ್ಷಣ, ಈಗ ನಾವು ಸತ್ತ ಅಂತ ಕ್ಲಿನಿಕಲ್ಲಿ ಪ್ರೂವ್ಡ್ ಅಂತ ಆದ ತಕ್ಷಣ ವ್ಯಕ್ತಿ ಆತ್ಮ ಹೊರಗೆ ಹೋಗಿರೋದು. ನಮಗೆ ಭಗವಂತ ಅದಕ್ಕೆ ಟೈಮ್ ಕೊಡ್ತಾನೆ ಅಂತ. ಒಂದು 5-6 ನಿಮಿಷಗಳು 7 ನಿಮಿಷಗಳ ಸಮಯ ಇರ್ತದೆ. ನಾವು ತಕ್ಷಣ ಹೊರಗೆ ತಂದು ಇಡಬೇಕು ಅಂತ ಹೇಳುತ್ತೆ ಅಲ್ವಾ? ಎಲ್ಲಿ ಮೃತನಾಗ್ತಾನೆ ಅಲ್ಲಿ ಶಿಲಾ ಸ್ಥಾಪನೆಯನ್ನು ಮಾಡಬೇಕು. ನಮ್ಮಲ್ಲಿ ಎಷ್ಟು ಜನ ಮಾಡ್ತೇವೆ ಹಾಗೆ? ಅಲ್ಲ, ನಮ್ಮಲ್ಲಿ ಉಂಟು ಸಂಪ್ರದಾಯ, ನಮ್ಮಲ್ಲಿ ಉಂಟು. ಇನ್ನು 3 ಶಿಲೆಗಳನ್ನಿಟ್ಟು ಅಲ್ಲಿ ಸ್ಥಾಪನೆ ಮಾಡಿ, ಆ ವ್ಯಕ್ತಿ ಕರ್ಮ ಮಾಡುವಂಥ ವ್ಯಕ್ತಿ ಮನೆಯ ಒಳಗೆ ಹೋಗ್ಲಿಕ್ಕಿಲ್ಲ, ಮನೆಯ ಒಳಗೆ ವಾಸ ಮಾಡಲಿಕ್ಕೆ ಓಡಾಡ್ಬೋದು, ಆದರೆ ವಾಸ ಮಾಡಲಿಕ್ಕಿಲ್ಲ. ಅವನಿಗೆ ಸಪ್ರೇಟ್ ವ್ಯವಸ್ಥೆ ಮಾಡಿ ಅವನು ಪ್ರತಿನಿತ್ಯವೂ ಕೂಡ ಆ ನಿತ್ಯ ವಿಧಿಗಳನ್ನು ಮಾಡಬೇಕು ಅಂತ ಇರು. ನಾವು ಇವತ್ತು ಸ್ಮಶಾನಕ್ಕೆ ಹೋಗೋದು, ಭಟ್ರು ಬರ್ತಾರೆ, ಅದಕ್ಕೆ ಒಂದು ಸಣ್ಣ ಬದಲಾವಣೆ ಮಾಡಿ ಭಟ್ರು ಎಲ್ಲಿ ಸುಡ್ತೀವೋ ಅಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ರು ಅಂತಂದ್ರೆ. ಹಾಗಿಲ್ಲ, ಮೃತ ವ್ಯಕ್ತಿಯ ಸ್ಥಳದಲ್ಲಿ ಮಾಡಬೇಕು. ಯಾಕೆ ಅಂತಂದರೆ ಆ ಆತ್ಮ ಅಲ್ಲೇ ಸಂಚರಿಸೋದು. ಅವನ ಶರೀರ ಕೊನೆಯ ಬಾರಿಗೆ ಎಲ್ಲಿ ಬಿದ್ದಿತ್ತೋ ಅಲ್ಲೇ ಆ ಆತ್ಮದ ಸಂಚಾರ ಇರ್ತದೆ. ಆತ್ಮಕ್ಕೆ ಸ್ವರೂಪ ಇಲ್ಲ, ಸ್ವರೂಪ ಕೊಡಲಿಕ್ಕೆ ಬೇಕು ಅಂತಾದರೆ ಅದು ಎಲ್ಲಿದೆ ಅಲ್ಲೇ ಕರಿಬೇಕಲ್ವ ನಾವು. ಹಾಗಾಗಿ 3 ಶಿಲೆಯನ್ನಿಟ್ಟು ಮೃತ ಸ್ಥಳದಲ್ಲಿ ನಾವು ಅದಕ್ಕೆ ಜೀವ ಕೊಟ್ಟು ನಿತ್ಯ ವಿಧಿಗಳನ್ನು, ಪಿಂಡ ಪ್ರದಾನಾದಿಗಳನ್ನು ಮಾಡಬೇಕು. ಪಿಂಡ ಪ್ರದಾನ ಯಾಕೆ ಮಾಡಬೇಕು, ಅದರ ಮಹತ್ವ ಏನು? ಈಗೆಲ್ಲ ಭಟ್ರ ಕಾಂಟ್ರಾಕ್ಟ್ ಅಲ್ಲ, 9ನೇ ದಿನದಿಂದ ಶುರು ಮಾಡಿಬಿಡುವ ಭಟ್ರೆ, 10ನೇ ದಿನದಿಂದ ಶುರು ಮಾಡಿಬಿಡುವ ಧರ್ಮೋದಕದಿಂದ ಅಲ್ವಾ? ಹಾಗೆ ಮಾಡಿದ್ರೆ ಏನಾಗ್ತದೆ ಗೊತ್ತುಂಟಾ? ನಾನಾಗಲೇ ಹೇಳಿದೆ, ಅವನಿಗಷ್ಟೇ ಪ್ರೇತತ್ವ ಅಲ್ಲ, ನಿಮಗೂ ಪ್ರೇತತ್ವವೇ. ಖಂಡಿತ ಹೇಳ್ತಾ ಇದ್ದೇನೆ. ನಿತ್ಯ ವಿಧಿಗಳನ್ನು ಬಿಟ್ಟು ನೀವು ನೇರವಾಗಿ 9, 10ನೇ ದಿನ ಪ್ರಾರಂಭ ಮಾಡ್ತೀರಲ್ಲ, ನಿಮ್ಮ ಸ್ಥಿತಿಯೂ ಅದೇ. ನನಗೆ ಪ್ರೇತತ್ವ ಬೇಡ ಅಂತಾದರೆ ನಿತ್ಯ ವಿಧಿಗಳನ್ನು ಮಾಡುವುದನ್ನು ರೂಢಿ ಮಾಡಿಕೊಳ್ಳಿ. ಅಲ್ಲ, ಒಂದು 20-25 ವರ್ಷಗಳ ಕಾಲ, 25 ವರ್ಷದ ನಂತರ ಬಿಟ್ಟರೆ ನಾನು ನನ್ನ ಅಪ್ಪ ಅಮ್ಮನ ಹತ್ರ ಏನೂ ಕೇಳಲಿಲ್ಲ ಅಂತ ಹೇಳುವಂಥ ಮಕ್ಕಳು ಇರಬಹುದು, ಇರಲಿ. ಆದರೆ ಆ 20-25 ವರ್ಷಗಳ ಕಾಲ ಪ್ರತಿನಿತ್ಯ ನಿಮ್ಮಪ್ಪ ನಿಮ್ಮನ್ನು ನೋಡಲಿಲ್ವಾ, ಸಾಕಲಿಲ್ವಾ? ಪ್ರತಿನಿತ್ಯ ಅನ್ನ ಹಾಕದ ತಾನೆ? ಈ ದೇಹ ಬೆಳೀಲಿಕ್ಕೆ ಬೇಕಾದ ಎಲ್ಲ ಪುಷ್ಟಿಕರ ಆಹಾರವನ್ನು ಕೊಟ್ಟ ತಾನೆ? ಒಂದು 9 ದಿನ ಅವನಿಗೆ ಅನ್ನ ಕೊಡ್ಲಿಕ್ಕೆ ಆಗುದಿಲ್ಲ, ದೇಹ ಬೆಳೀಲಿಕ್ಕೆ ಕಷ್ಟವಾ? ಹಾಗೆ ಮಾಡಿದ್ರೆ ನಮಗೂ ಅದೇ ಸ್ಥಿತಿ ಅಂತ. ಇನ್ನು ಮುಂದೆ ಭಟ್ರಿಗೆ ನೀವೇ ಫೋರ್ಸ್ ಮಾಡಿ ಹೇಳಿ, ನಿತ್ಯವರಿ ಮಾಡುವ ಭಟ್ರೆ ಅಂತ. ಅಲ್ಲ, ಸಹಜ. ಭಟ್ರೆಯರು ಇಷ್ಟು ಸಂತೋಷವಾಗಿ ಹೇಳ್ತಾ ಇದ್ದಾರೆ ಸಾವಿನ ವಿಚಾರ ಅಂತ ಅನ್ಕೊಳ್ಬಿಟ್ಟು. ನಾನು ಆಗಲೇ ಹೇಳಿದ್ದೇನೆ, ಸಾವು ಅನ್ನುವಂತಹದಕ್ಕೆ ಭಯ ಪಡುವಂತಹ ವಿಚಾರಗಳು ಏನೂ ಇಲ್ಲ. ಪ್ರತಿ ಮನೆಯಲ್ಲಾಗುವ ಸತ್ಯ ವಿಚಾರಗಳು. ಅವತಾರ ತಾಳಿದಂತಹ ಮಹಾವಿಷ್ಣುವು ಕೂಡ ಅವತಾರದ ಅಂತ್ಯ ಮಾಡದ್ದು ಹೀಗೆ. ಶ್ರೀಕೃಷ್ಣನ ಅಂತ್ಯ, ಶ್ರೀರಾಮನ ಅಂತ್ಯ ಎಲ್ಲ ಹೀಗೆ ಅಂತ. ಆ ಅಂತ್ಯಕ್ಕೊಂದು ನೆಪ ಅಷ್ಟೇ. ಅವರೆಲ್ಲ ಅವತಾರ ಅಂತ್ಯ, ಸಾವು ಅಂತ ಕರೆಯುವುದಿಲ್ಲ ಅಲ್ವಾ? ಹಾಗಾಗಿ ಈ ವಿಧಿಗಳನ್ನು ನಾನೀಗ ಅಸ್ಥಿ ಸಂಚಯನ ಆದ ತಕ್ಷಣ ಅದು ಶಿಲಾಸ್ಥಾಪನೆ ಮಾಡಬೇಕು. ಆ ಶಿಲೆಗಳು ವಾಯುಸ್ವರೂಪ ಹೇಳಿದೆ. ಈ ನಿತ್ಯ ವಿಧಿ ಹೇಗೆ ಮಾಡಬೇಕು ಅಂತಂದನ್ನು ಹೇಳ್ತೇನೆ ನಾನು. ಈ ನಿತ್ಯ ವಿಧಿಗಳು ಆಗುವಾಗ ಸರ್ವೇ ಸಾಮಾನ್ಯ ಮಾಡಿದವರಿಗೆ, ತುಂಬ ಜನಕ್ಕೆ, ನನಗೆ ಗೊತ್ತಿರುವ ಹಾಗೆ ಇಲ್ಲಿ ಸೇರಿರುವ ಜನಸಮೂಹದಲ್ಲಿ ಒಂದು 60ರಿಂದ 70 ಭಾಗ ಜನರಿಗೆ ಈ ನಿತ್ಯ ವಿಧಿಯ ಕ್ರಮ ಗೊತ್ತುಂಟು. ಅಂತ ಹೇಳಿ ಭಟ್ರೆ ನಾವು ಸ್ಮಶಾನದಲ್ಲಿ ನಿತ್ಯ ವಿಧಿ ಮಾಡಿಬಿಟ್ವಲ್ಲ ತಪ್ಪ ಅಂತ ಕೇಳಿದ್ರೆ ತಪ್ಪಲ್ಲ.
ಯಾಕೆ ಅಂತಂದರೆ ನಿತ್ಯ ವಿಧಿ ಮಾಡುವ ಜಾಗದ ಸ್ಥಳಕ್ಕೆ ಒಂದಿಷ್ಟು ವಿಷಯಗಳನ್ನು ಹೇಳಿದ್ದಾನೆ. ಹಾಗಿಲ್ಲ ಅಂತ ಆದರೆ ನೀವು ಸ್ಮಶಾನದಲ್ಲಿ ಮಾಡಿರುವುದು ಸರಿ, ತಪ್ಪಲ್ಲ. ಯಾಕೆಂದರೆ ಯಾವುದು ಬಿಡಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಹೇಳ್ತಾ ಇರೋದು. ಮತ್ತು ಈಗ ಹೇಳಿದ ತಕ್ಷಣ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಕಲ್ಪನೆ ಬರ್ಬೋದು. ಈಗ ಶುದ್ಧವಾದಂತಹ ಸ್ಥಳದಲ್ಲಿ ಆ ಶಿಲೆಯನ್ನು ಸ್ಥಾಪನೆ ಮಾಡಬೇಕು, ಅಲ್ಲಿ ಇಂತಿಂಥ ನೆರಳು ಬೀಳಬಾರ್ದು, ಗ್ರಹಪತ್ಯಾದಿ ದೇವರುಗಳ ದೃಷ್ಟಿ ಬೀಳಬಾರ್ದು, ಹೀಗೆಲ್ಲ ಹೇಳ್ತಾರೆ. ಎಲ್ಲ ನಮಗೆ ಸಿಟಿಲಿ ಇರುವುದೇ ಒಂದು 30-40 ಜಾಗ, ಅದರಲ್ಲಿ ಒಂದಿಷ್ಟು ಮನೆಯನ್ನು ಕಟ್ಟಿ ನಾವು ಬದುಕ್ತಾ ಇರ್ತೇವೆ. ಹಾಗಾಗಿ ಕೋಳು ಅದರ ಹೊರಗಡೆ ಭಾಗ, ದಕ್ಷಿಣ ಭಾಗದಲ್ಲಿ ಜಾಗ ಬೇಕು, ಹೀಗೆಲ್ಲ ಹೇಳುವಾಗ ಅದೆಲ್ಲ ಇಲ್ಲ ಅಂತ ಆದಾಗ ಏನು ಮಾಡಬೇಕು ಅಂತ ಕೇಳಿದ್ರೆ ಆಗ ದಹನವಾದ ಸ್ಥಳದಲ್ಲಿ ಮಾಡ್ಬೋದು ಅಂತ ಹೇಳಿದ್ರು. ಒಂದಿಲ್ಲ ಅಂದಾಗ ಇನ್ನೊಂದು ಆಪ್ಷನ್ ಇದ್ದಾಗ ತಪ್ಪೋದಲ್ಲ ಅಂತ, ಆಯ್ತಾ? ಹಾಂ, ಈಗ ನಮ್ಮ ಹತ್ರ ಇಲ್ಲ ಅಂದಾಗ ನಾವು ಇನ್ನೊಂದು ಆಪ್ಷನ್ ಹುಡುಕ್ತೇವೆ, ಹಾಗೆ ಇದ್ದಾಗ ಆಪ್ಷನ್ ಹುಡುಕುವುದಲ್ಲ ಅಂತ, ಆಯ್ತಾ? ಈ ಎಲ್ಲದಕ್ಕೂ ಆಪ್ಷನ್ ಮಾಡಿದ್ದಾರೆ ಅಂತಂದರೆ ಕೆಲವೊಮ್ಮೆ ನನಗೆ ಅನ್ಸೋದು ಆಪ್ಷನ್ ಮಾಡಿದ್ದೇ ತಪ್ಪೇನೋ ಅಂತ. ಆದರೆ ಆಪ್ಷನ್ ಮಾಡಿದ್ದೆ ಯಾಕೆ ಗೊತ್ತಾ? ಬಿಡಬಾರ್ದು, ಕರ್ಮ ಬಿಡಬಾರ್ದು ಅಂತ ಮಾಡೋದು. ಈಗ ಶ್ರಾದ್ದ ಮಾಡುವ ಯೋಗ್ಯತೆ ಇರೋನು ಶ್ರಾದ್ದವನ್ನೇ ಮಾಡಬೇಕು, ಸ್ವಯಂ ಪಾಕ ಕೊಡುವುದಲ್ಲ ಅಂತ. 100 ರೂಪಾಯಿ ಇರೋನು 10 ರೂಪಾಯಿ ದಾನ ಮಾಡಿದರೆ ಏನು ಫಲ ಉಂಟು? 10 ರೂಪಾಯಿ ಇರೋನು 1 ರೂಪಾಯಿ ಫಲ ಮಾಡಿದ್ರು ಅದೇ ಫಲವೇ. ಇಲ್ಲಿ 10 ರೂಪಾಯಿ ಕೊಟ್ಟವನು ಗ್ರೇಟ್ ಅಲ್ಲ, 1 ರೂಪಾಯಿ ಕೊಟ್ಟವನು ಸಣ್ಣವನಲ್ಲ. ಹಾಗಂತ ಹೇಳಿ 100 ರೂಪಾಯಿ ಇರೋನು 1 ರೂಪಾಯಿ ಕೊಟ್ಟು 10 ರೂಪಾಯಿ ಇರೋನು 1 ರೂಪಾಯಿ ಕೊಟ್ಟರೆ ಇಲ್ಲಿ 10 ರೂಪಾಯಿ ಇರೋನೇ ಗ್ರೇಟ್. ಯಾಕಂದ್ರೆ ಇವ್ರ ಹತ್ರ ಆಪ್ಷನ್ ಇಲ್ಲ ಅಂತ. ಆಗ ಆದರೂ 1 ರೂಪಾಯಿ ಕೊಟ್ಟಿದ್ದ. ಇಲ್ಲಿ 100 ರೂಪಾಯಿ ಇರೋನು 1 ರೂಪಾಯಿ ಕೊಟ್ಟರೆ ತಪ್ಪೆ. ಹಾಗೆ ನಮ್ಮಲ್ಲಿ ಆ ಅನುಕೂಲತೆ ಇದ್ದು, ಶಕ್ತಿ ಇದ್ದು, ಮನಸ್ಸಿದ್ದು, ಅನುಕೂಲಗಳಿದ್ದಾಗ ಮಾಡಬೇಕು. ಆಗುವುದೇ ಇಲ್ಲ ಆಗ 2ನೇ ಆಪ್ಷನ್, 3ನೇ ಆಪ್ಷನ್, 4ನೇ ಆಪ್ಷನ್ನು. ಯಾಕೆ ಪದೇ ಪದೇ ಹೇಳ್ತಾ ಇದ್ದೇನೆ? ನಿಮಗೆ ಬೇಕು ಅಂತ ಮಾಡಿ, ನಿಮಗೆ ಬೇಕು ಅಂತ ಮಾಡಿ. ಈಗ ಪ್ರೇತತ್ವ ಬಂತು, ಪ್ರೇತತ್ವದ ಕಾಟ ಬಂತು, ಪ್ರೇತತ್ವದ ದೋಷ ಬಂತು, ಭಟ್ರ ಹತ್ರ ಹೋದ ತಕ್ಷಣ ಭಟ್ರು ನಾರಾಯಣ ಬಲಿ ಮಾಡಿ, ತಿಲಹೋಮ ಮಾಡಿ, ತ್ರಿಪಿಂಡಿ ಶ್ರಾದ್ದಗಳನ್ನು ಮಾಡಿ ಎಲ್ಲ ಮಾಡ್ಕೊಳ್ಳಿ ಅಂದರು. ಮಾಡಿಕೊಂಡೆ, ಆ ಪ್ರೇತಕ್ಕೊಂದು ದಾರಿಯನ್ನು ತೋರಿಸಿಕೊಟ್ಟೆ, ಮುಗಿದೋಯ್ತು. ಅಲ್ಲ ಅಂತ ಸರಿ, ಆ ಪ್ರೇತಕ್ಕೆ ದಾರಿ ಮಾಡಿಕೊಟ್ಟು, ಆ ಪ್ರೇತ ಹೋಗುವಾಗ ಅದು ಹೇಳಬೇಕಲ್ಲ, ನಿನ್ನ ಕುಟುಂಬಕ್ಕೆ ಒಳ್ಳೇದಾಗ್ಲಪ್ಪ, ಹೇಳಬೇಕಲ್ಲ. ಅದು ಹೇಳಬೇಕು ಅಂತಾದರೆ ಪಿತೃಕರ್ಮಗಳನ್ನು ಸರಿಯಾಗಿ ಮಾಡೋದನ್ನು ರೂಢಿ ಮಾಡೋದು, ಸರಿಯಾದ ರೀತಿ ಆಧ್ಯಾತ್ಮಿಕವಾದಂತಹ ಜೀವನ ನಡೆಸುವ ಪ್ರಯತ್ನ ಮಾಡಬೇಕು. ಸುಮ್ಮನೆ ನಮ್ಮ ಅಧ್ಯಕ್ಷರು ಬೈತಾರೆ ಹಾಗಾಗಿ ನಾವು ಬಂದು ಲಲಿತಾ ಸಹಸ್ರನಾಮ ಮಾಡ್ತೇವೆ, ಗುರುವಾರ ಬಂದು ಭಜನೆ ಮಾಡ್ತೇವೆ, ಹಾಗಾಗಬಾರದು ಅಂತ. ಅವರಿಗೆಂತ ಲಾಭ ಉಂಟು? ಬರೋದು ಇಲ್ಲ, ನೀವು ಮಾಡುವಾಗ ಪಾಪ ನೀವು ಮಾಡ್ತೀರಿ ಅಂತ ಒಂದು ನಂಬಿಕೆ ಮೇಲೆ ಇರ್ತಾರೆ. ಯಾಕೆ ಲಾಭ ಏನು ಉಂಟು ಅಂತ ನಾನಾಗಲೇ ಹೇಳಿದೆ. ಎಲ್ಲಿ ರುದ್ರ ಪಠಣಗಳಾಗ್ತದೆ, ಎಲ್ಲಿ ರುದ್ರ ಪಾರಾಯಣಗಳಾಗ್ತದೆ, ಎಲ್ಲಿ ಸ್ತೋತ್ರಗಳಾಗ್ತದೆ, ಎಲ್ಲಿ ನರಸಿಂಹನ ಸ್ತೋತ್ರಗಳಾಗ್ತದೆ, ಎಲ್ಲಿ ವಿಷ್ಣು ಸಹಸ್ರನಾಮದ ಪಠನೆ ಆಗ್ತದೆ, ಎಲ್ಲಿ ಲಲಿತಾ ತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡ್ತಾರೆ, ಅಲ್ಲೆಲ್ಲೂ ಪ್ರೇತತ್ವದ ದೋಷ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆ ವ್ಯಕ್ತಿಗೆ ಮಾಡಿದವನಿಗೆ ಮಾತ್ರ, ನೆನಪಿಟ್ಟುಕೊಳ್ಳಿ, ಮಾಡದವನಿಗೆ ಮಾತ್ರ. ಹಾಗಾಗಿ ಹೇಳ್ತಾ ಇರೋದು. ಈಗ ನನ್ನಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ನಾನೊಂದು ಉತ್ತರ ಕೊಟ್ಟು 2 ನಿಮಿಷಕ್ಕೆ ಮುಗಿಸ್ತೇನೆ. ಬಟ್ರೆ ನಮ್ಮದು ಶೈವ ಸಂಪ್ರದಾಯ, ಜಾತಿ ಹೇಳುವುದಿಲ್ಲ ನಾನು, ನಮ್ಮಲ್ಲಿ ಶೈವ ಸಂಪ್ರದಾಯ. ಈಗ ನೀವು ಹೇಳುವಂತಹ ಕ್ರಿಯೆಗಳು ಯಾವುದೂ ಇಲ್ಲ ಅಂತ. ಎಂತ ಮಾಡೋದು? ಯಾರು ಹೇಳಿದ್ದು? ನನ್ನಲ್ಲಿ ಪರ್ಸನಲ್ ಆಗಿ ಬಂದು ಕೇಳಿ, ನಿಮ್ಮಲ್ಲಿ ಯಾವ್ಯಾವ ರೀತಿ ಶ್ರಾದ್ದ ಕ್ರಿಯೆಗಳುಂಟು, ಇದರ ತತ್ಸಮಾನ ಉಂಟು. ಮಾಡುವುದಿಲ್ಲ, ಅಷ್ಟೇ, ಮಾಡುವುದಿಲ್ಲ. ಮಾಡಬೇಕು. ಆಯಿತು, ನೀವು ಭೂಮಿಯಲ್ಲಿಟ್ಟು ಬಂದ ನಂತರದಲ್ಲಿ ನನಗೆ ಒಂದು ಸಣ್ಣ ಉದಾಹರಣೆ ಕೊಟ್ಟೆ. ಅಗ್ನಿಯ ಮೇಲೆ, ಅಂದರೆ ಇದರ ಮೇಲೆ ಅಗ್ನಿಯನ್ನು ಸ್ಥಾಪನೆ ಮಾಡುವುದು. ಎಷ್ಟು ಜನ ಮಾಡಿಸಿದ್ದಾರೆ, ಎಷ್ಟು ಜನ ಮಾಡಿದ್ದಾರೆ.
ಎಷ್ಟೋ ಜನಕ್ಕೆ ಈ ಥರದೊಂದು ಪದ್ಧತಿ ಇದೆ, ಸಂಪ್ರದಾಯ ಇದೆ ಅನ್ನೋದೇ ಗೊತ್ತಿಲ್ಲ ಅಂತ. ಹಾಗಾಗಿ ಇದನ್ನೇ ಹೇಳೋದು, ಕರ್ಮವನ್ನು ಮಾಡುವಾಗ ನಾವು ಅದರ ಬಗ್ಗೆ ಸ್ವಲ್ಪವಾದರೂ ತಿಳಿದುಕೊಂಡು ಮಾಡಬೇಕು, ಜ್ಞಾನವನ್ನು ಗಳಿಸಿ ಮಾಡಬೇಕು, ನಮ್ಮ ಒಳಿತಿಗಾಗಿ ಮಾಡಬೇಕು. ಹಾಗಾಗಿ ಇದನ್ನು ಮಾಡಿಕೊಳ್ಳಿ, ಆಯಿತಾ. ಮತ್ತು ಕಾಲಾನುಸಾರ ಕ್ರಮೇಣ ಅಂತ ಹೇಳುವಾಗ ಪ್ರಾಂತ್ಯಕ್ಕೆ ಒಂದಿಷ್ಟು ನಾನು ಆಗಲೇ ಹೇಳಿದಾಗೆ ಸೌದೆಯ ಉದಾಹರಣೆ ಕೊಟ್ಟ ಹಾಗೆ, ಆಯಿತಾ. ಗೋದಾನ ಅಂತ ಹೇಳಿಬಿಟ್ರೆ ದುಡ್ಡಿಟ್ಟರೆ ಸರಿನಾ ಹೀಗೆಲ್ಲ ಬರ್ತದೆ. ಅದಕ್ಕೆ ಪ್ರಾಯಶ್ಚಿತ್ತ ಅದನ್ನೇ ಹೇಳಿದ್ ನಾನು, ಯಾವುದೂ ಕರ್ಮ ನಾಶ ಆಗಬಾರ್ದು, ಆದರೆ ಕರ್ಮದ ಫಲ ಸಿಗಲಿಕ್ಕೆ ಏನೇನು ಬೇಕು ಆ ಸ್ವರೂಪಗಳಲ್ಲಿ ನಮ್ಮ ಧರ್ಮಸಿಂಧು ಧರ್ಮಶಾಸ್ತ್ರಗಳಲ್ಲಿ ಮಾಡುವ ಕ್ರಮವನ್ನು ಕೊಟ್ಟಿದ್ದಾರೆ. ಆ ಕ್ರಮದಂತೆ ನಾವು ನಡೆಸ್ಬೋದು, ಆಯಿತಾ. ಆದರೆ ಕರ್ಮ ಬಿಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಹಾಗಾಗಿ ಮುಂದಿನ ಕಾಲಘಟ್ಟಗಳಲ್ಲಾದರೂ ಕೂಡ ಈ ಎಲ್ಲ ಕಾರ್ಯಗಳು, ಅದಕ್ಕೆ ಹೇಳೋದು, ಮೊದಲು ವ್ಯಾಸರು ದೇವತಾರಾಧನೆಯನ್ನು ಹೇಳಿದ್ದಾರೆ, ನಂತರ ಪಿತೃಗಣಗಳ ಆರಾಧನೆಯನ್ನು ಹೇಳಿದ್ದಾರೆ. ಎಲ್ಲವನ್ನ ಮಾಡಿಕೊಂಡು ಮೋಕ್ಷ ಹಾದಿಗೆ ನಾವು ನಾಂದಿಯನ್ನು ಹಾಡುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ದಿನದ ಪುರಾಣ ಭಾಗವನ್ನು ಮುಗಿಸ್ತಾ ಇದ್ದೇನೆ. ಸತ್ಯ ಸಂತು ಯಜಮಾನಸ್ಯ ಕಾಮಾಹ. ನಾಳೆ ನಿಮಗೆ ಇದರ ಮುಂದಿನ ಭಾಗಗಳು, ಈ 14 ದಿನ ನಾವೇನೇನು ಮಾಡ್ತೇವೆ ಇದರೆಲ್ಲದರ ಒಂದಿಷ್ಟು ಕಿಂಚಿತ್ ವಿವರಣೆಗಳನ್ನು ಕೊಡ್ತಾ ಆದಷ್ಟು